ನಮಸ್ಕಾರ. ಇದು ಕೂರ್ಗ್ ಬಜ್ ನ್ಯೂಸ್ ಪಂಚ್. ಪ್ರತಿ ವಾರ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ನಿಮ್ಮೆದುರಿಗೆ ಹಾಜರಾಗ್ತೇವೆ. ಕೊಡಗು ಜಿಲ್ಲೆಯಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ. ಒಂದಿಲ್ಲೊಂದು ಸಮಸ್ಯೆಗಳು ಜನರನ್ನ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಹೆಚ್ಚಾಗಿ ಸಮಸ್ಯೆ ಅನುಭವಿಸುವವರು ರೈತಾಪಿ ವರ್ಗ, ಬೆಳೆಗಾರ ಸಮೂಹ. ಹೆಚ್ಚು ಮಳೆಯಾದರೂ ಸಮಸ್ಯೆ, ಕಡಿಮೆ ಮಳೆಯಾದರೂ ಸಮಸ್ಯೆ. ಪ್ರಾಣಿಗಳ ಸಮಸ್ಯೆ ಅಂತೂ ಇವತ್ತು ನೆನ್ನೆಯದ ಅಲ್ಲ. ಬಹುಶಃ ಈ ವನ್ಯಜೀವಿ ಮಾನವ ಸಂಘರ್ಷ ಅನ್ನೋದು ದಶಕದಿಂದ ಈಚೆಗೆ ಚರ್ಚೆಯ ವಿಷಯವಾಗಿ ಹೊರಹೊಮ್ಮಿದೆ. ಆದರೆ ಅದಕ್ಕೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಪರಿಹಾರದ ವಿಚಾರವಾಗಿ ಬೇರೆ ಬೇರೆ ರೀತಿಯಾದಂತಹ ವಾದಗಳು ನಡೀತಾ ಇರ್ತವೆ. ಆಗ್ರಹ, ಪ್ರತಿಭಟನೆ, ಹೋರಾಟ ಎಲ್ಲವೂ ಆಗ್ತಾ ಇರುತ್ತೆ. ಆದರೆ ಅದಕ್ಕೊಂದು ಪರಿಹಾರ ಅನ್ನೋದು ಇಲ್ಲಿವರೆಗೆ ಮರೀಚಿಕೆಯಾಗಿದೆ. ಇದೀಗ ಮತ್ತೆ ಬೇಸಿಗೆಯ ಸಮಯ. ಎಲ್ಲೆಡೆ ವಿಶೇಷವಾಗಿ ಹುಲಿಗಳ ಉಪಟಳ ಹೆಚ್ಚಾಗಿ ಹೋಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕೊಡಗಿನ ಬೆಳೆಗಾರರ ಪರಿಸ್ಥಿತಿ ಅಂತೂ ಪ್ರತಿ ವರ್ಷ ಈ ಬೇಸಿಗೆ ಕಾಲ, ಅದರಲ್ಲೂ ಜನವರಿ ಬಂತು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ರೀತಿ ಒಂದು ರೀತಿಯಲ್ಲಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡಬೇಕಾದಂತಹ ಪರಿಸ್ಥಿತಿ. ತೋಟಕ್ಕೆ ಹೋಗೋಕ್ಕಾಗೋದಿಲ್ಲ, ತೋಟ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಕಾರ್ಮಿಕ ವರ್ಗ ಕೂಡ ಕೆಲಸ ಮಾಡೋದಕ್ಕೆ ಹಿಂದೆಟಾಕುವಂತಹ ಪರಿಸ್ಥಿತಿ. ಜಾನುವಾರುಗಳನ್ನು ತೋಟಕ್ಕೆ ಮೇಯಕ್ಕೆ ಬಿಡೋಕ್ಕಾಗೋದಿಲ್ಲ, ಗದ್ದೆಗಳಿಗೆ ಬಿಡೋದಕ್ಕಾಗೋದಿಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅನ್ನುವಂಥದ್ದು ಪ್ರಶ್ನೆ ಇಂದಿನದಲ್ಲ, ದಶಕದಿಂದ ಈಚೆಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕಾಡ್ತಾ ಇದೆ. ಈ ಬಗ್ಗೆ ಮಾತಾಡ್ತೇವೆ. ನಮ್ಮ ಜೊತೆಗೆ ಮಾತಾಡೋದಕ್ಕಾಗಿ, ಈ ಕುರಿತಾಗಿ ವಿವರವನ್ನು ನೀಡೋದಕ್ಕೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಆಜಮಡ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಕುಟ್ಟಪ್ಪ ಅವರು, ವೆಲ್ಕಮ್. ನಮಸ್ತೆ. ನಾನು ಹೇಳ್ತಾ ಇದ್ದೆ, ಹುಲಿಯನ್ನು ಹೇಳಿದೆ. ಈ ಹುಲಿ ಮತ್ತು ಕಾಡಾನೆಯ ಸಮಸ್ಯೆ ಇವತ್ತು ನೆನ್ನೆಯದಲ್ಲ. ಕಾಡಾನೆಯದ್ದಾದ್ರೆ ನಮಗೆ ದೊಡ್ಡದಾಗಿ ಬಂದಾಗ ಎಲ್ಲೋ ದೂರದಿಂದ ಕಾಣುತ್ತೆ. ಆದರೆ ಹುಲಿ ಯಾವ ಮೂಲೆಯಿಂದ ಬಂದು, ಯಾವ ಸೆರೆಯಿಂದ ಬಂದು ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲಿ ಇದೆ ಅನ್ನೋದು ಗುರುತು ಹಿಡಿಯೋದು ಕೂಡ ಬಹಳ ತ್ರಾಸದಾಯಕ. ದಶಕದಿಂದ ಈಚೆಗೆ ನಡ್ಕೊಂಡ್ಬಂದಿರುವಂತಹ ಸಮಸ್ಯೆ. ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತೆ, ಎಲ್ಲೋ ಒಂದು ಹುಲಿಯನ್ನು ಹಿಡಿಯುತ್ತೆ, ನಂತರದಲ್ಲಿ ತಟಸ್ಥವಾಗುತ್ತೆ. ನಂತರ ಮುಂದೆ ಯಾವ ಥರ ಒಂದು ಅಟ್ಯಾಕ್ ಸುದೀರ್ಘವಾಗಿ ಆಗಿ ನಂತರ ಬೆಳೆಗಾರ ಸಮೂಹ, ಅದರಲ್ಲೂ ಕೂಡ ರೈತ ಸಂಘದವರ ನೇತೃತ್ವದಲ್ಲಿ ಹೋರಾಟ ಆದ ನಂತರದಲ್ಲಷ್ಟೇ ಮತ್ತೆ ಅಲರ್ಟ್ ಆಗುವಂಥದ್ದು. ಈ ಪ್ರಕ್ರಿಯೆ ಎಷ್ಟು ಸಮಯದವರೆಗೆ ಮುಂದುವರಿಬೇಕು? ಎಷ್ಟು ವರ್ಷಗಳ ಕಾಲ ಮುಂದುವರಿಯುತ್ತೆ ಇದು? ಸಹಜವಾಗಿ ನೀವು ಹೇಳಿದ ಹಾಗೆಯೇ ಈ ದಕ್ಷಿಣ ಕೊಡಗಿನಲ್ಲಿ ಇತ್ತೀಚೆಗೆ ಹುಲಿಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇತ್ತೀಚೆಗೂ ಸಹ ಒಂದು ಹುಲಿಯನ್ನು ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯವರು. ಹುಲಿ 1972ರವರೆಗೆ ಸಿಂಹ ನಮ್ಮದು ರಾಷ್ಟ್ರೀಯ ಪ್ರಾಣಿ ಆಗಿತ್ತು. 72ರ ಬಳಿಕ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಗುರುತಿಸುವ ಮೂಲಕ ಅದರ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಇಡೀ ವಿಶ್ವದಲ್ಲಿ 13 ರಾಷ್ಟ್ರದಲ್ಲಿ ಹುಲಿಗಳಿದ್ದಾರೆ. ಅದರಲ್ಲೂ ಏಷ್ಯಾ ಖಂಡದ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹುಲಿಗಳಿರುವಂಥದ್ದು. ಭಾರತ 70% ಇಡೀ ವಿಶ್ವದ ಹುಲಿಗಳ ಸಂತತಿಯ ಸಂಖ್ಯೆಗಳಲ್ಲಿ 70% ಪ್ರಮಾಣ ಭಾರತದಲ್ಲಿಯೇ ಹುಲಿಗಳಿರುವುದನ್ನು ನಾವು ಗಮನಿಸೋದು. ಅಂದರೆ ಹುಲಿಯ ಪ್ರಮಾಣ ನಮ್ಮಲ್ಲಿ ಹೆಚ್ಚು ಇದೆ. ಈಗ 6,000 ಹುಲಿಗಳು, ಕಾಡಿನ ಹುಲಿಗಳು 6,000 ಹುಲಿಗಳು ಇದೆ ಅಂತ ಹೇಳುವಂಥ ಒಂದು ಲೆಕ್ಕಾಚಾರ ಇದೆ. ಅದರಲ್ಲಿ 4,000 ಹುಲಿಗಳು ಭಾರತದಲ್ಲಿಯೇ ಇದೆ. 2,000 ಹುಲಿಗಳಷ್ಟೇ ಉಳಿದ 12 ರಾಷ್ಟ್ರಗಳಲ್ಲಿ ಇದೆ. ಹುಲಿಯ ಪ್ರಮಾಣ ಒಂದು ಅಂಕಿಅಂಶದ ಪ್ರಕಾರ 20ನೇ ಶತಮಾನದ ಪ್ರಾರಂಭದ ಹಂತದಲ್ಲಿ ಕಾಡಿನಲ್ಲಿ 1,00,000ದಷ್ಟು ಹುಲಿಗಳಿತ್ತು ಅಂತ ಹೇಳುವಂಥ ಮಾಹಿತಿ ಇದೆ. 20ನೇ ಶತಮಾನ ಮುಗಿದು 21ನೇ ಶತಮಾನ ಬರುವ ಹೊತ್ತಿಗೆ ಕೇವಲ 6,000ದ ಸಂಖ್ಯೆಗೆ ಬರುವ ಪ್ರಮಾಣಕ್ಕೆ ಆಗಿದೆ. ಅಂದರೆ ಒಂದು ಹುಲಿ ಅವನತಿಯ ಅಂಚಿನಲ್ಲಿದೆ ಅಂತ ಹೇಳೋದನ್ನು ಅದು ಸೂಚಿಸುತ್ತೆ. ಕಾಡಿನಲ್ಲಿರುವಂಥ ಹುಲಿಯ ಸಂಖ್ಯೆಯಲ್ಲಿ, ಕಾಡಿನಲ್ಲಿರುವುದಕ್ಕಿಂತ ಮೃಗಾಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಹುಲಿ ಸಂತತಿಯನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಅಥವಾ ಮೃಗಾಲಯದಲ್ಲಿ ತೋರಿಸೋಕೋ, ವೀಕ್ಷಣೆ ಮಾಡೋಕೋ, ಅದರ ಸಂರಕ್ಷಣೆಗೂ ಅದು ಒಂದು ಭಾಗವಾಗಿ ಕಾಡಿನಲ್ಲಿರುವುದಕ್ಕಿಂತ ಮೃಗಾಲಯಗಳಲ್ಲಿ ಪ್ರಮಾಣದಲ್ಲಿ ಹೆಚ್ಚಿದಾಗೆ ಕಾಣ್ತಾ ಇದೆ. ಹುಲಿಯ ಜೀವನ ಕ್ರಮ ನೋಡಿದಾಗ ಅದರ ಸಮಸ್ಯೆಗಳೇನು, ಪರಿಹಾರಗಳೇನು ಯೋಚನೆ ಮಾಡಬೇಕಾಗುತ್ತೆ. ನೀವು ಹೇಳಿದ್ರಿ ದಶಕದಿಂದ ಹುಲಿಯ ಸಮಸ್ಯೆ ಅಥವಾ ವನ್ಯಪ್ರಾಣಿಗಳ ಸಮಸ್ಯೆ ಕೊಡಗಿನಲ್ಲಿ ಹೆಚ್ಚಾಗಿದೆ ಅಂತ. ಆದರೆ ವಾಸ್ತವವಾಗಿ ಹಿಂದಿನಿಂದನೇ ಆ ಸಮಸ್ಯೆಗಳಿತ್ತು. ಹಾಗಾಗಿಯೇ ಹುಲಿ ಕೊಂದವರನ್ನ ನರಿಮಂಗಲ ಅಥವಾ ಹುಲಿಯೊಟ್ಟಿಗೆ ಮದುವೆ ಮಾಡೋದು, ಹುಲಿಯೊಟ್ಟಿಗೆ ಯಾರು ಹುಲಿಯನ್ನು ಬೇಟೆಯಾಡಿರ್ತಾರೆ ಆ ಹುಲಿಯೊಂದಿಗೆ ಅವರ ಬೇಟೆ ಆಡಿದಂಥ ಅಥವಾ ಗುಂಡು ಹೊಡೆದ ಸಾಯಿಸಿದ ವ್ಯಕ್ತಿಯನ್ನು ಮೆರವಣಿಗೆ ಮಾಡಿಸಿ ಒಂದು ಸಂಭ್ರಮ ಮಾಡುವುದನ್ನು ನಾವು ನೋಡಿದ್ದೀವಿ. ಕೆಲವರೆಲ್ಲ 40ಕ್ಕೂ ಹೆಚ್ಚು ಜನ ಹುಲಿಯನ್ನು ಕೊಂದರು. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು 40ಕ್ಕೂ ಹೆಚ್ಚು ಹುಲಿ ಕೊಂದಿದ್ದಾರೆ ಅಂತ ಹೇಳ್ತಾರೆ. ಅವರ ಹೆಸರನ್ನೇ, ಆ ಹೆಸರಿನೊಂದಿಗೆ ಹೆಸರು ಪ್ಲಸ್ ನರಿ ಅಂದರೆ ಕೊಡೋ ಭಾಷೆಯಲ್ಲಿ ಹುಲಿ, ಅವ್ರ ಹೆಸರೊಟ್ಟಿಗೆ ಆ ಹೆಸರನ್ನ ತಲಕ್ಕೆ ಹಾಕ್ತಾರೆ. ಅವ್ರು ಯಾರು ಅಂತೇಳಿ ಮತ್ತೆ ವಿವಾದ ಮಾಡಬಾರ್ದು, ಹೆಸರು ಹೇಳೋದು ಸರಿಯಾಗಲಿಕ್ಕಿಲ್ಲ. ಅವ್ರ ಹೆಸರನ್ನೇ ನರಿ ಅಂತ, ಅದೊಂದು ಪ್ರತಿಷ್ಠೆ, ಹುಲಿ ಕೊಂದವನಿಗೆ ಒಂದು ಆ ಸಾಮರ್ಥ್ಯ ಇದೆ ಅಂತ ಹೇಳುವಂತು.
ಹುಲಿ ಧೈರ್ಯ, ಶಕ್ತಿ ಮತ್ತು ಗಾಂಭೀರ್ಯತೆಗಾಗಿ ಅದು ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರುವಂಥ ಪ್ರಾಣಿ. ಮತ್ತೆ ಅದು ಅದು ಒಂಟಿಯಾಗಿ ಹೆಚ್ಚು ಬಾಳ್ವಿಕೆಯನ್ನು ನಡೆಸುವಂಥದ್ದು. ಒಂಟಿತನ ಅಥವಾ ಒಂಟಿಯಾಗಿ ಅದರ ಜೀವನ ಮಾಡುವಂಥದ್ದೇ ಅದರ ವಿಶೇಷತೆಯಲ್ಲಿ ಇರುವಂಥದ್ದು ಹುಲಿ. ಅದು ಸಮಸ್ಯೆಗೂ ಅದೇ ಕಾರಣ ಆಗ್ತಿರುವಂಥದ್ದು ಸಹ. ಹುಲಿ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಇರುವಂತಹ ಪ್ರಾಣಿಗಳನ್ನು ಬೇಟೆಯಾಡುವುದನ್ನು ಅದು ವಿಶೇಷತೆ. ಅದರೊಂದಿಗೆ ಅದರಲ್ಲೂ ಅಂಕಿಅಂಶದಲ್ಲಿ ನೋಡಿದ ಸಂದರ್ಭದಲ್ಲಿ ಹುಲಿ 4 ಮೈಲುಗಳಷ್ಟು ದೂರ ಈಜುತ್ತೆ. ಒಳ್ಳೆ ಈಜುಗಾರ ಸಹ ಹುಲಿ. ಅದು ನಿರಂತರ ಬೇಟೆಯಾಡಿದ ಪ್ರಾಣಿಯನ್ನು ಹೊತ್ತುಕೊಂಡು ಅಷ್ಟು ಈಜುವಂಥ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಸಹ. ಒಂಟಿಯಾಗಿ ಬಾಳುವೆ ನಡೆಸುತ್ತೆ ಅಂತ ಹೇಳೋದು ಏನಕ್ಕೆ ಆಗುತ್ತೆ ಅಂದರೆ ಅದು ಟೆರಿಟೋರಿಯನ್ನ ಗುರುತು ಮಾಡ್ಕೊಳ್ಳುತ್ತೆ. ಒಂದು ಹುಲಿ ಇರಬೇಕು ಆದರೆ ಅದು ಒಂದು ತನ್ನ ಗಡಿಯನ್ನ ಗುರುತಿಸ್ಕೊಳ್ಳುತ್ತೆ. ಆ ಗಡಿಯಲ್ಲಿ ಅದೊಂದೇ ಇರಕ್ಕೆ ಇರುತ್ತದೆ. ಅದು ಇನ್ನೊಂದು ಹುಲಿಯ ಬರಕ್ಕೆ ಪ್ರವೇಶ ಮಾಡಕ್ಕೆ ಚಾನ್ಸಸ್ಸೇ ಕೊಡಲ್ಲ. ಬೇರೆ ಹುಲಿ ಬಂದ್ರೆ ಅದು ಸಂಘರ್ಷಗಳಾಗುತ್ತೆ. ಅದರಲ್ಲಿ ಯಾರು ಶಕ್ತಿವಂತಾಗಿ ಯಾರು ಇರ್ತಾರೆ ಅದು ಅಲ್ಲಿ ಉಳ್ಕೊಳುತ್ತೆ. ಇನ್ನೊಂದು ಅದರಿಂದ ಆ ಗಡಿಯಿಂದ ಹೊರಗೆ ಬರಲೇಬೇಕಾಗ್ತದೆ. ಆ ಕಾರಣಕ್ಕಾಗಿಯೇ ಇವತ್ತು ಹುಲಿಗಳು ಊರಿಗೆ ಬರುವಂಥ ಸಮಸ್ಯೆಗಳು ಬಂದಿರುವಂಥದ್ದು. ಅದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುತ್ತೆ. ಆಡಳಿತ ವ್ಯವಸ್ಥೆ ಸಹ ಏನಾದರೂ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಈಗ ಒಂದು ಹುಲಿಯ ಆಯುಷ 15ರಿಂದ 18 ಅಂತ ಹೇಳ್ತಾರೆ. ಕೆಲವರು ಗರಿಷ್ಠ ಅಂದ್ರೆ 25 ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ. ಅಥವಾ ಗರಿಷ್ಠ 10 ವರ್ಷ, ಸರಾಸರಿ ಲೆಕ್ಕದಲ್ಲಿ ಒಂದು 10 ವರ್ಷ ಅಷ್ಟೇ, ಅಥವಾ 6-7 ವರ್ಷ ಹೆಚ್ಚು. 10 ವರ್ಷಕ್ಕೆ ಅದರ ಆಯುಷಗಳು ಮುಗೀತದೆ ಅಂತ ಹೇಳುವಂಥದ್ದು. ಅದ್ರಿಗೆ ಒಂದು ತಾಯಿ ಒಂದು 2-3 ವರ್ಷಕ್ಕೆ ಒಂದು 2-3 ಮರಿಗಳಿಗೆ ಅದು ಜನನ ಕೊಡುತ್ತೆ. ಹುಲಿಯ ಜನನ ಆದರಲ್ಲೂ ಸಹ ಮರಿಗಳ ಉಳುವಿಕೆನೂ ಸಹ ಅಷ್ಟೇ ಕಷ್ಟ ಇದೆ. ಜನನ ಆದಂಥ ಎಲ್ಲ ಮರಿಗಳು ಉಳಿಯೋದಿಲ್ಲ. ಆ ಸಂದರ್ಭದಲ್ಲಿ ಹೆಚ್ಚಿನ ಮರಿಗಳು ಸಾವನ್ನಪ್ಪುತ್ತೆ. ಅದರೊಂದಿಗೆ ಈ ಟೆರಿಟೋರಿಯನ್ನು ನಿಗದಿ ಮಾಡುವ ಸಂದರ್ಭದಲ್ಲೂ ಸಂಘರ್ಷಕ್ಕಾಗಿ ಅದೊಂದಷ್ಟು ಪ್ರಮಾಣದಲ್ಲಿ ಸಾಹಿತ್ಯ. ಹಾಗಾಗಿಯೇ ಹುಲಿಗಳ ಪ್ರಮಾಣ ಗರಿಷ್ಠ ಪ್ರಮಾಣದಲ್ಲಿ 1 ಲಕ್ಷ ಇದ್ದ ಹುಲಿಯ ಸಂತತಿ ತೀರಾ ಕಡಿಮೆ ಆಗುವುದಕ್ಕೆ ಅದೇ ಕಾರಣ. ಅದರ ಬೌಂಡ್ರಿ ವ್ಯಾಪ್ತಿಗಳ ಕಾರಣಕ್ಕಾಗಿ, ಈ ಸಂಘರ್ಷ ಕಾರಣಕ್ಕಾಗಿ ಅದು ಸಾವನ್ನಪ್ಪುತ್ತೆ. ಈ ಒಂದು ತಾಯಿಯ ಲಾಲನೆ ಪಾಲನೆ ಇರುವ ಸಂದರ್ಭದ ನಂತರ ಅದು ಟೆರಿಟೋರಿಯನ್ನ ಗುರುತಿಸ್ಕೊಳ್ಳುವ ಸಂದರ್ಭದಲ್ಲಿ 1.5 ವರ್ಷ ಅಥವಾ 18 ತಿಂಗಳು ಆದ ನಂತರ ಆ ಮರಿ ಅದು ಸಪರೇಟ್ ಆದಂಥ ಅದರ ಗಡಿಯನ್ನು ಅಥವಾ ಅದರ ಬೌಂಡ್ರಿಯನ್ನು, ಅದರ ನೆಲೆಯನ್ನು ಅದು ಗುರುತಿಸ್ಕೊಳ್ಬೇಕಾಗ್ತದೆ. ಆ ನೆಲೆಯನ್ನು ಗುರುತಿಸಿಕೊಳ್ಳುವ ಸಂದರ್ಭದಲ್ಲಿ ಸಂಘರ್ಷ ಆಗುತ್ತೆ. ಅದಕ್ಕೆ ಇನ್ನೊಂದು ಆಲ್ರೆಡಿ ಇರುವಂಥ ಹುಲಿಯೊಟ್ಟಿಗೆ ಸಂಘರ್ಷ ಮಾಡಿ ಅದನ್ನು ಗೆಲ್ಲಬೇಕು ಅಥವಾ ಅದು ಹೊರಗೆ ಬರಬೇಕಾಗುತ್ತೆ. ಆವಾಗ ಇವರು ಏನಾಗುತ್ತೆ, ಅರಣ್ಯದಂಚಿನಲ್ಲಿರುವ ಗ್ರಾಮಗಳಿಗೆ ಅದು ಹೊರಗೆ ಬರುವಂಥ ಚಾನ್ಸಸ್ ಇರುತ್ತದೆ. ಅದರೊಂದಿಗೆ ಪ್ರಾಯ ಆದ ನಂತರ ಅವರಿಗೆ ಬೇಟೆಯಾಡಕ್ಕೆ ಸಾಧ್ಯ ಆಗದಿರುವಂಥದ್ದು ಅಥವಾ ಅವರ ಸಾಮರ್ಥ್ಯಕ್ಕೆ ಅಲ್ಲಿ ಸಾಮರ್ಥ್ಯ ಇಲ್ಲದ ಕಾರಣಕ್ಕಾಗಿ ಅವರು ಅರಣ್ಯದಿಂದ ಹೊರಗೆ ಬರುವಂಥ ನಾಡಿಗೆ ಬರುವಂಥದ್ದು ಸಂದರ್ಭ ಆಗುತ್ತೆ. ಆವಾಗ ಹೊಸದಾಗಿ ಗಡಿಯನ್ನು ಗುರುತಿಸಕ್ಕೆ ವಿಫಲವಾಗಿ ಬರುವಂಥ ಸಣ್ಣ ಪ್ರಾಯದ ಹುಲಿಗಳು ಸಹ ಊರುಗಳಿಗೆ ಸೇರುತ್ತೆ. ಇನ್ನೊಂದು ಬೇಟೆಯಾಡಕ್ಕೆ ಶಕ್ತಿಯನ್ನು ಕಳೆದುಕೊಂಡಿರುವಂಥದ್ದು ಅಥವಾ ಅದರ ಟೆರಿಟೋರಿಯಲ್ಲಿ ವಾಸ ಮಾಡೋದಕ್ಕೆ ಅದು ಸಾಮರ್ಥ್ಯವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಅದು ಹೊರಗೆ ಬರುತ್ತೆ. ಸಹಜವಾಗಿ ಅವರು ಆವಾಗ ಸಹಜವಾಗಿ ಆಹಾರಕ್ಕಾಗಿ ಜಾನುವಾರುಗಳ ಮೇಲೆ ದಾಳಿ ಮಾಡ್ತಾರೆ. ಮನುಷ್ಯರ ಮೇಲೆ ದಾಳಿ ಮಾಡೋದು ಬಹಳ ಅಪರೂಪ ಅಂದ್ರೆ ಬಹಳ ಅಪರೂಪ. ಅದು ಮನುಷ್ಯನ ಎದುರು ನಿಲ್ಲೋದಿಲ್ಲ. ಮನುಷ್ಯಲ್ಲ, ಅದು ತುಂಬಾ ನಾಚಿಕೆ ಸ್ವಭಾವನು ಅಥವಾ ಕಾಣಿಸ್ಕೊಳ್ಳೋದಿಲ್ಲ. ಅದು ಈ ಆನೆ ತರ ಅಟ್ಯಾಕ್ ಮಾಡುವಂತಲ್ಲ. ಈಗ ಆನೆ ವೆಹಿಕಲ್ ಕಂಟ್ರೋ ಮನುಷ್ಯ ಕಂಟ್ರೋ ಅದನ್ನ ನೆಟ್ಟಿಗೆ ಬಂದು ದಾಳಿ ಮಾಡುತ್ತೆ, ಬೆರೆಸ್ತದೆ. ಹುಲಿ ಆ ಥರ ಮಾಡುವಂಥ ಪ್ರಾಣಿಯಲ್ಲಿ ಈಗ ಎಲ್ಲೋ ಕಂಡ್ರೆ ಅದು ಮನುಷ್ಯ ಕಂಡ್ರೆ ಅದು ಜಿಂಗದ ಓಡುತ್ತೆ. ಈಗ ನಾವು ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋಗಿ ನೋಡಿದ ಸಂದರ್ಭದಲ್ಲೂ ಸಹ ಹುಲಿ ನೋಡಕ್ಕೆ ಸಿಗೋದೇ ಅಪರೂಪ. ಅದು ಪಟ್ಟಂತ ರೋಡ್ ಕ್ರಾಸಾಗಿ ಹಾರಿ ಹೋಗ್ಬಿಡ್ತದೆ. ಈಗ ಒಂದೇ ವೆಹಿಕಲ್ ಇರೋ ಕೆಲವರು ಕಾಣ್ತಾರೆ, ಕೆಲವರು ಕಾಣೋದಿಲ್ಲ. ಅಂದರೆ ಆ ಕ್ಷಣಕ್ಕೆ ಆ ದೃಷ್ಟಿಯಲ್ಲಿ ಇದ್ರೆ ಅಷ್ಟೇ ಅದು ಸಿಗುತ್ತೆ. ಅಷ್ಟು ಬೇಗ ಅದು ಪಾಸ್ ಆಗುವಂಥದ್ದು ಸಿಗೋದಿಲ್ಲ. ಅಂದರೆ ಚಾಲೆಂಜ್ ಮಾಡ್ಕೊಂಡು ಬರುವಂಥದ್ದು, ಬೇಟೆ ಓಡಿಸಿ ಮಾಡುವಂಥದ್ದು ಬಹಳ ಅಪರೂಪ. ಆದರೆ ಹಿರಿಯರು ಎಲ್ಲರೂ ಹೇಳುವಂತ ಏನಂದ್ರೆ, ಹುಲಿ ಎಲ್ಲಾದ್ರೂ ಮನುಷ್ಯನ ರುಚಿ ಸಿಕ್ಕಿದ್ರೆ ಮತ್ತೆ ಅದು ಬಿಡೋದಿಲ್ಲ. ಪ್ರಾಣಿ ವಧೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಮಾಡುತ್ತೆ. ಅದೇ ರೀತಿ ಜಾನುವಾರನ್ನ ಬೇಟೆ ಮಾಡಕ್ಕೆ ಪ್ರಾರಂಭವಾದ ಹುಲಿ ಮತ್ತೆ ಅದು ಅದನ್ನೇ ಆಹಾರಕ್ಕಾಗಿ ಅನಿವಾರ್ಯವಾಗಿ ಅದೇ ಬೇಟೆ ಆಡುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಅನಿವಾರ್ಯವಾಗಿ ನಾಡಿಗೆ ಬರುವ ಹುಲಿ ಮತ್ತೆ ಅದು ಕಾಡಿಗೆ ಹೋಗುವಂತ ಚಾನ್ಸಸ್ ಇಲ್ಲ. ನಿಮಗೆ ಆನೆಗಳನ್ನ ಮರಳಿ ಕಾಡಿಗೆ ಅಟ್ಟಿಸುವ ಕಾರ್ಯಾಚರಣೆ ಮಾಡ್ಬೋದು. ಹುಲಿಯನ್ನು ಯಾವ ಪ್ರಯತ್ನಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಯೋಚನೆ ಮಾಡುವಂಥದ್ದು, ಇದಕ್ಕೆ ಪರಿಹಾರ ಆಗಿ ನಾನು ಯೋಚನೆ ಮಾಡುವಂಥದ್ದು, ಅದನ್ನ ಹಿಡಿದ ತಕ್ಷಣ ಎಲ್ಲ ಒಂದು ಜಾನುವಾರು ಸತ್ರು ಸಹ ಒಂದು 5-6 ಜಾನುವಾರು ಆಗುವವರೆಗೆ 10 ಜಾನುವಾರು ಆಗುವವರೆಗೆ ಕಾಯುವ ಬದಲು ಒಂದು ಜಾನುವಾರು ಅಟ್ಯಾಕ್ ಆದರೂ ಅದನ್ನು ತಕ್ಷಣ ಹಿಡಿಯುವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಬೇಕು. ಅದಕ್ಕೆ ತಕ್ಷಣಕ್ಕೆ ಅನುಮತಿ ಆ ಕೇಸಿಗೆ ಕೊಡುವಂಥದ್ದಲ್ಲ. ಜಿಲ್ಲಾ ಮಟ್ಟದಲ್ಲೇ ನಿರ್ಧಾರ ಮಾಡುವಂಥ ಅವಕಾಶವನ್ನು ಸರ್ಕಾರವೇ ಕೊಡಬೇಕು. ಅದೊಂದು ಕಾನೂನು ತಿದ್ದುಪಡಿ ಮಾಡುವ ಆದೇಶಗಳ ಮೂಲಕನೂ ಆ ಒಂದು ಆದೇಶವನ್ನು ಕೊಡಬೇಕು. ಎಲ್ಲಾದರೂ ದಾಳಿ ಆದರೆ ತಕ್ಷಣ ಅದನ್ನು ಸೆರೆ ಹಿಡಿಬೇಕು
ಅಂತ ಹೇಳುವುದು, ಅಥವಾ ಅಥವಾ ಟ್ರ್ಯಾಕ್ ಮಾಡಬೇಕು ಯಾವ ಹುಲಿ ಪ್ರಾಯ ಸಣ್ಣ ಹುಲಿ ಅದು ಮೃಗಲಾಯಕ ಆಗುವಂಥದ್ದು, ಅಥವಾ ಅದು ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಗುಂಡಿಕ್ಕಿ ಸಾಯಿಸುವಂಥ ಅದು ದೊಡ್ಡದು ಸ್ವಲ್ಪ ವಿಕೋಪಕವಾದ ಮಾತು ಅಂತ ಅನಿಸ್ಬೋದು, ಗುಂಡಿಕ್ಕಿ ಕೊಲ್ಲೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಅನಿವಾರ್ಯವಾದ ಸಂದರ್ಭದಲ್ಲಿ ಅದನ್ನು ಮಾಡಬೇಕಾದ ಸಂದರ್ಭ ಬರ್ತದೆ. ಹುಲಿ ಹಾವಳಿ ಹೆಚ್ಚಾದಾಗ, ಈಗ ವಯಸ್ಸಾದ ಹುಲಿ ಬೇಟೆ ಆಡುವಾಗ ಅದು ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಈಗ ಹುಚ್ಚು ಹಿಡಿದ ನಾಯಿಯನ್ನು ಅದರ ಬಗ್ಗೆ ಮಾನವೀಯತೆ ದೃಷ್ಟಿಯನ್ನು ಕೊಟ್ಟು ಅದರ ಕರುಣೆ ತೋರಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಎಲ್ಲರೂ ಹುಚ್ಚಿಡಿಸ್ತದೆ, ಅದು ಕಚ್ಚದ ಕೆಲಸ ಆಗುತ್ತೆ, ಎಲ್ಲರೂ ಹುಚ್ಚಿಡಿತದೆ. ಆವಾಗಲೂ ನಾವು ಕರುಣೆ ತೋರಿಸ್ಕೊಂಡು ಕೂರಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಾಣಿ ದಯೆ ಸಂಘನೋ ಇನ್ಯಾರೋ ಮಾತಾಡ್ತಾರೆ ಅಂತ ಹೇಳ್ಕೊಂಡು ಕೂರಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಬೀದಿ ನಾಯಿಗಳೆಲ್ಲ ಮಕ್ಕಳಿಗೆಲ್ಲ ಕಚ್ಚುವಾಗನು ಅಲ್ಲೂ ಸಹ ಕರುಣೆ ತೋರಿಸ್ಕೊಂಡು ಕೂತ್ರೆ ಎಷ್ಟೋ ಜನರ ಬದುಕು ಹಾಳಾಗ್ತದೆ. ಸಣ್ಣ ಸಣ್ಣ ಮಕ್ಕಳ ಮೇಲೆ ಎಗರಾಡೋದನ್ನು ನೋಡಿದ್ದೀವಿ. ಅದೇ ರೀತಿ ಹುಲಿಯನ್ನು ಸಹ ಸರ್ಕಾರ ಈ ಪ್ರೋಸೆಸ್ಸನ್ನು ಮಾಡೋ ಹಂತಕ್ಕೆ ಇರಬಾರ್ದು. ಈಗ ನಾವು ಮೊನ್ನೆ ಚರ್ಚೆ ಆದ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ಫಾರೆಸ್ಟ್ ಆಫೀಸರ್ ನಾನು ಟ್ರೈನಿಂಗ್ ಹೋಗಿದ್ದೆ, CCF ನಾನು ಟ್ರೈನಿಂಗ್ ಹೋಗಿದ್ದೆ, ನಾನು ಬಂದ ನಂತರ 2 ದಾಳಿ ಆಗಿದೆ ಅಂತ ಹೇಳಿದ್ರೆ, ಆಗ ಅಲ್ಲಿ ಲೋಕಲ್ ಹೇಳ್ತಾರೆ, ಇಲ್ಲಿ ಅಧಿಕಾರಿ ಹೇಳ್ತಾರೆ ಇಲ್ಲಿ ನೀವು ಇತ್ತೀಚೆಗೆ 7 ಹಸು ಸತ್ತಿದೆ ಅಂತ. ಇವ್ರಿಗೆ ಒಂದು ಜಿಲ್ಲೆಯ ಉನ್ನತ ಅಧಿಕಾರಿಗೆ ಮಾಹಿತಿ ಇಲ್ಲ. ನಾನು ಟ್ರೈನಿಂಗ್ ಹೋಗಿದ್ದೇನೆ. ಕಾರಣ ಅದಲ್ಲ, ಯಾರೋ ಟ್ರೈನಿಂಗ್ ಹೋಗಲಿ ಅವರ ಗಮನಕ್ಕೆ ಬಂದಿಲ್ಲ ಆ ಥರ ಮಾಡುವಂಥದ್ದಲ್ಲ. ಜಾನುವಾರುಗಳ ಜೀವ ಪ್ರತಿಯೊಂದು ಅಮೂಲ್ಯವಾಗುವಂಥದ್ದು. ಅದನ್ನು ತ್ವರಿತವಾಗಿ ಸ್ಥಳೀಯವಾಗಿ ಲೆಕ್ಕದಲ್ಲಿ DF ಲೆವೆಲಲ್ಲೂ ನಿರ್ಧಾರ ತೆಗೆದುಕೊಳ್ಳುವ ಹಾಗೆಯೂ ಇರಬೇಕಾಗುತ್ತೆ. ತಕ್ಷಣ ಹಿಡಿದು ಅದನ್ನು ಮೃಗಾಲಯಕ್ಕೆ ಶಿಫ್ಟ್ ಮಾಡುವ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಬೇಕಾಗುತ್ತೆ. ಅದು ಬೇರೆ ದಾರಿನೇ ಇಲ್ಲ. ಅದು ಒಂದೋ ಕಾರ್ಯಾಚರಣೆ ಮಾಡಿ ಅದನ್ನು ಸೆರೆ ಹಿಡಿದು ಮೃಗಾಲಯಗಳಿಗೆ ಶಿಫ್ಟ್ ಮಾಡಬೇಕು. ಅದು ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಗುಂಡಿಕ್ಕುವಂಥ ಒಂದು ಆದೇಶವನ್ನು ಕೊಡಬೇಕಾಗುತ್ತೆ. ಬಹುಶಃ ಈಗ ನರಿಮಂಗಲ ಅಥವಾ ಹುಲಿ ಮದುವೆ ಅಂತ ಹೇಳುವಂಥ ಇದ್ದಿದ್ದು ಸಹ ಯಾಕೆ ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿ, ಹುಲಿಯ ಸಂತತಿ ಹೆಚ್ಚಾದ ಕಾರಣಕ್ಕಾಗಿ, ಜನರ ಬದುಕಿಗೆ ಕಷ್ಟ ಆಗ್ತದೆ ಕಾರಣಕ್ಕಾಗಿ. ನಮಗೆ ಗೊತ್ತಿದೆ, ಬೇರೆ ತುಂಬ ಕಾಲಘಟ್ಟಗಳಿಗೆ ಹಿಂದೆ ಹೋಗ್ಬೇಕಲ್ಲ, ಯಾವುದಾದ್ರು ಊರಿಗೆ ಹೋಗ್ಬೇಕಂದ್ರೆ ಕೆಲವು ಹುಲಿಯ ಪೀಡಿತ ಗ್ರಾಮಗಳಿಗೆ ಹೋಗ್ಬೇಕು, ರಾತ್ರಿ ಹೋಗಕ್ಕೆ ಆಗೋದಿಲ್ಲ, ಅಲ್ಲಿ ಹುಲಿ ಇರ್ತದೆ, ಭಯ ಇರ್ತದೆ, ಕಷ್ಟ ಆಗುತ್ತೆ, ಹೋಗೋ ದಾರಿಲೆಲ್ಲ ಬರ್ಬೋದು ಅಂತ ಭಯ ಕಾರಣಕ್ಕೆ ಆ ಊರಿಗೆ ಹೋಗಕ್ಕೆ ಹೆದರ್ತಾ ಇದ್ರು. ಬೆಳಕಲ್ಲಿ ಹಗಲಲ್ಲೇ ಹಗಲೊತ್ತು ಹೋಗೋದು, ಜನ ಗುಂಪಾಗಿ ಹೋಗುವಂಥದ್ದು. ಆ ಸಂದರ್ಭಗಳಲ್ಲಿ ನಾನು ಸಹ ಅನುಭವಿಸಿದ್ದೇನೆ. ಕೆಲವು ಊರುಗಳಿಗೆ ಹೋಗುವಾಗ ಆ ಥರದ ಮಾತುಗಳು, ಹುಲಿ ಇರ್ತದೆ, ಆ ಬೆಳಿಗ್ಗೆ ಮುಂಜಾನೆ ಬೇಗ ಹೋಗೋದು ಬೇಡ, ರಾತ್ರಿ ಹೋಗೋದು ಬೇಡ, ಒಬ್ಬೊಬ್ಬರು ಒಂಟಿಯಾಗಿ ಹೋಗಬೇಡಿ ಅಂತ ಹೇಳುವಂಥ ಎಚ್ಚರಿಕೆಯನ್ನು ನೀಡುವಂಥದ್ದು ಕಾಲಘಟ್ಟಗಳನ್ನು ಸಹ ನಾವು ನೋಡಿದ್ದೀವಿ. ಹಾಗಾಗಿ ಅದು ಒಂದು ಏನಾಯ್ತು ಅಂದರೆ, ಹುಲಿಯ ಸಂರಕ್ಷಣೆಗೆ ಸರ್ಕಾರ ಒತ್ತು ಕೊಟ್ಟ ನಂತರ ಈಗ ದೇಶದಲ್ಲಿಯೇ 58 ಹುಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆ ಮೂಲಕ ರಾಷ್ಟ್ರೀಯ ಉದ್ಯಾನವನಗಳನ್ನು ಅಥವಾ ಅಭಯಾರಣ್ಯಗಳನ್ನು ಹುಲಿ ಸಂರಕ್ಷಿತ ಪ್ರದೇಶಗಳಂತಲೇ ಘೋಷಣೆ ಮಾಡಿದ್ದಾರೆ. ಈಗ ಹುಲಿಯನ್ನು ಬೇಟೆಯಾಡುವ ಕಾರಣಕ್ಕಾಗಿಯೂ ಇರ್ಬೋದು, ಈಗ ಚರ್ಮ ಮತ್ತು ಉಗುರಿಗಾಗಿಯೂ ದೊಡ್ಡ ಬೇಡಿಕೆ ಇರುವ ಕಾರಣಕ್ಕಾಗಿ ಅದನ್ನು ಬೇಟೆಯಾಡುವಂಥದ್ದು ಸಹ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಇತ್ತು. ಈ ಥರ ಊರಿಗೆ ಬಂದಾಗ ಅವ್ರನ್ನ ನಿಯಂತ್ರಣ ಮಾಡಬೇಕು ಅಂತ ಕಾರಣಕ್ಕಾಗಿ ಊರಿನ ಜನರುಗಳೇ ಅದನ್ನು ಬೇಟೆಯಾಡಿ ಕೊಲ್ಲುವಂಥದ್ದು ಇತ್ತು. ಅದಕ್ಕಾಗಿ ಅದರೊಂದಿಗೆ ಅರಣ್ಯದ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಹಿಂದಿನ ನೀವು ಶತಮಾನಗಳಿಗೆ ಲೆಕ್ಕ ಹಾಕೊಂಡು 20ನೇ ಶತಮಾನಕ್ಕೂ ಅಥವಾ ಈಗಿನ ಇದಕ್ಕೂ ಕಂಪೇರ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಇವತ್ತು ನಾಶ ಆಗಿದೆ. ಸರ್ಕಾರ ಗುರುತಿಸಿರುವಂಥ ಅರಣ್ಯದ ನಾಶದ ಒಂದಿಗೆ ಖಾಸಗಿಯಾಗಿದ್ದಂಥ ಪ್ರದೇಶಗಳು ಸಹ ಅರಣ್ಯವಾಗಿದ್ದದು. ಅರಣ್ಯದ ಸ್ವರೂಪ ಹೊಂದಿದಂಥ ಖಾಸಗಿ ಜಾಗಗಳು ಇವತ್ತು ಅರಣ್ಯವಾಗಿ ಇಲ್ಲ, ಜನವಸತಿಯಾಗಿದೆ, ತೋಟಗಳಾಗಿದೆ, ಪ್ಲಾಂಟೇಶನ್ಸ್ ಆಗಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ಆ ವನ್ಯಪ್ರಾಣಿಗಳಿದ್ದ ಪ್ರದೇಶಗಳು, ಆವಾಸ ಸ್ಥಾನಗಳು ಬದಲಾಗಿದೆ. ಈಗ ಅಣೆಕಟ್ಟುಗಳ ನಿರ್ಮಾಣ ಮೂಲಕ, ರೈಲ್ವೆ ಲೈನ್ಗಳ ಮೂಲಕ, ರಸ್ತೆಗಳ ಮೂಲಕ ಅವರ ಸಂಚಾರದ ಇದಕ್ಕೂ ನೆಲೆಗಳಿಗೂ ಸಹ ಧಕ್ಕೆಯಾಗಿದೆ. ಅವರು ಸಹಜವಾಗಿ ಹೊರಗೆ ಬರುವಂಥದ್ದು ಅಥವಾ ಜಾನುವಾರುಗಳ ಮೇಲೆ, ಜನರುಗಳ ಮೇಲೆ ದಾಳಿ ಮಾಡುವಂಥದ್ದು, ನಾಡಿಗೆ ನುಗ್ಗುವಂಥ ಕೆಲಸಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಏನೇ ಕಾರಣಗಳಿದ್ರೂ ಸಹ ಜನರ ಬದುಕಿಗೆ ತೊಂದರೆ ಆಗುವುದನ್ನು ಒಪ್ಪಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದು ಏನೇ ಕಾರಣಗಳಿರ್ಬೋದು, ಜನರು ಅದರಲ್ಲಿ ಆತಂಕದಲ್ಲಿ ಬದುಕುವಂಥದ್ದಾಗಲಿ. ಇವತ್ತು ವನ್ಯಪ್ರಾಣಿಗಳ ಕಾರಣಕ್ಕಾಗಿಯೇ ತುಂಬ ಜನ ಗದ್ದೆ ಮಾಡೋದನ್ನು ಬಿಟ್ಟಿದ್ದಾರೆ. ಇವತ್ತು ಕಾಡಾನೆಗಳು ಕಾಫಿ ತೋಟದಲ್ಲಿರುವುದಕ್ಕಾಗಿ ಕಾರ್ಮಿಕರಿಗೆ ಕೆಲಸ ಮಾಡೋದಕ್ಕೆ ಭಯ ಆಗ್ತಿದೆ, ಬೆಳೆಗಾರರಿಗೆ ತೋಟದ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಈಗ ಒಂದು ಹುಲಿ ನೋಡಿ, ಕಾಫಿ ಪಿಕ್ಕಿಂಗ್ ಟೈಮ್, ಈಗ ಹುಲಿ ಬರೀ ನಮಗೆ ಎಷ್ಟು ಜಾನುವಾರು ಕೊಂದಿದೆ ಅದು ಮುಖ್ಯ. ಈಗ ನಿನ್ನೆ ಏನು ಹುಲಿಯನ್ನು ಟ್ರ್ಯಾಕ್ ಮಾಡಿದ್ದಾರೆ, ಹಿಡಿದಿದ್ದಾರೆ, ಆ ಜಾಗದಲ್ಲಿ 7 ಜಾನುವಾರು ಕಳ್ಕೊಂಡಿದ್ದಾರೆ. ಆ 7 ಜಾನುವಾರು ಕಳೆದುಕೊಂಡವರು ಅಷ್ಟೇ ಸಮಸ್ಯೆ ಅಲ್ಲ, ಅವರು ಕೊಡುವ ದಯಾತ್ಮಕ ಪರಿಹಾರ ಏನು, ಆ ಹಸುವಿನ ಅಥವಾ ಜಾನುವಾರಿನ ರೇಟನ್ನು ಅವ್ರ ನಷ್ಟವನ್ನು ಭರ್ತಿ ಮಾಡಿ ಕೊಡೋಕ್ಕಾಗಲ್ಲ. ಈಗ ಕೃಷಿಯನ್ನು ಯಾಂತ್ರಿಕ ಯಂತ್ರೋಪಕರಣಗಳನ್ನು ಬಳಸಿ ಇವತ್ತು ಕೃಷಿ ಮಾಡ್ತಾ ಇದ್ದಾರೆ ಮಾಡುವವರು. ಹಿಂದೆ ಇದ್ದಷ್ಟು ಜಾನುವಾರುಗಳು ಇವತ್ತು ಇಲ್ಲ, ಶಾಲೆಗಳು ಸಾಕ್ತಾ ಇಲ್ಲ. ಹಾಲಿಗಾಗಿ 1-2 ಸಾಕ್ತಾ ಇದ್ದಾರೆ, ಅದು ವಿರಳ ಸಂಖ್ಯೆಯಲ್ಲಿ ಇವತ್ತು ಮಾಡುವಾಗ ಅದನ್ನು ದಾಳಿ ಮಾಡಿ ಹೋದಾಗ, ಅದು ಸಾವನ್ನಪ್ಪಿದಾಗ ನೆಕ್ಸ್ಟ್ ಪ್ರೋಸೆಸ್ಗೆ ಯಾರು ಹೋಗೋದೇ ಇಲ್ಲ. ಹಸು ಸಾಕೋದಕ್ಕೆ ಯಾರು ಹೋಗೋದೇ ಇಲ್ಲ. ಯಾಕೆ ಬೇಕು ಅಂತ, ನಷ್ಟ ಆಗುತ್ತೆ, ನಮಗೆ ಕಳ್ಕೊಳ್ತೀವಿ ಅಂತ ಭಯಕ್ಕಾಗಿ ಯಾಕೆ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ಅದರೊಂದಿಗೆ ನಮಗೆ ತೊಂದರೆ ಆಗುತ್ತೆ ಅಂತ ಕಾರಣಕ್ಕಾಗಿ ಜನ ಸಫರ್ ಆಗ್ತಾರೆ. ಈಗ ನೋಡಿ, ಕಾಫಿ ಪಿಕ್ಕಿಂಗ್ ಟೈಮ್, ಕಾರ್ಮಿಕರ ಕೊರತೆಗಳಿದೆ. ಇವತ್ತು ಉತ್ತರ ಭಾರತದ ಕಾರ್ಮಿಕರು, ಕರ್ನಾಟಕ, ಕೇರಳ ರಾಜ್ಯದ ಬೇರೆ ಬೇರೆ ಭಾಗದಿಂದ, ತಮಿಳುನಾಡಿನಿಂದೆಲ್ಲ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೆ. ಅವರು KG ಲೆಕ್ಕದಲ್ಲಿ ಕಾಫಿ ಕೊಯ್ಲು ಮಾಡುವಂಥ ಸಂದರ್ಭ ಇರುತ್ತೆ. ಎಷ್ಟೋ ದಿನಗಳಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ.
ನಿಮಗೆ ನಿಗದಿತ ಅವಧಿಯೊಳಗೆ ಕಾಫಿ ಪಿಕ್ಕಿಂಗ್ ಮಾಡಬೇಕಾಗುತ್ತದೆ. ಈಗ ಹುಲಿಯ ಬೆಸಗೂರು ಗ್ರಾಮದ ಸುತ್ತಮುತ್ತಲು ಏನೋ ಓಡಾಡ್ದಿತ್ತು, ಆ ಇಡೀ ಗ್ರಾಮಸ್ಥರು ದೊಡ್ಡ ಮಟ್ಟ ತೊಂದರೆ ಅನುಭವಿಸಿರ್ತಾರೆ. ಕಾಫಿ ಕಪ್ಪಾಗಿ ಅದು ನೆಲಕ್ಕೆ ಉದುರಿ ಬೀಳುವಂಥ ಸಮಯ ನಷ್ಟ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಇದು ತ್ವರಿತವಾಗಿ ಕಾರ್ಯಾಚರಣೆ ಆಗಬೇಕು. ಅದೇ ಕಾರಣಕ್ಕಾಗಿ ಅರಣ್ಯ ಇಲಾಖೆಯ ಕಾರ್ಯಾಚರಣೆಯ ವೈಫಲ್ಯತೆಯ ಬಗ್ಗೆನೇ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕಾಡೇಮಾಡ ಮನುಸ್ವಾಮಿಯವರು ಅಧಿಕಾರಿಯನ್ನ ತೀವ್ರವಾಗಿ ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿರೋದು. ಅವರು ಹೇಳೋದನ್ನು ಅಧಿಕಾರಿ ಸ್ವೀಕಾರ ಮಾಡೋಕ್ಕೆ ರೆಡಿ ಇಲ್ಲ, ಅದಕ್ಕೊಂದು ಕಾರಣ ಕೊಡೋಕ್ಕೆ ಹೋಗ್ತಾರೆ. ಈಗ ಒಂದು ಜನ ಏನು ಕೇಳ್ತಿದ್ದಾರೆ, ಸಮಸ್ಯೆ ಇದ್ದರೆ ಸಮಸ್ಯೆ ಹೇಳೋದಿಲ್ಲ, ನಮಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳೋದಲ್ಲ, ಪರಿಣಾಮ ಬೇಕಾಗಲ್ಲ, ಫಲ ಬೇಕಾಗುತ್ತಲ್ಲ, ರಿಸಲ್ಟ್ ಬೇಕಾಗುತ್ತಲ್ಲ. ನಮಗಿಂತ ಅದರ ಬಗ್ಗೆ ಅಧ್ಯಯನ ಮಾಡಿ ಬಂದವರು, ಅರಣ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಬಂದವರು, ವನ್ಯಪ್ರಾಣಿಗಳ ಜೀವನ ಕ್ರಮವನ್ನು ತೆಗೆದುಕೊಂಡವರು, ವನ್ಯಪ್ರಾಣಿಗಳ ಸಂರಕ್ಷಣೆ ಮಾಡಬೇಕು ಅಂತ ಯೋಚನೆ ಮಾಡುವವರು, ಎಟ್ ಎ ಟೈಮ್ ಮನುಷ್ಯರ ಜೀವನ ಬಗ್ಗೆನೂ ಅಷ್ಟೇ ಮಾನವೀಯತೆಯ ಕರುಣೆಯನ್ನು ಮನುಷ್ಯರ ಬಗ್ಗೆನೂ ಕರುಣೆ ತೋರಿಸಬೇಕಾಗಿದೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಏನು ಕರುಣೆಯನ್ನು ತೋರಿಸ್ತೀರಿ, ಇಲಾಖೆಯ ನಿಯಮವನ್ನು ನೀವು ಪಾಲನೆ ಮಾಡೋಕ್ಕೆ ಹೆಚ್ಚು ಗಮನ ಹರಿಸ್ತೀರಿ. ಅದೇ ದಿನ ತಮ್ಮ ಸುಪರ್ದಿಯಲ್ಲಿರುವ, ತಮ್ಮ ಉಸ್ತುವಾರಿಯಲ್ಲಿರುವಂಥ ವನ್ಯಪ್ರಾಣಿಗಳಿಂದ ಜನರಿಗೆ ಏನು ತೊಂದರೆ ಆಗ್ತಿದೆ ಅವರ ರಕ್ಷಣೆ ಬಗ್ಗೆನೂ ಅಷ್ಟೇ ಕಾಳಜಿನ ವಹಿಸಬೇಕಾಗಿದೆ. ನಾನು ಪ್ರಪೋಸಲ್ ಕಳಿಸಿದ್ದೀನಿ, ನಾನು ವರದಿ ಕೊಟ್ಟಿದ್ದೀನಿ, ಆದೇಶ ಬಂದ ತಕ್ಷಣ ಮಾಡ್ತೀವಿ ಅಂತ ಹೇಳೋದು, ಅಥವಾ ಬೋನನ್ನು ಇಟ್ಟು ನಾವು ಕಾರ್ಯಾಚರಣೆ ಮಾಡ್ತಿದ್ವಿ ಅಂತ ಹೇಳುವಂತಲ್ಲ. ಜನರ ಒತ್ತಡ ಹೆಚ್ಚಾದಾಗ ಹೇಗೆ ತ್ವರಿತವಾಗಿ ಹಿಡಿತಾರೆ? ಸಹಜವಾಗಿ ಹುಲಿಯ ಜೀವನ ಕ್ರಮ ಬಗ್ಗೆ ಅರಿವಿರುವವರಿಗೆ ಗೊತ್ತೇ ಇರುತ್ತೆ, ಬೇಟೆಯಾಡಿದ ಇದಕ್ಕೆ ಮರುದಿನ ಬಂದೇ ಬರ್ತದೆ. ಅದು ನೀವು ಆ ತಕ್ಷಣ ಬೋನ್ ಇಟ್ಟರೆ ಸಿಕ್ಕೇ ಸಿಗ್ತದೆ. ಸರಿ ಹಿಡಿಯಕ್ಕೆ ದೊಡ್ಡ ಪ್ರೋಸೆಸ್ಸೇ ಅಲ್ಲ. ಇವನ್ ಅಲ್ಲಿಯ ಲೋಕಲ್ ಜನರು ಸಹ, ಕ್ಷೇತ್ರದ ಶಾಸಕರಾಗಿರುವ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾಗಿದ್ದ ಎಸ್ ಪೊನ್ನಣ್ಣ ಅವರಿಗೂ ಗಮನಕ್ಕೆ ತಂದು ಅವರು ಸಹ ಅದು ತ್ವರಿತವಾಗಿ ಆದೇಶ ಸಿಗುವಾಗೆ ಮಾಡಿದ್ದಾರೆ ಅಂತೇಳಿ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕೆಲವರು ಗ್ರಾಮಸ್ಥರು ಮಾಡ್ತಿರೋದನ್ನು ಕೇಳಿದೆ. ಅದರೊಂದಿಗೆ ಈ ಪ್ರಾಣಿಗಳ ಸಮಸ್ಯೆ ಒಂದೆರಡು ಸಮಸ್ಯೆಗೆ ಅಲ್ಲ, ಇದು ಶಾಶ್ವತವಾದ ಪರಿಹಾರ ಆಗಬೇಕು ಅಂತೇಳಿ ತ್ವರಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಇದು ಒಂದೆರಡು ವರ್ಷದ ಸಮಸ್ಯೆ ಅಲ್ಲ, ಇದು ನಿರಂತರ ಆಗಿ ಇರುವಂಥದ್ದು. ಟೆರಿಟೋರಿಯ ಸಮಸ್ಯೆ ಕಾರಣಕ್ಕಾಗಿ ಹುಲಿಗಳು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಹೊರಗೆ ಬಂದೇ ಬರ್ತದೆ. ಅರಣ್ಯದ ಅಂಚಿನಲ್ಲಿರುವಂತಹ ಹಲವಾರು ಗ್ರಾಮಸ್ಥರುಗಳು ಸಂತ್ರಸ್ತರ ಭವಿಷ್ಯದಲ್ಲೂ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗ್ತದೆ. ಆ ಕಾರಣಕ್ಕಾಗಿ ತ್ವರಿತವಾಗಿ ಸೆರೆ ಹಿಡಿಯುವಂಥದ್ದು ಅಥವಾ ಕಂಡಲ್ಲಿ ಗುಂಡಿಕ್ಕುವ ಕೆಲಸಗಳನ್ನು ಮಾಡುವಂಥ ಕೆಲಸಗಳನ್ನು ಸಹ ಮಾಡಬೇಕಾಗುತ್ತೆ. ಬೆಳ್ಳೂರು ಗ್ರಾಮದಲ್ಲಿ ಮನುಷ್ಯರ ಮೇಲೆ, ಕಾರ್ಮಿಕರ ಮೇಲೆ ದಾಳಿಯಾಗಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ನಮ್ಮ ಶಾಸಕರುಗಳು ಸಹ ಗುಂಡಿಕ್ಕುವ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ರು. ಹಿಂದಿನ ಮಾಜಿ ಶಾಸಕರುಗಳು ಅವರು ಶಾಸಕರಾಗಿದ್ದಾಗ ನಿರಂತರವಾಗಿ ರೈತ ಸಂಘದಲ್ಲಿ ಪ್ರತಿಭಟನೆ ಮಾಡುದು, ಆವಾಗೂ ಸೆರೆ ಹಿಡಿಯೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆವಾಗೂ ಕಂಡಲ್ಲಿ ಗುಂಡಿಕ್ಕುವ ಆರ್ಡರ್ ಕೊಡಿ, ಮನುಷ್ಯರ ಮೇಲೆ ಮತ್ತಷ್ಟು ಪ್ರಾಣಹಾನಿ ಆಗುತ್ತೆ ಅಂತ ಆಗಬಾರದು ಅಂತ ಹೇಳೋದನ್ನ ಒತ್ತಾಯವನ್ನು ಮಾಡಿದ್ರು. ಅಂದ್ರೆ ಗಂಭೀರ ಪರಿಸ್ಥಿತಿ ಬಂದಾಗ ಆ ಒಂದು ನಿರ್ಧಾರಕ್ಕೂ ಅವಕಾಶವನ್ನು ಕಾನೂನಲ್ಲಿ ಅವಕಾಶ ಮಾಡಿ ಕೊಡಬೇಕು. ನೀವು ಮತ್ತೆ ಈಗ ಒಬ್ಬ ಯಾರ ಮೇಲೆ ವಂಶನ ಮೇಲೆ ದಾಳಿ ಆದ ನಂತರ ಆ ಪ್ರೋಸೆಸ್ ಮಾಡಿ ಅದರ ಗಾಂಭೀರ್ಯತೆಯನ್ನು ಹೇಳಿ ಅರ್ಥ ಮಾಡಿಕೊಟ್ಟು ಅಧಿಕಾರಿಗಳು ಪ್ರಪೋಸಲ್ ಮಾಡಿ ಸರ್ಕಾರ ನಿರ್ಧಾರ ಮಾಡಿ ಮಾಡುವಂಥದ್ದು ನಂತರ ಪ್ರೋಸೆಸ್ ಮಾಡಿ ಇನ್ನೊಂದಷ್ಟು ಅಪಾಯ ಆಗುವ ಮೊದಲು ಅದೊಂದು ಆದೇಶವನ್ನು ಮಾಡಿ ಇಟ್ಟಿರಬೇಕು. ಅಂತ ಅನಿವಾರ್ಯತೆ ಬಂದಾಗ ಗುಂಡಿಕ್ಕುವಂಥ ಅವಕಾಶವನ್ನು ಕಲ್ಪಿಸಿರಬೇಕು. ಮತ್ತೆ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಮತ್ತೆ ಪರ್ಮಿಷನ್ ತೆಗೆದುಕೊಳ್ಳುವ ಪ್ರೋಸೆಸ್ ಮಾಡುವ ಬದಲು ಜಿಲ್ಲಾ ಮಟ್ಟದಲ್ಲೇ ನಿರ್ಧಾರ ತೆಗೆದುಕೊಳ್ಳುವಂಥ, CCF ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಥವಾ DCF ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಮಾಡೋದನ್ನು ಇನ್ನಾದರೂ ಒಂದು ಪಾಠವಾಗಿ ಅದನ್ನು ಮಾಡಲೇಬೇಕಾಗುತ್ತೆ. ಇನ್ನೂ ಅದನ್ನು ಕಾಯುವಂಥ ಅರ್ಥ ಇಲ್ಲ. ಜನ ನಿಜವಾಗ್ಲೂ ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಪ್ರಶ್ನೆ ಮಾಡಬೇಕಾಗಿದೆ. ಸಹಜವಾಗಿ ಇದು ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆಯೊಂದಿಗೆ ಬದುಕುವುದನ್ನು ಜನ ಕಲ್ತುಕೊಳ್ತಾ ಇದ್ದಾರೆ. ಅದೀಗ ನಮ್ಮ ಹಸು ಹೋಯ್ತು ಅದನ್ನು ಒಪ್ಕೊಳ್ಳಿ, ಇತ್ತೀಚೆಗೆ ಅದು ದಯಾತ್ಮಕ ಪರಿಹಾರ ಆದರೂ ಸಿಗುತ್ತೆ. ಮೊದಲು ಇಲ್ಲ, ಬಂದ್ರೆ ಬಂತು ಹೋದ್ರೆ ಹೋಯ್ತು ಅಂತ ಹೇಳೋ ರೀತಿಗೆ ತಲುಪುತ್ತೆ. ಈಗ ನಮ್ಮ ಜಿಲ್ಲೆ ಅಲ್ಲದೆ ಹೋದ್ರು ಚಾಮರಾಜನಗರದಲ್ಲಿ ವಿಷಪ್ರಾಸನ ಮಾಡಿ ಹುಲಿನ ಸಾವಿಗೆ ಕಾರಣ ಆಯಿತು. ಈಗ ನಮ್ಮ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಅರಣ್ಯಗಳಿದೆ. ಪ್ರಾಜೆಕ್ಟ್ ಟೈಗರ್ ಇರುವಂಥ 5 ಪ್ರದೇಶ ಇದೆ. ಇವಾಗ ಅದನ್ನ ಪ್ರಾಜೆಕ್ಟ್ ಟೈಗರ್ ಮತ್ತು ಎಲಿಫೆಂಟ್ ಎರಡನ್ನೂ ಸೇರಿಸಿ ಅದನ್ನ ಆ ಪ್ರದೇಶವನ್ನು ಮಾಡ್ತಿದ್ದಾರೆ. ಚಾಮರಾಜನಗರದಲ್ಲಿ 2 ಹುಲಿ ಸಂರಕ್ಷಿತ ಪ್ರದೇಶಗಳಿದೆ. ಬಂಡೀಪುರ ಇದೆ, ರಾಜ್ಯದಲ್ಲಿ ಹೆಚ್ಚು ಹುಲಿ ಇರುವ ಪ್ರದೇಶ ಬಂಡೀಪುರ, ಅದು ನಮ್ಮ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಅದರೊಂದಿಗೆ BRT ಬಿಳಿಗಿರಿ ರಂಗನ ಬೆಟ್ಟ ಏನಿದೆ ಅದು ಹುಲಿ ಸಂರಕ್ಷಿತ ಪ್ರದೇಶವಂತ ಮಾಡಿದರೆ 3ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಮಲೆ ಮಹದೇಶ್ವರ ಬೆಟ್ಟವನ್ನು ಮಾಡಬೇಕು ಅಂತ ಹೇಳುವ ಪ್ರಪೋಸಲ್ ರೆಡಿ ಆಗ್ತಿದೆ. ಅದು ರಾಜ್ಯದ 6ನೇ ಹುಲಿ ಸಂರಕ್ಷಿತ ಪ್ರದೇಶ ಆಗ್ತದೆ. ನಮ್ಮ ಕೊಡಗು ಮತ್ತು ಮೈಸೂರು ಸೇರುವಂತಹ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ಸಹ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಿರೋದು, ಹುಲಿಯ ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು. ಅದೇ ರೀತಿ ದಾಂಡೇಲಿ ಪ್ರದೇಶ, ಅಂಶಿ ಮತ್ತು ದಾಂಡೇಲಿ ಸೇರಿದಂಥ ಕಾಳಿ ನದಿಯ ಭಾಗವನ್ನು ಸಹ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವಂತ ಸಹ ಘೋಷಣೆ ಆಗಿದೆ. ರಾಜ್ಯದಲ್ಲೂ ಸಹ ನಮ್ಮ ದೇಶದ ಹುಲಿ
ಸಂತತಿಯಲ್ಲಿ ರಾಜ್ಯದಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿ ಇರುವಂಥದ್ದು. ನಮ್ಮ ರಾಜ್ಯ ಸಹ ಮಧ್ಯಪ್ರದೇಶ ಹೊರತುಪಡಿಸಿದಂತೆ ಎರಡನೇ ದೊಡ್ಡ ರಾಜ್ಯ ಹುಲಿಯ ಇರುವಂಥದ್ದು. ಅದು ಪರಿಸರವಾದಿಗಳು, ಹುಲಿಯ ಬಗ್ಗೆ ಯೋಚನೆ ಮಾಡುವವರಿಗೆ ಒಳ್ಳೆಯ ಸುದ್ದಿಗಳು. ಹುಲಿ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಅಲ್ಲಿ ಖುಷಿ ಪಡ್ತಾರೆ. ಅರಣ್ಯದಂಚಿನವರು ಸಹಜವಾಗಿ ಅದನ್ನ ಬೇಸರ ಪಡುವಂಥದ್ದು ಸಹಜವಾಗಿರುತ್ತೆ. ಈಗ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿರುವ ಗ್ರಾಮಗಳಿಗೆ ಹುಲಿ ಇರ್ಬೋದು, ಆನೆ ಇರ್ಬೋದು, ಕಾಡು ಹಂದಿ ಇರ್ಬೋದು, ಕಾಡು ಕೋಣ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಕಾಟಿ ಇರ್ಬೋದು, ಬೇರೆ ಬೇರೆ ಪ್ರಾಣಿಗಳಿಂದ ನಿರಂತರವಾಗಿ ಉಪಟಳವನ್ನ ಅವರು ಅನುಭವಿಸ್ತಾನೆ ಬಂದಿದ್ದಾರೆ. ಈಗ ಅಲ್ಲಿ ಆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಯಾವ ಪ್ರಾಣಿಗಳು ಹೊರಗೆ ಬರದ ರೀತಿಯಲ್ಲಿ ತಡೆಯುವಂಥ ಪ್ರಾಜೆಕ್ಟ್ಗಳು ಏನಿಲ್ಲ. ಈಗ ರೈಲ್ವೆ ಕಂಬಿ ಅಳವಡಿಸುವ ಮೂಲಕ ಆನೆಗಳು ಬರದಾಗೆ ಮಾಡೋದಕ್ಕೆ ಪ್ರಾಜೆಕ್ಟ್ಗಳನ್ನ ಇವತ್ತೇನು ರಾಜ್ಯ ಸರ್ಕಾರನು ಅನುದಾನವನ್ನ ಘೋಷಣೆ ಮಾಡಿದೆ. ಸಮಸ್ಯೆಗಳು ಶಾಶ್ವತವಾಗಿ ಮುಂದುವರಿಯ ಬದಲು ಸಮಸ್ಯೆ ಪರಿಹಾರ ಆಗಬೇಕಾಗುತ್ತೆ. ಇನ್ನು ಮತ್ತೆ ಮರಳಿ ಈ ಪ್ರಾಣಿ ಹುಲಿ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಅಥವಾ ಆನೆ ಇರ್ಬೋದು, ಈ ಸಮಸ್ಯೆಗಳಿಗೆ ಒಂದು ಪರಿಹಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ಶಾಶ್ವತ ಪರಿಹಾರವನ್ನು ಮಾಡಿ ತ್ವರಿತಗತಿಯಲ್ಲಿ ಅದನ್ನು ಅನುಷ್ಠಾನ ತರಬೇಕಾಗಿದೆ. ಈ ನಾಗರಿಕತೆ ಬೆಳೆದಿರುವ ಸಂದರ್ಭದಲ್ಲೂ ಸಹ ಪ್ರತಿಯೊಬ್ಬರ ಜೀವನೂ ಬಹಳ ಅಮೂಲ್ಯವಾಗಿರುವಂಥದ್ದು. ಅದು ಈ ಕಾರಣಕ್ಕಾಗಿ ಕಳೆದುಕೊಳ್ಳುವಂಥದ್ದು ಆಗುವಂಥದ್ದಾಗಲಿ, ವನ್ಯಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಏರ್ಪಡುವಂಥದ್ದು ಇರಲೇಬಾರದು. ಮಾನವ ವನ್ಯಪ್ರಾಣಿ ನಡುವೆ ಸಂಘರ್ಷ ಅಂತ ಹೇಳೋದೇ ಒಂದು ಒಳ್ಳೆಯ ವಿಚಾರ ಅಲ್ಲ. ಈಗ ಯಾಕೆಂದರೆ ವನ್ಯಪ್ರಾಣಿಗಳಿಗೂ ನಮ್ಮ ಬದುಕು ಹಕ್ಕುಗಳಿದೆ. ಸಾಕು ಪ್ರಾಣಿ ಥರನೇ ವನ್ಯಪ್ರಾಣಿಗಳಿಗೂ ಬದುಕು ಹಕ್ಕಿದೆ. ಈ ಭೂಮಿಯಲ್ಲಿ ನಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅದಕ್ಕಿದೆ. ನಮಗೆ ಮಾತನಾಡುವ ಶಕ್ತಿ ಇದೆ. ಅವರ ಸಂವಹನ ನಮಗೆ ಅರ್ಥ ಆಗಲಿಕ್ಕಿಲ್ಲ ಅಷ್ಟೇ, ಅವರು ಸಹ ಸಂವಹನ ಮಾಡಿಕೊಂಡೇ ಬದುಕುವಂಥದ್ದು. ಅವರ ಭಾಷೆ ನಮಗೆ ಅರ್ಥ ಆಗಲಿಕ್ಕಿಲ್ಲ, ಅವರಿಗೂ ಆ ಬಾಳುವೆ ಬದುಕು ಹಕ್ಕುಗಳಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ನಾಗರಿಕತೆ ಬೆಳೆದ ಹಾಗೆಯೇ ಅಭಿವೃದ್ಧಿ ಆದ ಹಾಗೆಯೇ ಬೇರೆ ಬೇರೆ ಕಾರಣಗಳಿಗಾಗಿ ಅವರ ಆವಾಸ ಸ್ಥಾನಗಳಿಗೆ ನಮ್ಮ ಪ್ರವೇಶ ಆಗಿ ನಮ್ಮ ಹಸ್ತಕ್ಷೇಪದಿಂದ ಅವ್ರಿಗೆ ತೊಂದರೆಗಳಾಗ್ತಿದೆ. ಹಲವಾರು ಪ್ರಾಣಿ ಪಕ್ಷಿಗಳು ಇವತ್ತು ಸಂಕುಲಗಳು ಕಳೆದು ಹೋಗ್ತಾ ಇದೆ. ನಮಗೆ ನೋಡಿ, ಹುಲಿಯ ನೋಡಿದ್ರೆ ಒಂದು ಶತಮಾನದ ಹಿಂದೆ 1,00,000 ಇದ್ದು ಒಂದು ಶತಮಾನ ಕಳೆಯುವಾಗ, 100 ವರ್ಷ ಕಳೆಯುವಾಗ ಅದು 6,000 ಲೆವೆಲ್ಗೆ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದ ಇಳಿಕೆ ಯೋಚನೆ ಮಾಡಿ. ಬಹುಶಃ 21ನೇ ಶತಮಾನ ಕಳೆದಾಗ ಈ ಸಂರಕ್ಷಿತ ಯೋಜನೆಯ ಪರಿಣಾಮ ಇಲ್ಲದೆ ಹೋದ್ರೆ ಹುಲಿಯೇ ಇರ್ತಿರ್ಲಿಲ್ಲ. ಬಹುಶಃ ಹುಲಿಯನ್ನೇ ನಾವು ಬರೀ ಮೃಗಾಲಯದಲ್ಲಿ ನೋಡುವ ಕಾಲ ಹೋಗಿ ಫೋಟೋದಲ್ಲಿ ನೋಡುವಂತಹ ಪರಿಸ್ಥಿತಿ, ಹುಲಿ ಅಂತ ಹೇಳುವ ಒಂದು ಪ್ರಾಣಿ ಇತ್ತು ಅಂತ ಹೇಳುವಂತ ಪರಿಸ್ಥಿತಿ ಬರ್ಬೋದು. ಹಲವು ದೊಡ್ಡ ದೊಡ್ಡ ಪ್ರಾಣಿಗಳೇ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆ ಒಂದು ಜೀವ ಸಂಕುಲ ಇರಬೇಕು ಅಂತಂದ್ರೆ ಅದು ಇರಬೇಕಾಗುತ್ತೆ. ಇನ್ನೊಂದು ಎಲ್ಲರೂ ಹೇಳುವಂತಂದ್ರೆ ಹುಲಿ ಸಮೃದ್ಧವಾಗಿದ್ದರೆ, ಹುಲಿಯ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶ ಸಮೃದ್ಧ ಆಗಿದೆ ಅಂತ ಹೇಳೋದನ್ನ ಸೂಚನೆ ನಾನು ಹೇಳುವಂಥ. ಹುಲಿಯ ಸಂತತಿ ಮಾಡ್ತಂದ್ರೆ ಅದು ನೋಡಿ, ಬೇಟೆಯಾಡಿ ಮಾಂಸಾಹಾರಿ ಪ್ರಾಣಿ ಹುಲ್ಲು ತಿನ್ನೋದಿಲ್ಲ, ಪ್ರಾಣಿಯನ್ನೇ ತಿನ್ನೋದು. ಅದಕ್ಕೆ ಅದರ ವಂಶಾಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಚೆನ್ನಾಗಿದೆ ಅಂತ, ಅದಕ್ಕೆ ಆಹಾರಗಳು ಸಿಗ್ತಾ ಇದೆ ಅಂತ, ಜಿಂಕೆ ಸಿಗ್ತದೆ, ಕಾಡು ಕೋಣ ಸಿಗ್ತಾ ಇದೆ, ಅದು ಬಳಸುವಂತ ಕಾಡು ಹಂದಿ ಸಿಗ್ತದೆ ಅಂತ ಆದ್ರೆ ಆ ಪ್ರಮಾಣದಲ್ಲಿ ಅದು ಇದೆ ಅಂತ ಹೇಳಿ, ಅವೆಲ್ಲ ಇದೆ ಅಂತ ಹೇಳಿದ್ರೆ ಅದರ ವೃದ್ಧಿಯೂ ಆಗ್ತಾ ಇದೆ ಅಂತ ಹೇಳೋ ಕಾರಣ. ಹಿಂದಿನ ಬೇಟೆಯಾಡೋ ಪ್ರಮಾಣ ಈ ಬೇಟೆ ಇಲ್ಲವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇವತ್ತು ಬೇಟೆಯಾಡೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಕದ್ದು ಮುಚ್ಚಿ ಬೇಟೆಯಾಡೋರು ಇದ್ದಾರೆ. ಹಿಂದೆ ಪ್ರಮಾಣ ಕಾಡಿಗೆನೇ ಹೋಗಿ ಬೇಟೆಯಾಡುವ ಸಂಖ್ಯೆಗಳು ಕಡಿಮೆಯಾಗಿದೆ, ಇಲ್ಲವೇ ಇಲ್ಲ ಅಂತ. ಈಗಲೂ ಸಹ ತುಂಬ ಕೊಡಗಿನಿಂದ ಚಾಮರಾಜನಗರ ಹೋಗಿ ಅರಣ್ಯಕ್ಕೆ ಬೇಟೆಯಾಡಿಕೊಂಡು ಬರ್ತಾರೆ ಅಂತ ಹೇಳುವಂಥದ್ದು ಈಗಲೂ ಮಾತಾಡ್ತಾರೆ. ಅಲ್ಲಿ ಅರೆಸ್ಟ್ ಆಗುವ ಸಂದರ್ಭದಲ್ಲೂ ನಾವು ನೋಡ್ತೀವಿ. ಬೇಟೆಯಾಡೋ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಇಳಿದಿದೆ. ಆದರೂ ಬೇರೆ ಬೇರೆ ಕಾರಣಗಳಿಗೆ ಅವರ ಸಂತತಿಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಒಂದು ನೀವು ಹೇಳಿದಾಗೆ ಇಚ್ಛಾಶಕ್ತಿ ಇದ್ರೆ, ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಎಂಥ ಕಾರ್ಯಾಚರಣೆ ಮಾಡಲಿಕ್ಕೂ ತಯಾರಿದ್ದಾರೆ. ಈಗ ಈ ನಿನ್ನೆ ಬೆಳವಣಿಗೆ ನೋಡೋದಾದ್ರೆ, ಈಗ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಯಿತು, ರೈತ ಸಂಘದವರು ಮಾತುಕತೆ ಮಾಡಿದ್ರು, ತೀವ್ರವಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟರು, ಅಲರ್ಟ್ ಆದರು, ಕಾರ್ಯಾಚರಣೆ ಕೈಗೊಂಡ್ರು, ಹುಲಿ ಸಿಕ್ಕೇ ಬಿಡ್ತು. ಒಂದು ವೇಳೆ ಅವರು ಆ ರೀತಿ ಮಾಡದಿದ್ರೆ ಇವರು ಕೇವಲ ಒಂದು ಬೋನ್ ಇಟ್ಬಿಟ್ಟು ಹೋಗ್ತಾ ಇದ್ರು, ಪ್ರತಿದಿನ ಬಂದು ನೋಡಿ ಹೋಗುವಂಥ ಪ್ರೋಸೆಸ್ ಆಗ್ತಾ ಇತ್ತು. ನನಗನ್ಸೋದು ಇಲ್ಲಿ ಅಧಿಕಾರಿ ವರ್ಗ ಜೊತೆಗೆ ಜನಪ್ರತಿನಿಧಿಗಳು ಇಬ್ಬರ ಜವಾಬ್ದಾರಿ ಕೂಡ ಇದೆ. ಕೇವಲ ನಾವು ವನ್ಯಜೀವಿ ಮಾನವ ಸಂಘರ್ಷ ಅಂತ ಮಾತಾಡ್ತೀವಿ, ಆ ಸಂಘರ್ಷ ಆದಾಗ ಅಧಿಕಾರಿಗಳು ಬೆಳೆಗಾರರ ಸಂಘರ್ಷ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಸುಮ್ಮನೆ ಮನಸ್ತಾಪಗಳು, ಮಾತಿಗೆ ಮಾತು ಬೆಳ್ಕೊಂಡು ಹೋಗುವಂಥದ್ದು. ನನಗನ್ಸೋದು ಇಲ್ಲಿ ಆಡಳಿತ ವರ್ಗಕ್ಕೆ ಸರಿಯಾದ ವರದಿಯನ್ನು ತಲುಪಿಸುವಂತಹ ಕಾರ್ಯವನ್ನು ಸ್ಥಳೀಯ ಜನಪ್ರತಿನಿಧಿಗಳು ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿ ಮಾಡ್ತಾ ಇಲ್ಲ ಅಂತ ಅನ್ಸುತ್ತಾ, ಹೇಗೆ ಅಂತ? ಯಾಕಂದ್ರೆ ನೋಡಿ, ಈಶ್ವರ ಖಂಡ್ರೆ ಅವರು ಬೇರೆ ಕಡೆಯಿಂದ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾರೆ. ನಾವು ಕೊಡಗಿಗೆ ಸಂಬಂಧಪಟ್ಟ ತೀರಾ ವಿರಳ, ಎಲ್ಲೂ ಕೂಡ ಅವರ ರಿಯಾಕ್ಷನ್ ಕಾಣೋಕ್ಕೆ ಸಿಗೋದಿಲ್ಲ. ಕೊಡಗಿಗೆ ಎಷ್ಟು ಬಾರಿ ಭೇಟಿ ನೀಡಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಕೇವಲ ಈಶ್ವರ ಖಂಡ್ರೆ ಮಾತ್ರ ಅಲ್ಲ, ಈ ಹಿಂದೆ ಇದ್ದಂತಹ ಅರಣ್ಯ ಸಚಿವರು ಕೂಡ ಆಗಿರ್ಬೋದು. ಇಲಾಖೆ ಅನ್ನುವಂಥದ್ದು ಕೊಡಗಿನಲ್ಲೂ ಅರಣ್ಯ ಪ್ರದೇಶ ಹೆಚ್ಚಿದೆ, ಸಮಸ್ಯೆಗಳು ಹೆಚ್ಚಿದೆ, ಅಲ್ಲಿಗೆ ಒಂದು ಕಾಳಜಿ ವಹಿಸಿ ಭೇಟಿ ನೀಡುವಂಥದ್ದು, ವರ್ಷಕ್ಕೊಮ್ಮೆ ಆದರೂ ಭೇಟಿ ನೀಡಿ ಅಧಿಕಾರಿಗಳ ರೈತರ ಬೆಳೆಗಾರರ ಜೊತೆಗೆ ಸಂವಾದ ನಡೆಸುವಂಥದ್ದು, ಆ ರೀತಿ ಮಾಡಿದಾಗ ಅವ್ರಿಗೂ ಒಂದಷ್ಟು ವಿಚಾರಗಳು ತಿಳಿಯೋದಕ್ಕೆ, ಇಲ್ಲಿನ ಸಮಸ್ಯೆಗಳು ಏನು ಅನ್ನೋದರ ಅರಿವಾಗೋದಕ್ಕೆ ಸಾಧ್ಯ ಆಗುತ್ತಲ್ಲ ಅಂತ. ಹೌದು, ಈಗ ಬಿಸಿ ಇದ್ದರೆ ಬೆಣ್ಣೆ ಕರಗೋದು ಅಂತ ಹೇಳ್ತಾರೆ. ಅದರೊಂದಿಗೆ ಈಗ ಮಗು ಹತ್ರನೇ ತಾಯಿ ಹಾಲು ಕೊಡೋದು ಅಂತ, ಅದಕ್ಕೆ ತಾಯಿಗೆ ಮಗುಗೆ ಹಾಲು ಕೊಡಬಾರ್ದು ಅಂತ ಉದ್ದೇಶ ಇರಲ್ಲ. ಮಗು ಹಸಿವಾಗಿದೆ, ಹತ್ರ ಮಾತ್ರ ಹಸಿವಾಗಿದೆ ಅಂತ ಗೊತ್ತಾಗುತ್ತೆ ಅಂತ.
ಅದೇ ರೀತಿ ಅಧಿಕಾರಿಗಳಿರಲಿ ಜನಪ್ರತಿನಿಧಿಗಳಲ್ಲಿ ಹಲವು ಕೆಲಸಗಳ ನಡುವೆನೂ ಇದು ಅವರಿಗೆ ಆದ್ಯತೆ ಕೆಲಸಗಳಿರೋದಿಲ್ಲ. ಈಗ ನಾವೀಗ ಮೊನ್ನೆ ಕಾರ್ಯಾಚರಣೆಯಾಗಿ ಏನು ಹುಲಿಯನ್ನು ತ್ವರಿತಗತಿಯಲ್ಲಿ ಹಿಡಿದಿದ್ದಾರೆ, ಅದು ಮನು ಸೋಮಯ್ಯನವರ ತೀಕ್ಷ್ಣವಾದ ಮಾತುಗಳ ಕಾರಣಕ್ಕಾಗಿ ಒಂದು ಇರಿಟೇಟ್ ಆಗಿರುತ್ತೆ ಸಾರ್ವಜನಿಕವಾಗಿ, ಮತ್ತು ಅವರ ಕೆಳಗಿನ ಹಂತದ ಅಧಿಕಾರಿಗಳ ಸಿಬ್ಬಂದಿ ಮುಂದೆ ಒಬ್ಬ CCF ಅನ್ನ ಒಬ್ಬ ರೈತ ಮುಖಂಡ ತರಾಟೆ ತೆಗೆದುಕೊಂಡಾಗ ಸಹಜವಾಗಿ ಅವ್ರಿಗೆ ಇರಿಟೇಟ್ ಆಗಿರುತ್ತೆ. ಆ ಇರಿಟೇಟ್ ಆಗಿರೋ ಕಾರಣಕ್ಕಾಗಿ ಆ ಪ್ರೋಸೆಸ್ ಮುಗಿದ ತಕ್ಷಣ ಅವರು ಆರ್ಡರ್ ಮಾಡಿರ್ತಾರೆ, ತಕ್ಷಣ ಹಿಡೀರಿ ಅಂತ ಹೇಳುವ ಪ್ರೋಸೆಸ್ ಮಾಡಿರ್ತಾರೆ. ಅದಕ್ಕಾಗಿ ಅವ್ರು ಫಾಸ್ಟಾಗಿ ಮಾಡೇ ಮಾಡ್ತಾರೆ. ಈ ಬಿಸಿ ಮುಟ್ಟಬೇಕು ಅಂತ ಹೇಳೋದಾದರೆ ಜನಧ್ವನಿ ಹೆಚ್ಚಾಗಬೇಕಾಗುತ್ತೆ. ಇದರ ಬಗ್ಗೆ ನಿಜವಾಗ್ಲೂ ನಾನು ಗಮನಿಸಿದಾಗೆ ಕಾಡಾನೆ ಸಮಸ್ಯೆಗಳಿರ್ಬೋದು, ಹುಲಿಯ ಸಮಸ್ಯೆಗಳಿರ್ಬೋದು, ಜನರ ಧ್ವನಿ ಬಹಳ ಕಡಿಮೆ. ಈಗ ಬೆಸಗೂರಲ್ಲಿ ಸಮಸ್ಯೆ ಆದರೆ ಆ ಭಾಗದವರಷ್ಟೇ ಅವ್ರ ತೋಟ ಸಮಸ್ಯೆ ಅವ್ರು ಮಾಡ್ತಾರೆ. ಅದು ಅವ್ರ ಊರಿಂದ ಹೊರಗೆ ಬರೋದೇ ಚಾನ್ಸಸ್ ಕಮ್ಮಿ. ಒಂದಿಬ್ಬರು ಏನೋ ಸೋಷಿಯಲ್ ಮೀಡಿಯಾ ಹಾಕಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಈಗೇನಾದ್ರೆ ಜಾನುವಾರು ಸಾಕ್ತು ಅಂತ ಹೇಳಿದ್ರೆ ಯಾರು ಅದಕ್ಕೆ ದೊಡ್ಡ ವಿಚಾರನೇ ಅಲ್ಲ ಅಂತ. ಹುಲಿ ಜಾನುವಾರು ಸಾಯ್ತು ಅಂತ ಹೇಳಿದ್ರೆ ಅದು ನಾರ್ಮಲ್ ವಿಚಾರ ತರ ಇರ್ತಾರೆ. ಕೇವಲ ಜಾನುವಾರು ಮಾತ್ರ ಅಲ್ಲ, ಈಗ ನೋಡಿ ಕಾಡಾನೆಯಿಂದ ಜನ ಸಾಯ್ತಾರೆ. ಜನ ಸತ್ತಾಗ ಆ ವ್ಯಾಪ್ತಿಯ ಜನ ಮಾತ್ರ ಒಂದು ದಿನ ಮಟ್ಟಿಗೆ ಪ್ರತಿಭಟನೆ ಅಷ್ಟೇ ಅಲ್ಲ. ಅಲ್ಲೂ ಏನು ಪ್ರತಿಭಟನೆ ಆಗುತ್ತಾ, ನೀವು ಪರಿಹಾರ ವಿಚಾರವಾಗಿ 20 ಲಕ್ಷ ಕೊಡಿ, ಈಗಲೇ ಕೊಡಿ. ನನಗೆ ಅದೇ ಬೇಜಾರಾಗೋದಂತ ವಿಷಯ ಬರೋದು. ಅದು ಬಾಡಿ ಇಟ್ಕೊಂಡು ಕೇಳೋದೇನಂದ್ರೆ ದುಡ್ಡು ಕೇಳೋದು. ಹಸು ಸತ್ರು ಬೇರೋದು ಅವ್ರಿಗೆ ತಕ್ಷಣ ಮಾಲೀಕರಿಗೆ ಪರಿಹಾರ ಕೊಡಿ ಅಂತ, ಈಗಲೇ ಕೊಡಿ, ಈ ಕ್ಷಣವೇ ಕೊಡಿ, ಇಲ್ಲೇ ಕೊಡಿ ಅಂತ ಪರಿಹಾರ ಕೇಳ್ತಾರೆ. ಬಿಟ್ರೆ ಆ ಸಮಸ್ಯೆಗೆ ಪರಿಹಾರ ಕೇಳೋದೇ ಇಲ್ಲ ಅಂತ. ನೀವು ಇದನ್ನ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಕೆಲಸ ಮಾಡಬೇಕು ಅಂದ್ರೆ ಜನಧ್ವನಿ ಇರಬೇಕು, ಜನರ ಧ್ವನಿ ಇರಬೇಕು. ಅದನ್ನೊಂದು ಗಂಭೀರ ಸಮಸ್ಯೆಯಾಗಿ ಜನ ಎತ್ತಿದಾಗ ಈ ಅಧಿಕಾರಿಗಳಿರಲಿ ಜನಪ್ರತಿನಿಧಿಗಳು 100% ಅವರು ಸ್ಪಂದಿಸಲೇಬೇಕಂತದೆ. ಸ್ಪಂದಿಸದೇ ಇರುವಂತ ಅನಿವಾರ್ಯತೆ ಇಲ್ಲ. ಊರೂರು ಹೋಗಿ ಜನ ಕೇಳಬೇಕಾಗುತ್ತೆ. ಇದರಲ್ಲಿ ರಾಜ್ಯಕ್ಕೆ ಮಾಡುವ ವಿಚಾರ ಅಲ್ಲ, ಜನರ ಬದುಕಿನ ಪ್ರಶ್ನೆ. ಇಲ್ಲಿ ಜನರ ಬದುಕಿನ ಪ್ರಶ್ನೆ ಬಂದಾಗ ಜನ ಸಂಘಟನೆಗಳು ಇದರ ಬಗ್ಗೆ ಧ್ವನಿ ಎತ್ತಬೇಕು. ರಾಜಕೀಯ ಪಕ್ಷಗಳು ನೋಡಿ, ಒಂದೇ ಒಂದು ರಾಜಕೀಯ ಪಕ್ಷಗಳು ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಜನರಿಗಾಗಿ ಕೆಲಸ ಮಾಡಬೇಕಾದಂತ ರಾಜಕೀಯ ಪಕ್ಷಗಳೆಂದರೆ ಜನರ ಕೆಲಸವೇ ರಾಜಕೀಯ ಪಕ್ಷಗಳು. ಜನರ ಮತ ಪಡೆಯುವಂಥದ್ದು ಇರ್ಬೋದು, ಜನರ ವಿಶ್ವಾಸ ಪಡೆಯುವಂಥದ್ದು ಇರ್ಬೋದು, ಜನರ ಬೆಂಬಲ ಪಡೆಯುವಂಥದ್ದು ರಾಜಕೀಯ ಪಕ್ಷಗಳಿಗೆ ಕೆಲಸ. ಅದು ಎಷ್ಟು ರಾಜಕೀಯ ಪಕ್ಷಗಳು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತದೆ? ವನ್ಯಪ್ರಾಣಿಗಳ ಸಮಸ್ಯೆ ಪರಿಹಾರಕ್ಕಾಗಿ ಒತ್ತಡ ಹಾಕುವುದಕ್ಕೆ ಎಷ್ಟು ರಾಜಕೀಯ ಪಕ್ಷಗಳು ಇದನ್ನ ಒಂದು ಗಂಭೀರ ವಿಚಾರವಾಗಿ ತೆಗೆದುಕೊಳ್ತಾರೆ? ಹೇಳಿಕೆ ಆಗಲಿ ಒಂದು ಪ್ರಶ್ನೆ ಮಾಡುವಂತೆ ಇರಲ್ಲ. ಇದನ್ನು ಪ್ರಶ್ನೆ ಮಾಡೋದೇ ಇಲ್ಲ. ಇದನ್ನು ಪ್ರಶ್ನೆ ಮಾಡುವ ಸಂಖ್ಯೆ ಹೆಚ್ಚಾಗಬೇಕಾಗುತ್ತೆ. ಅದನ್ನು ದೊಡ್ಡ ಹೋರಾಟದ ರೀತಿಯಲ್ಲಿ ಆಗಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳನ್ನ ಮತ್ತು ಜನಪ್ರತಿನಿಧಿಗಳನ್ನ ನೀವು ಕೇಳ್ತೀರಿ, ಅದು ಪರಿಹಾರ ಸಾಧ್ಯ ಆಗುತ್ತೆ. ಕೇಳದೆ ಹೋದರೆ ಯಾರೂ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ನನಗನ್ಸು ಆ ಹೋರಾಟ ಮನೋಭಾವ ಇರೋದಕ್ಕಾಗಿ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ವೈಫಲ್ಯವನ್ನು ಸಾಧಿಸ್ತಾರೆ. ಸರ್ಕಾರ ಮಟ್ಟದಲ್ಲಿ ಅವರು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಕ್ಕೆ ಹೋಗ್ತಿಲ್ಲ. ಅರಣ್ಯ ಇಲಾಖೆಗೆ ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿಟ್ಟಿದ್ದಾರೆ. ನಾನು ಅದೇ ಹೇಳಿದಲ್ಲ, ಅರಣ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಬರುವಂತಹ ಅರಣ್ಯಾಧಿಕಾರಿಗಳಿಗೆ ಸಮಸ್ಯೆಗಳು ಏನಂತ ಗೊತ್ತಿದೆ, ಅದಕ್ಕೆ ಪರಿಹಾರ ಏನಂತ ಗೊತ್ತಿದೆ, ಏನ್ ಮಾಡಿದ್ರೆ ಹೇಗೆ ಪರಿಹಾರ ಆಗುತ್ತೋ ಅಂತ ಗೊತ್ತಿದೆ, ಅದರ ಜೀವನ ಕ್ರಮ ಗೊತ್ತಿದೆ, ಏನಕ್ಕಾಗಿ ಸಮಸ್ಯೆ ಆಗುತ್ತೆ, ಯಾವ ಸೀಸನ್ಗೆ ಸಮಸ್ಯೆ ಆಗುತ್ತೆ, ಎಲ್ಲದರ ಅರಿವುಗಳು ಇರ್ತದೆ. ಈಗ ಹಲಸಿನ ಹಣ್ಣು ಬರುವ ಸೀಸನ್ಗೆ ಎಲ್ಲ ಆನೆಗಳು ಹೊರಗೆ ಬರುತ್ತೆ. ಕಾಡಿನಲ್ಲಿ ಬೇಸಿಗೆ ಟೈಮಲ್ಲಿ ನೀರಿಲ್ಲದ ಕಾರಣಕ್ಕಾಗಿ ಕೆರೆ ಕಟ್ಟೆಗಳಿರುವ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಹೆಚ್ಚಿನ ಆನೆಗಳು ಬರ್ತದೆ. ಫುಡ್ಗಾಗಿ ನೀರಿಗಾಗಿ ಅವು ಅನಿವಾರ್ಯವಾಗಿ ಹೊರಗೆ ಬರುತ್ತೆ. ಅದು ಹಲಸಿನ ಹಣ್ಣು ಮರಗಳನ್ನು ಹುಡುಕಿ ಹೋಗುತ್ತೆ. ಬಾಳೆ ಗಿಡ ಇರುವಲ್ಲಿಗೆ ಭೇಟಿ ನೀಡುತ್ತೆ, ಭತ್ತ ಇರುವಲ್ಲಿಗೆ ಹೋಗುತ್ತೆ. ಅದು ಏನಾದ್ರು ಇರುತ್ತೆ, ಎಲ್ಲೆಲ್ಲಿ ಸಿಗುತ್ತೆ ಅಂತ ಅರಿವು ಅದಕ್ಕೆ ಇರ್ತದೆ. ಅದು ಅದೇ ಕ್ರಮ ಹೋಗುತ್ತೆ. ಅದನ್ನು ತಡೆಯುವುದಕ್ಕೆ ಏನು ಕ್ರಮ ಅಂತ ಹೇಳಿದ್ರು ಅರಿವಿರ್ತದೆ. ಯೋಜನೆಗಳಿದೆ, ಪ್ರಾಜೆಕ್ಟಿಗೆ ಪೂರಕವಾದ ಅನುದಾನ ಒದಗಿಸೋಕೆ ಮಾಡಬೇಕಾಗುತ್ತೆ. ಇದರಲ್ಲಿ ಲಾಭ ನಷ್ಟ ಲೆಕ್ಕ ಇರಲ್ಲ. ನಿಮಗೆ ಇಲ್ಲಿ ಲಾಭ ಲೆಕ್ಕ ಹಾಕಾಗಲ್ಲ. ಇದು ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ, ಬೇರೆ ಪ್ರಾಜೆಕ್ಟ್ಗಳ ತರ ಅಲ್ಲ. ಒಂದು ದೊಡ್ಡ ಅಮೌಂಟ್ ಅನ್ನ ಈ ಯೋಜನೆಗೆ ಅಗತ್ಯವಾದ ಅನುದಾನವನ್ನ ಬಜೆಟ್ ಅಲ್ಲೇ ಘೋಷಣೆ ಮಾಡಿ ಇದನ್ನ ಪರಿಹಾರವನ್ನು ತ್ವರಿತಗತಿಯಲ್ಲೇ ಮಾಡಬೇಕಾಗುತ್ತೆ. ಅದನ್ನು ವರ್ಷಾನುಗಟ್ಟಲೆ ಮಾಡೋದು. ಈಗ ರೈಲ್ವೆ ಕಂಬಿ ಅಳವಡಿಸಬೇಕು ಅಂತ ಹೇಳಿದ್ರೆ ಒಂದು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕ್ಬೇಕಂದ್ರೆ 10 ಕಿಲೋಮೀಟರ್ಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ನೀವು 50 ಕಿಲೋಮೀಟರ್ ಹಾಕುವವರೆಗೂ ಈ 10 ಕಿಲೋಮೀಟರ್ ಹಾಕೋದು, 20 ಕಿಲೋಮೀಟರ್ ಹಾಕೋದು, 30 ಕಿಲೋಮೀಟರ್ ಯಾವ ಪರಿಣಾಮವನ್ನು ಕೊಡಲ್ಲ. 50 ಕಿಲೋಮೀಟರ್ ಒಂದೇ ಪ್ರೋಸೆಸ್ ಅಲ್ಲಿ ಮಾಡಿ ಮುಗಿಸ್ಬೇಕು, ಅದಕ್ಕೂ ಲೆಕ್ಕ ಹಾಕೊಂಡು ಕೂತ್ರ ಆಗುತ್ತಾ? ಅದನ್ನು ತ್ವರಿತವಾಗಿ ಮಾಡಿ ಮುಗಿಸ್ಬೇಕಲ್ಲ, ಸಮಸ್ಯೆ ಪರಿಹಾರ ಆಗೋಲ್ಲ. ನೀವೀಗ 200 ಕೋಟಿ ಕೊಟ್ಟಿದ್ರೆ ತಿಳ್ಕೊಳ್ಳಿ, 500 ಕೋಟಿ ಪ್ರಾಜೆಕ್ಟ್ಗೆ 200 ಕೋಟಿ ಕೊಟ್ಟರೆ 500 ಕೋಟಿ ಬಳಕೆ ಆಗೋದಿಲ್ಲ. ನೀವು 500 ಕೋಟಿ ಕೊಟ್ಟರೆ 200 ಕೋಟಿ ಬಳಕೆ ಆಗೋದು. 300 ಕೋಟಿ ಕೊಟ್ಟರು ಪ್ರಯೋಜನ ಆಗಲ್ಲ. ಈಗ 400 ಕೋಟಿ ಕೊಟ್ಟರು ಪ್ರಯೋಜನ ಆಗಲ್ಲ. ಆದ್ರೆ ಅರಿವಿರಬೇಕಲ್ಲ. ಜನಪ್ರತಿನಿಧಿಗಳಿಗೆ ಇದು ಮಹತ್ವ ಅನಿಸೋದಿಲ್ಲ, ಅಧಿಕಾರಿಗಳಿಗೆ ಮಹತ್ವ ಅನಿಸೋದಿಲ್ಲ. ಈ ಸಬ್ಜೆಕ್ಟ್ ನೀವು ನೋಡಿ, ಸ್ವಂತ ಬಳಕೆಗೆ ಮರ ಕಡಿಯುವುದಕ್ಕೆ ಅಲ್ಲಿ ಹೋಗಿ ಕೇಸ್ ಕೊಡುವಂತ. ಮರಗಳನಿಗೆ ಏನು ಕೇಸ್ ಇಲ್ಲ, ಅವನು ಎಷ್ಟು ಲೋಡ್ ಗಟ್ಟಲೆ ಸಾಗಿಸಿರಲಿಲ್ಲ. ಒಂದು ಸ್ವಂತ ಮನೆ ಕಟ್ಟೋದಕ್ಕೆ ಒಂದು ಮರ ಕಡಿದ್ರೆ ಅವನಿಗೆ ಬೆನ್ನಿಟ್ಟು ಅವನ ಬದುಕು ಅವನ ಬರ್ಬಾದ್ ಮಾಡಿರ್ತಾರೆ. ಅವನಿಗೆ ಮನೆ ಕಟ್ಟೋಂಗಲ್ಲ, ಈ ಕಡೆ ತಿರ್ಗೋಂಗ. ಮರಳು ದಂಧೆ ಮಾಡುವರ ಬಗ್ಗೆ ಯಾವ ಪ್ರಶ್ನೆ ಇರೋದಿಲ್ಲ. ಸ್ವಂತ ಬಳಕೆಗೆ ಅವನು ಹೋಗಿ ಒಂದು ಟ್ರ್ಯಾಕ್ಟರ್ ಮರಳು ತಂದ್ರೆ ಅವನು ಹಿಡಿತಾರೆ. ಕಾರ್ಯಾಚರಣೆ ಮಾಡಿದ್ರೆ ಅಲ್ಲಿ ಫಸ್ಟ್ ಕಾರ್ಯಾಚರಣೆ. ಮರದ ಬಗ್ಗೆ ಎಷ್ಟು ಒಬ್ಬ ಸ್ವಂತ ಬಳಕೆಗೆ ಮರ ಕಟ್ ಮಾಡಬೇಕು ಅಂದ್ರೆ ಅರಣ್ಯ ಇಲಾಖೆ ಎಷ್ಟು ಸತಾಯಿಸ್ತದೆ. ಈ ಪ್ರೋಸೆಸ್ ಮಾತ್ರ ಮಾಡೋದೇ ಇಲ್ಲ. ನಮ್ಮಿದು ಕೆಲಸ ಇದಲ್ಲ ಅಂತ ಹೇಳೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಅದರೊಂದಿಗೆ ಏನಂತ ಹೇಳಿದ್ರೆ,
ಈ ಆನೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರು, ಈ ಅವರಿಗೆ ಒಂದು 300-400 ಎಕರೆ ಜಾಗನ ಗುರುಸಿ ಇಡೀ ಊರಲ್ಲಿರುವಂಥ ಆನೆಗಳನ್ನೆಲ್ಲ ಶಿಫ್ಟ್ ಮಾಡಬೇಕು. ಅದು ಒಳ್ಳೆ ಪ್ರಾಜೆಕ್ಟ್. ಅದನ್ನು ಸಹ ಅಷ್ಟೇ ತ್ವರಿತಗತಿಯಲ್ಲಿ ಮಾಡಿದ್ರೆ ಪರಿಹಾರ ಆಗುತ್ತೆ. ತೋಟದಲ್ಲೇ ಜನಿಸಿರುವಂಥ ಕಾಡಾನೆಗಳು ಸಹ ಕೊಡಗಿನಲ್ಲಿ ದೊಡ್ಡ ಪ್ರಮಾಣ 100-150 ಆನೆಗಳು ಕಾಡನ್ನೇ ಕಂಡಿಲ್ಲ. ಕಾಡಾನೆ ಹೆಸರಷ್ಟೇ, ಅವ್ರು ಕಾಡಲ್ಲೇ ಕಾಫಿ ತೋಟದಲ್ಲೇ ಹುಟ್ಟಿದ ತೋಟದ ಆನೆಗಳೇ ಅವರು. ಕಾಡಾನೆ ಅಂತ ನಾವು ಹೇಳ್ತೀವಿ ಅಷ್ಟೇ, ಅವರು ಕಾಡಿಗೆ ಅಂಟಕ್ಕೆ ಆಗುದೇ ಇಲ್ಲ. ಅಟ್ಟಿದ್ರು ಅವರು ಅಲ್ಲಿಗೆ ವಾಪಸ್ಸೇ ಬರ್ತದೆ. ಅದೇ ರೀತಿ ನಾಡಿನಲ್ಲಿರುವಂಥ ಆನೆ ಮತ್ತೆ ನಾಡಿನಲ್ಲಿ ಜನಿಸಿದ ಆನೆ ಅದು ಕಾಡಿಗೆ ಹೋಗೋ ಪ್ರಶ್ನೆ ಬರಲ್ಲ. ಅದನ್ನ ಹಿಡಿದು ಸ್ಥಳಾಂತರ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಹುಲಿನೂ ಅದೇ ರೀತಿ, ಕಾಡಿಂದ ಹೊರಗೆ ಬಂದ ಹುಲಿ ಮತ್ತೆ ಅದು ವಾಪಸ್ ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಮತ್ತೆ ಅದು ಅಪ್ಪಿ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು ಅಲ್ಲ. ಅದು ಅನಿವಾರ್ಯ ಕಾರಣಕ್ಕಾಗಿ ಹೊರಗೆ ಬಂದಿದ್ದು. ಅದು ದಾರಿ ತಪ್ಪಿ ಬಂದದಾದರೆ ದಾರಿ ಹುಡ್ಕೊಂಡು ಹೋಗ್ತದೆ, ಕಟ್ಟಿದಾಗ ಹೋಗುತ್ತೆ, ಅದು ಹೋಗೋ ಪ್ರಶ್ನೆನೇ ಬರಲ್ಲ. ಅದರ ಅರಿವು ಎಲ್ಲರಿಗೂ ಇದೆ. ಬಹುತೇಕ ಹುಲಿಯ ಜೀವನ ಕ್ರಮದ ಬಗ್ಗೆ ಅರಿವು ಗೊತ್ತಿರುವವರಿಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಇದ್ರೆ ವಾಸ್ತವ ತಿಳ್ಕೊಳ್ಳದೆ ವಿಳಂಬ ಮಾಡಿ ಪ್ರೋಸೆಸ್ ಅನ್ನು ಮಾಡ್ಕೊಂಡು ಹೋಗಿ ಮಾಡ್ತಾರೆ. ಕೆಲವ್ರನ್ನ ಗ್ರಾಮಸ್ಥನ ಖುಷಿ ಪಡಿಸೋಕ್ಕೆ ಸುಮ್ಮನೆ ಬೋನ್ ಇಡ್ತಾರೆ, ಬರೋದೇ ಇಲ್ಲ ಅದು. ಸುಮ್ಮನೆ ಒಂದು ಬೋನ್ ಇಟ್ಟು ಅವರಿಗೂ ಗೊತ್ತಿದೆ ಅದು ನಾವು ಕಾರ್ಯಾಚರಣೆ ಮಾಡ್ತಿಲ್ಲ ಅಂತ ಜನರ ಐವಾಶಿಗಾಗಿ ಅಷ್ಟೇ ಮಾಡ್ತಾರೆ. ಕಣ್ಣೊರೆಸುವ ತಂತ್ರಗಳಿಂದ ಯಾವುದೇ ಪ್ರಯೋಜನಗಳಾಗೋದಿಲ್ಲ. ನಾವು ಈ ಶತಮಾನದಲ್ಲೂ ಸಹ ಈ ಹುಲಿ ಸಮಸ್ಯೆ, ಮನುಷ್ಯ ಹುಲಿ ವನ್ಯಪ್ರಾಣಿ ಸಮಸ್ಯೆ ಹೀಗೆ ಮಾತಾಡ್ತಿರುವಂಥದ್ದು ನನಗೆ ಬಾಲಿಶನೇ ಅಂತ ಅನಿಸ್ತದೆ. ಈ ಸಮಸ್ಯೆನ ಈ ಸುದೀರ್ಘ ಅವಧಿಗೆ ಒಂದು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಒತ್ತು ಕೊಟ್ಟು ಮಾಡೋಕ್ಕಾಗೋಲ್ಲ ಅಂತ ಹೇಳಿದ್ರೆ. ನಿಮಗೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ 70,000 ಕೋಟಿಯ 5 ಗ್ಯಾರಂಟಿ ಕೊಟ್ಟು ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. 70,000 ಕೋಟಿ ಗ್ಯಾರಂಟಿ ಕೊಡ್ತಾರೆ, ಅದು ಪ್ಲಸ್ ಮೈನಸ್ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗಲ್ಲ. ನಿಮಗೆ ಅದ್ರ ಗ್ಯಾರಂಟಿ ಕೊಟ್ಟರೆ ನಮಗೆ ಅಧಿಕಾರಕ್ಕೆ ಬರೋಕ್ಕಾಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಾಂಡ್ ಮನೆಗೆ ಕೊಟ್ಟು ಅದನ್ನ ನಿಮಗೆ ಮಾಡೋಕ್ಕಾಗುತ್ತೆ. ಇದು ಎಷ್ಟು ವರ್ಷದಿಂದ ಸಮಸ್ಯೆ ಆಗುತ್ತೆ. ನೀವು ಜನರನ್ನ ಈ 70,000 ಕೋಟಿ ಯೋಜನೆ ಮೂಲಕ ಅಧಿಕಾರಕ್ಕೆ ಬರ್ಬೋದು ಅಂತ ಹೇಳಿ ಪ್ಲಾನ್ ಮಾಡುವ ಚಿಂತಕರಿದ್ದಾರೆ ನಿಮ್ಮಲ್ಲಿ. ಇಂಥ ಸಮಸ್ಯೆಗಳ ಪರಿಹಾರಕ್ಕೆ ಯಾರು ಇಲ್ವಾ? ನಿಮಗೊಂದು 500 ಕೋಟಿ 600 ಕೋಟಿ ಹೊರೆ ಅಂತ ಅನಿಸ್ತದೆ. 70,000 ಕೋಟಿನ ವರ್ಷಕ್ಕೆ ಕೊಡೋದು ಯೋಜನೆ ಕೊಡೋದಕ್ಕೆ ನೀವು ಅದನ್ನ ಹೆಂಗೋ ಬ್ಯಾಲೆನ್ಸ್ ಮಾಡ್ತೀರಿ. 70,000 ಕೋಟಿ ಪ್ರಾಜೆಕ್ಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಮಾಡಕ್ಕೆ ಇಲ್ಲಿ ಓಟ್ ಸಿಗಲ್ಲ ಅಂತ. ಅದೇ ಕರೆಕ್ಟ್, ಅದೇ ಮೇನ್ ರೀಸನ್. ವನ್ಯಪ್ರಾಣಿಗಳಿಗೆ ಓಟ್ ಇದೆ ಅಂತ ಹೇಳಿದ್ರೆ 100% ತ್ವರಿತವಾಗಿ ಮಾಡ್ತಿದ್ರು ಕಾಣ್ತದೆ. ಇಲ್ಲ, ಅದನ್ನ ನಾನು ಹೇಳೋದು ನಾನು ಬೇರೆ ಯಾರನ್ನ ಬ್ಲೈಮ್ ಮಾಡ್ತಿಲ್ಲ. ಜನ ಅವರ ಈಗ ಸೂಕ್ಷ್ಮವಾಗಿ ಬದುಕಿಗೆ ಸ್ಟಾರ್ಟ್ ಆಗಿದ್ದಾರೆ. ಮೊದಲು ಸಿಟಿಯಲ್ಲಿ ಇದ್ರು, ಈಗ ಫ್ಲಾಟ್ ಅಲ್ಲಿ ಇದ್ರೆ ಅಕ್ಕಪಕ್ಕದಲ್ಲಿರೋ ಯಾರು ಅಂತ ಗೊತ್ತಿರೋದಿಲ್ಲ. ಈಗ ಈ ಹಳ್ಳಿಗಳಲ್ಲೂ ಜೀವನವೂ ಹಾಗೆ ಬಂದಿದೆ. ಅಕ್ಕಪಕ್ಕದವರು, ಊರಿನವರು ಬೇಡ, ಬಂಧು ಬಳಗದವರು ಬೇಡ, ಸಂಬಂಧಿಕರು ಬೇಡ, ಯಾರು ಬೇಡ, ನೆರೆಮನೆಯವರು ಬೇಡ, ಯಾರು ಬೇಡ ಅಂತೇಳಿ ಅವರವ್ರ ಬದುಕು ಪ್ರಾರಂಭ ಆದ್ರೆ ನನಗೆ ಸಮಸ್ಯೆ ಆದಷ್ಟು ನಾನೊಬ್ಬನೇ ಪರಿತಪಿಸಬೇಕು, ನಿಮಗೆ ಸಮಸ್ಯೆ ನೀವು ಒಬ್ಬರೇ ಮಾಡ್ಬೇಕು. ಇದು ಸಂಘಟಿತ ಪ್ರಯತ್ನಗಳಿಲ್ಲದ ಸಮಸ್ಯೆಗಳು. ಈಗ ನೋಡಿ, ಅಲ್ಲಿಯೇ ಬೆಸಗೂರಲ್ಲೂ ಬಂದರು, ಅಷ್ಟು 7-8 ಜಾನುವಾರು ಹೋಗಿದೆ, ಆದರೂ ಜನರ ಧ್ವನಿಯಲ್ಲಿ ಬಂತು. ಯಾರು ಜನಪ್ರತಿನಿಧಿಗಳು ಭೇಟಿ ನೀಡೋದಾಗ್ಲಿ, ಅದೇ ಬೇರೆ ರಾಜಕೀಯ ಪಕ್ಷದ ನೇತಾರರುಗಳು ಅಲ್ಲಿ ಭೇಟಿ ನೀಡೋದಾಗ್ಲಿ ಯಾರೂ ಇಲ್ಲ. ಅದನ್ನು ಯಾರು ಜನರ ಸಮಸ್ಯೆಗಳಾದಾಗ ನಾವು ಹೋಗ್ಬೇಕಲ್ಲ, ಅದನ್ನು ಪರಿಹಾರ ಮಾಡಬೇಕಲ್ಲ, ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಇಲ್ಲಿ ರಾಜಕೀಯಗಳಿಲ್ಲ, ಯಾವ ರಾಜಕೀಯ ಅವಶ್ಯಕತೆಯೂ ಇಲ್ಲ. ಜನರ ಸಮಸ್ಯೆ ಆ ಸಮಸ್ಯೆಯಲ್ಲೇ ಜನ ಬದುಕುವಂಗೆ ಮಾಡುವಂಥದ್ದು ಅಥವಾ ಸಮಸ್ಯೆಗೆ ಹೊಂದಿಕೊಂಡು ಬದುಕುವಂಗೆ ಮಾಡಲಿ ಅಂತ ನಾವು ಬಯಸುವಂಥದ್ದು ಸಹ ತಪ್ಪಾಗುತ್ತೆ. ಆ ಪರಿಹಾರ ಮಾಡಲೇಬೇಕಾಗುತ್ತೆ. ಅರಣ್ಯ ಹಂಚಿನ ಗ್ರಾಮಗಳಿಗೆ ಒಂದು 20-30 ಗ್ರಾಮಗಳಿಗೆ ಇದೊಂದು ಎಷ್ಟೋ ವರ್ಷದಿಂದ ನಿರಂತರವಾದ ಸಮಸ್ಯೆಗಳು. ಆ ಸಮಸ್ಯೆಯೊಂದಿಗೆ ಅವರು ಭಾಗವಾಗಿ ಬದುಕುತ್ತಿದ್ದಾರೆ. ಈಗ ನಾವು ಅಭಯಾರಣ್ಯದೊಳಗಿನ ಯಾರು ಆದಿವಾಸಿಗಳು, ಅಲ್ಲಿ ಜನರು ಬದುಕ್ತಿದ್ದಾರೆ, ಅವರಿಗೆ ನಾವು ಈ ಹುಲಿ ಇದೆ, ಆನೆ ಇದೆ ಅಂತ ಹೇಳಕ್ಕಾಗಲ್ಲ ಅವರಿಗೆ. ಯಾಕೆಂದ್ರೆ ಅವರೇ ಅರಣ್ಯದೊಳಗಿದ್ದಾರೆ, ಅದರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡೇ ಬದುಕಬೇಕಾಗುತ್ತೆ. ಆನೆ ಅಲ್ಲಿದ್ರೆ ಇವ್ರು ಇಲ್ಲಿರ್ಬೇಕಾದ್ರೆ, ಇಲ್ಲಿದ್ರೆ ಇವ್ರು ಅಲ್ಲಿರ್ಬೇಕಾಗುತ್ತೆ. ಅದರ ಸಮಯ ದಾಟೋ ಸಮಯ ಅದು ಎಲ್ಲಿರುತ್ತೆ ನೋಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಬದುಕುವಂತ ಕಲ್ತ್ಕೊಂಡಿದ್ದಾರೆ. ಜನರು ಹಾಗೆ ಕಲ್ತ್ಕೊಳ್ಬೇಕು ಅಂತ ಬಯಸುವಂಥ ರೀತಿ ಆಗುತ್ತೆ. ನನಗೆ ಅನಿಸುವಂಥದ್ದು, ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಮತ್ತು ವನ್ಯಪ್ರಾಣಿಗಳ ಸಂರಕ್ಷಣೆ ಮನುಷ್ಯನ ಹಸ್ತಕ್ಷೇಪ ಇಲ್ಲದಾಗೆ ಮಾಡಬೇಕು. ಅರಣ್ಯದೊಳಗೆ ಯಾರು ವಾಸಿಸ್ತಿದ್ದಾರೆ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಒಂದು ಪ್ರದೇಶಕ್ಕೆ ಸ್ಥಳಾಂತರ ಮಾಡಲೇಬೇಕು. ಸಾಧ್ಯ ನಾನು ಹಿಂದಿನೂ ಸಲ ಹೇಳಿದ್ದೀನಿ, ಅರಣ್ಯದ ಅಂಚಿನಲ್ಲಿ ಇರುವಂಥ ಗ್ರಾಮದ ಅಂಚಿನಲ್ಲಿರುವ ಅರಣ್ಯ ಪ್ರದೇಶವನ್ನು ಒಂದಿಷ್ಟು ಅರಣ್ಯವನ್ನು ಗುರುತಿಸಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಆ ನಂತರ ಅರಣ್ಯದೊಳಗೆ ಯಾರೂ ಪ್ರವೇಶ ಮಾಡದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಅರಣ್ಯದವ್ರನ್ನ ಈ ಜಿಲ್ಲೆಯವ್ರನ್ನ ಎಲ್ಲೋ ಜಿಲ್ಲೆಗೆ ಮಾಡಿ ಬಯಲುಸೀಮೆಗೆ ಕಳಿಸಿ ಅಥವಾ ಅವರ ಬದುಕನ್ನು ಬದಲಾಯಿಸಬಾರ್ದು. ಈಗ ತೋಟದಲ್ಲಿ ಕೆಲಸ ಮಾಡ್ಕೊಂಡು, ಕೊಡಗಿನಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಿರುವವರು ಇರ್ಬೋದು, ಅವ್ರನ್ನ ಎತ್ಕೊಂಡು ಹೋಗಿ ಮೈಸೂರು ಜಿಲ್ಲೆಗೆ ಹಾಕಿದರೆ ಒಂದು ಜಿಲ್ಲೆ ಅವರ ಬದುಕಿನ ಕ್ರಮವೇ ಬದಲಾಗಿ ಹೋಗ್ತದೆ. ತಕ್ಷಣ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಈಗ ಅವರಿಗೆ ನೀವು 3 ಎಕರೆ ಗದ್ದೆ ಕೊಟ್ಟರೆ ಕೃಷಿ ಮಾಡಿ ಬದುಕಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಅವರಿಗೆ ನಾವು ಕಲಿಸಿಲ್ಲ, ಎಜುಕೇಶನ್ ಕೊಟ್ಟಿಲ್ಲ, ಕೃಷಿ ಕಲಿಸಿಲ್ಲ, ಅವರಿಗೆ ಕೃಷಿಗೆ ಪೂರಕವಾದ ಆರ್ಥಿಕ ಶಕ್ತಿಯೂ ಇರಲಿಕ್ಕಿಲ್ಲ, ಅವ್ರು ಮಾಡ್ಕೊಳ್ಳೋಕೆ ಅವ್ರಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಏಕಾಏಕಿ ನೀವು 3 ಎಕರೆ ಕೊಟ್ಟಿದ್ದೀವಿ, ನೀವು ಕೃಷಿ ಮಾಡ್ಕೊಂಡು ಬದುಕಿ ಅಂದ್ರೆ ಹೆಂಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ? ಏನು ಮಾಡೋಲ್ಲ. ಅವ್ರಿಗೆ 1 ಕೋಟಿ ಕೊಟ್ಟರು ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ, ಅವ್ರು ಬಿಸಾಕೊಂಡು ಹೋಗ್ತಾರೆ. ಹಿಂದೆ ಯಾರೋ ಪೌರ ಕಾರ್ಮಿಕರಿಗೆ ದುಡ್ಡು ಕೊಟ್ಟಾಗ 5-10 ಲಕ್ಷ ಕೊಟ್ಟಾಗ ಯಾರೋ ಒಬ್ಬ ಫುಲ್ ದುಡ್ಡನ್ನ ಬಿಸಾಕಿಕೊಂಡು ಹೋದ ಮನೆಗಂಟ ಅವನಿಗೆ ಅವ್ರದ್ದು ಕುಡ್ದೇ ಮಹತ್ವ. ಅವನಿಗೆ ನಂದು 20 ವರ್ಷದ ಅಥವಾ 15 ವರ್ಷದ ಸರ್ವಿಸ್ದು ಏರಿಯರ್ಸ್ ಎಲ್ಲ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಅವನಿಗೆ ಎಷ್ಟು ಮೆರವಣಿಗೆ ಮಾಡ್ಕೊಂಡು ಹೋಗ್ಬಿಟ್ಟಾಗ ಆ ದುಡ್ಡನ್ನ. ಅಂದ್ರೆ ಅವನಿಗೆ ಪೇಪರ್ ಅಷ್ಟೇ, ಅದ್ರ ವ್ಯಾಲ್ಯೂ ಅವನಿಗೆ ಗೊತ್ತಿಲ್ಲ. ಅವ್ನು ಕುಡಿಯೋಕೆ ಮತ್ತೆ ಬರೋದಿನ ಯೋಚನೆ ಆಗಿರುತ್ತೆ ಅಷ್ಟೇ, ದುಡ್ಡು ಬೇಕು ಅಂತೇಳಿ. ಆ ಥರದ ಇದಾಗುತ್ತೆ. ನಾವು ಅವ್ರಿಗೆ ಕಲಿಸಿಲ್ಲ.
ಅದನ್ನು ಸಹ ಅದರಲ್ಲಿ ಪರ ವಿರೋಧ ಪರಿಸರವಾದಿಗಳು ರಾಜಕೀಯ ಪಕ್ಷಗಳು ಸಂಘರ್ಷ ಮಾಡೋದು ಯಾರಾದರೂ ಅದನ್ನ ಮಾಡಲೇಬೇಕಲ್ಲ. ನೀವು ಅರಣ್ಯದ ಒಳಗೆ ಇದ್ದುಕೊಂಡು ಅವರ ಬದುಕು ಮಾಡೋಕ್ಕಾಗಲ್ಲ, ಮೂಲಭೂತ ಸವಲತ್ತು ಕೊಡಿ ಅಂತ ಕೇಳೋಕ್ಕೂ ಆಗೋಲ್ಲ. ಅರಣ್ಯ ಕಾಯ್ದೆಯಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೂಲಭೂತ ಸವಲತ್ತು, ಕನಿಷ್ಠ ಮೂಲಭೂತ ಸವಲತ್ತು ಕೊಡೋಕ್ಕೂ ಸಾಧ್ಯ ಇಲ್ಲ. ರಸ್ತೆ ಕೊಡೋಕ್ಕೆ, ನೀರು ಕೊಡೋಕ್ಕೆ, ವಿದ್ಯುತ್ ಕೊಡೋಕ್ಕೆ ಎಲ್ಲವೂ ಅಡ್ಡಿಯಾಗುತ್ತೆ. ಆ ಪ್ರಯತ್ನ ಮಾಡೋಕ್ಕಿಂತ ಬದಲು ಅವರನ್ನು ಅರಣ್ಯದ ಅಂಚಿನಲ್ಲಿರುವ ಗ್ರಾಮ ಅಥವಾ ಅರಣ್ಯದಲ್ಲಿ ಗ್ರಾಮದ ಅಂಚಿನಲ್ಲಿರುವ ಅರಣ್ಯವನ್ನು, ನಿಗದಿತ ಅರಣ್ಯವನ್ನು ಗುರುತಿಸಿ ಒನ್ ಟೈಮ್ ಸೆಟಲ್ ಮಾಡಿ ಸಮಸ್ಯೆ ಪರಿಹಾರ ಮಾಡಬೇಕು. ನಮಗೆ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಮುಖ್ಯ ಆಗಬೇಕು, ಜನರಿಗೆ, ಸಾರ್ವಜನಿಕರ ಸಮಸ್ಯೆ ಪರಿಹಾರ ಆಗಬೇಕು. ಅದು ಸಹ ದೊಡ್ಡ ಯೂಸ್ ಆಗ್ತದೆ. ಈವನ್ ಈ ಮತ್ತೆ ಅರಣ್ಯದ ಒಳಗಿನ ಪ್ರವಾಸೋದ್ಯಮನ ಪೂರ್ಣ ಪ್ರಮಾಣದಲ್ಲಿ ನಿಷೇಧ ಮಾಡಬೇಕು. ಅಧ್ಯಯನಕ್ಕೆ ವಿಜ್ಞಾನಿಗಳಿಗೋ, ಅರಣ್ಯಶಾಸ್ತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೋ, ಸಂಶೋಧನೆ ಮಾಡುವವರಿಗೋ, ಇಂಥವರಿಗೆ ಹೊರತುಪಡಿಸಿದಂತೆ ಪ್ರವಾಸೋದ್ಯಮವನ್ನು ಪೂರ್ಣ ಪ್ರಮಾಣದಲ್ಲಿ ಬಂದ್ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಸಫಾರಿ ಹೋಗುವಂಥದ್ದು ಬೇಕೇ ಆಗಿಲ್ಲ. ಯಾಕೆ ಬೇಕಾಗುತ್ತೆ? ಪ್ರಾಣಿಗಳನ್ನ ಡಿಸ್ಟರ್ಬ್ ಮಾಡಿದಾಗ ಅರಣ್ಯವನ್ನು ಡಿಸ್ಟರ್ಬ್ ಮಾಡಿದಾಗ ಬೇಡ, ಅದು ಬೇಡ. ಪೂರ್ಣ ಪ್ರಮಾಣದಲ್ಲಿ ಪ್ರವಾಸೋದ್ಯಮನ ಅರಣ್ಯ ಪ್ರದೇಶದಿಂದ ನಿಷೇಧ ಮಾಡಬೇಕು. ನೀವು ಪ್ರವಾಸೋದ್ಯಮ ಅಲ್ಲಿ ಮಾಡುವ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಮಾಡಬೇಕಾಗುತ್ತೆ? ಅದು ಸಹ ಗಂಭೀರವಾಗಿ, ಅದು ಆದಾಯ ಮೂಲ ಅಂತ ಯೋಚನೆ ಮಾಡ್ಕೊಳ್ಬೇಕು, ಮಾಡಬಾರ್ದು. ಈ ಅದರೊಂದಿಗೆ ತೇಗದ ಮರ ಏನು ಬೆಳೆದಿದ್ದಾರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ವೆಕೆಟ್ ಮಾಡಬೇಕು. ದೊಡ್ಡ ಹೊಡೆತ ಅದು. ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರು ಆರ್ಥಿಕ ಲಾಭಕ್ಕಾಗಿ ಅರಣ್ಯ ಕಡಿದು, ಸ್ವಾಭಾವಿಕವಾದ ಅರಣ್ಯ ಕಡಿದು ತೇಗ ನಟ್ರು. ಅದರಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ಆರ್ಥಿಕ ಇದನ್ನು ಮಾತ್ರ ಯೋಚನೆ ಮಾಡಿದ್ರು, ನೇಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲಿಲ್ಲ. ತೇಗವನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಮಾಡಬೇಕು. ಈಗ ಹುಲಿ ವಾಸ ಮಾಡೋದು ಸಹ ಅಷ್ಟೇ, ಗುಹೆ ಪ್ರದೇಶ ಮತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಅದು ವಾಸ ಮಾಡುವಂಥದ್ದು. ನೀವು ಅರಣ್ಯ ಅಂತೇಳಿ ಮರ ಮಾತ್ರ ಕಂಡುಕೊಳ್ಳುವುದು, ಅರಣ್ಯ ಬೇರೆ ಬೇರೆ ಗಿಡಗಂಟಿಗಳು ಇಲ್ಲದೆ ಹೋದ್ರೆ ಯಾವ ಪ್ರಾಣಿಗಳು ಇರೋಕ್ಕೆ ಸಾಧ್ಯ ಆಗಲ್ಲ. ಕೆಳಗಡೆ ಏನು ಹುಟ್ಟೋದಿಲ್ಲ, ಅದು ಹುಟ್ಟೋದಿಲ್ಲ, ಏನು ಹುಟ್ಟೋದಿಲ್ಲ. ಕರೆಕ್ಟ್. ಅದನ್ನು ಪೂರ್ಣ ಪ್ರಮಾಣ ಎಲ್ಲಿ ನಾವು ಕೇಳ್ತಾ ಇದ್ದೀವಿ, ಜನ ಸಣ್ಣ ಧ್ವನಿ ಅಂತ ಅನಿಸ್ತದೆ, ಯಾರಿಗೂ ಅದು ಅನಿಸ್ತಾನೆ ಇಲ್ಲ. ಒನ್ ಟೈಮ್ ಅದನ್ನು ಸಹ ತೇಗವನ್ನು ಸಹ ಪೂರ್ಣ ಪ್ರಮಾಣದಲ್ಲಿ ವೆಕೆಟ್ ಮಾಡಬೇಕು. ಅರಣ್ಯದಲ್ಲಿ ಇರುವ ಜನರನ್ನು ಶಿಫ್ಟ್ ಮಾಡಬೇಕು. ಅದರೊಂದಿಗೆ ಆ ಮಾನವನ ಹಸ್ತಕ್ಷೇಪವನ್ನು, ಪ್ರವಾಸೋದ್ಯಮವನ್ನು ನಿಷೇಧ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಹಸ್ತಕ್ಷೇಪವನ್ನು, ಮನುಷ್ಯನ ಹಸ್ತಕ್ಷೇಪವನ್ನು ನಿಲ್ಲಿಸಿದರೆ ಅರಣ್ಯ ವನ್ಯಪ್ರಾಣಿಗಳು ಸುರಕ್ಷಿತವಾಗಿರುತ್ತೆ. ಯಾವ ಹಸ್ತಕ್ಷೇಪಗಳು ಚೆನ್ನಾಗಿರುತ್ತೆ. ಬೇರೆ ಬೇರೆ ಕಾನೂನುಗಳ ಮೂಲಕ ಬೇಟೆ ಪ್ರಮಾಣ ಒಂದಷ್ಟು ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣ, ಒಂದು 5-6%, 10% ಬೇಟೆ ಮಾಡುವವರು ಪ್ರಮಾಣ ಇರ್ಬೋದು. ಇವಾಗೂ ಬೇಟೆ ಆಡುವವರ ಸಂಖ್ಯೆ ವಿರಳವಾಗಿದೆ. ಅದು ಹೋಗ್ತಾ ಹೋಗ್ತಾ ಅದು ಸಹಜವಾಗಿ ಯಾರೋ ಒಬ್ಬ ಅರೆಸ್ಟ್ ಆಗಿ ಅವನಿಗೊಂದು ಶಿಕ್ಷೆ ಆದರೆ ಊರಲ್ಲಿ ಇಡೋರು ಯಾರು ಬೇಟೆಗೆ ಹೋಗಲ್ಲ, ಹೆದರಿಕೆ ಇರ್ತದೆ. ಹಿಂದಿನ ಪ್ರಮಾಣ ಹೋದರೆ ವರ್ಷದಿಂದ ವರ್ಷಕ್ಕೆ ಅದ್ರ ಪ್ರಮಾಣ ತನ್ನಾಗೆ ಕುಸಿತಾ ಇದೆ. ಅದು ಒಂದು ಅಂತ ನಿಯಂತ್ರಣ ಬಂದಾಗೆ ಕಾಣ್ತಾ ಇದೆ. ಈ ಕ್ರಮಗಳ ಮೂಲಕ ಸಂರಕ್ಷಣೆ ಕೇವಲ ಘೋಷಣೆ ಮೂಲಕ ಸಂರಕ್ಷಣೆ ಆಗೋದು ಸಾಧ್ಯ ಆಗಲ್ಲ. ಪೂರಕವಾಗಿ ಎಟ್ ಎ ಟೈಮ್ ಏನೇ ಯೋಜನೆ ಮಾಡಬೇಕಾದ್ರೆ ಮನುಷ್ಯರ ಹಿತಾಸಕ್ತಿನೂ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ, ಆದ್ಯತೆ ಕೊಡಬೇಕಾಗುತ್ತೆ. ಎಟ್ ಎ ಟೈಮ್ ಅವರ ಭಾಷೆ ಗೊತ್ತಿಲ್ಲದ್ರು ಆ ವನ್ಯ ಪ್ರಾಣಿಗಳ ಬದುಕಿನ ಬಗ್ಗೆಯೂ ನಾವು ಅದನ್ನು ಅಷ್ಟೇ ಟೈಮ್ ಯೋಚನೆ ಮಾಡಬೇಕಾಗುತ್ತೆ. ಇದನ್ನ ಏನೋ ಸಮಸ್ಯೆಗಳನ್ನ ಜನಪ್ರತಿನಿಧಿಗಳು ಮಾಡ್ತಿಲ್ಲ ಅಂತ ಹೇಳಿದಾಗ ಸುಮ್ಮನೆ ಕೂರೋ ಬದಲು ಇದನ್ನ ಪ್ರಶ್ನೆ ಮಾಡೋ ಸಂಖ್ಯೆ ಹೆಚ್ಚಾಗಬೇಕದು. ಇವಾಗ ಏನಾದ್ರೆ ಸಂಘಟನೆಗಳು, ಬಹುತೇಕ ಸಂಘಟನೆಗಳು ನಿಷ್ಕ್ರಿಯಗೊಂಡಿದೆ, ಹೊಸ ಸಂಘಟನೆಗಳಿಲ್ಲ. ರಾಜಕೀಯ ಪಕ್ಷಗಳು ರಾಜಕೀಯ ಮಾಡುವ ರೀತಿನೂ ಏನಾಗಿದೆ ಅಂದ್ರೆ ಮತ ಖರೀದಿ ಅಷ್ಟೇ ರಾಜಕೀಯ ಅಂತ ಹೇಳೋ ಯೋಚನೆ ಬಂದಿದೆ. ಯಾವುದರೊಂದು ಚುನಾವಣೆ ಅಂತ ಹೇಳಿದ್ರೆ ಚುನಾವಣಾ ರಾಜಕೀಯದ ವ್ಯಾಖ್ಯಾನವೇ ಬದಲಾಗಿದೆ. ಇವತ್ತು ಚುನಾವಣೆ ರಾಜಕೀಯ ಅಂದ್ರೆ ಮತ ಖರೀದಿಯೇ. ಜಾತಿಯ ಕಾರಣ, ಧರ್ಮದ ಕಾರಣ, ಹಣದ ಕಾರಣ, ಬೇರೆ ಬೇರೆ ಜನರ ಸಮಸ್ಯೆಗೆ ಸ್ಪಂದಿಸಿ ನಾವು ನೀನು ಯಾರೋ ಒಬ್ಬ ಜನಪ್ರತಿನಿಧಿ, ನಾನು ಈಗ ಗ್ರಾಮ ಪಂಚಾಯತಿ ಮೆಂಬರ್, ನಾನು ಕೆಲಸ ಮಾಡಿದೀನಿ, ಆ ಕಾರಣಕ್ಕಾಗಿ ಜನ ಮತ ಹಾಕ್ತಾರೆ ಅಂತ ಹೇಳಿದ್ರೆ ಅವನು ಸೋತಿರ್ತಾನೆ. ಅವನು ಚುನಾವಣಾ ರಾಜ್ಯಕ್ಕೆ ಏನಾದ್ರು ತಂತ್ರಗಾರಿಕೆ ಮಾಡಬೇಕು, ಏನಾದ್ರು ಆಮಿಷ ಕೊಡಬೇಕು, ಅದು ಮಾಡಿದ್ರೆ ಅಷ್ಟೇ ಅವ್ನು ಗೆಲ್ಲಬೇಕಾಗಿದೆ. ನೀನೇನಾದ್ರು ಆದರ್ಶ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೀನಿ, ನನಗೆ ಭಿಕ್ಷೆ ಕೊಡಿ, ಮತ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅವನು ಸೋತ, ಅವನು ಇನ್ನೊಬ್ಬ ಆಯ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಚುನಾವಣಾ ರಾಜ್ಯಕ್ಕೆ ಬದಲಾಗೋಗಿದೆ. ಅದು ಯಾರ ಆದರ್ಶಗಳನ್ನು ಹೇಳಕ್ಕೆ ಅಷ್ಟು ಚಂದ ಇದೆ. ಆದರ್ಶ ಹೇಳುವನು ಚುನಾವಣೆ ನಿಲ್ಬೇಕು, ಆಗ ಅವನ ಆದರ್ಶ ಪಾಲನೆ ಮಾಡ್ತಾನ. ಪಾಲನೆ ಮಾಡಿದ ನಂತರ ಮತದ ಫಲಿತಾಂಶದ ನಂತರ ಅವನ ನಿರ್ಧಾರ ಏನಿರುತ್ತೆ, ಅವ್ರು ಮತದಾರಕ್ಕೆ ಬೈತಾನೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಹೇಳಲ್ಲ. ಸಾಕಷ್ಟು ಆದರ್ಶವನ್ನ ಮಾಡುವ ವ್ಯಕ್ತಿಗಳು, ಜನಪ್ರತಿನಿಧಿಗಳು ಸಹ ಆಮಿಷ ಕೊಟ್ಟೇ ಗೆದ್ದಿರ್ತಾರೆ, ಆಮಿಷ ಕೊಟ್ಟೇ ಗೆಲ್ಲಬೇಕಾಗುತ್ತೆ, ಆಮಿಷ ಕೊಟ್ಟೇ ಹುದ್ದೆಗೆ ಬಂದಿರುತ್ತೆ. ಮಾತನ್ನ ಮಾತ್ರ ಬಹಳ ಆದರ್ಶವಾದ, ಸಮಾಜಕ್ಕೆ ಆದರ್ಶಪ್ರಾಯವಾದ ಮಾತನ್ನೇ ಬಣ್ಣದ ಮಾತು ಹೇಳಿದ್ರೆ, ಪ್ರಾಕ್ಟಿಕಲ್ ಆಗಿ ಆದರ್ಶಗಳಿಗೆ ಇವತ್ತು ಬೆಲೆವೇ ಇಲ್ಲ. ಆದರ್ಶ ಹೇಳೋರು ಆದರ್ಶವಾದಿ ಆಗಿರ್ಬೇಕು ಅಷ್ಟೇ, ಬಿಟ್ಟರೆ ಏನು ಪ್ರಾಕ್ಟಿಕಲ್ ಆಗಿ ಇರೋದಿಲ್ಲ, ಯಾರು ಬೆಂಬಲವೂ ಇರೋದಿಲ್ಲ, ಜನನೂ ಬೆಂಬಲ ಯಾರೂ ಇಲ್ಲ. ಇವತ್ತು ಏನಾಗಿದೆ, ಸಾಕಷ್ಟು ಸ್ಥಿತಿವಂತ ಮತದಾರ ಹೇಳಿದ್ರೆ ನಮಗೆ ಅವಾಗಷ್ಟೇ ಅವರಿಂದ ಏನೋ ಸಿಗುವಷ್ಟು ಪಡ್ಕೊಳ್ಳುವ ಅಂತ. ಈಗ ಒಬ್ಬ ಮತದಾರ 1000-2000ಕ್ಕೆ ಅವನಿಗೆ ಸಿಗುವಂಥ ಅವಶ್ಯಕತೆ ಇಲ್ಲ, ಕೋಟಿ ಲಕ್ಷ ಇರ್ತದೆ. ಆದರೂ ಅವನು ಹೇಳ್ತಾನೆ ನಮಗೆ ಬೇರೆ ಸಮಯ ಇವನು ಸಿಗೋದಿಲ್ಲ, ಅವನಿಂದ ಅಷ್ಟಾದ್ರೂ ಸಿಗ್ಲಿ ಅಂತ ಹೇಳ್ತಾರೆ. ಏನೋ ಸಣ್ಣ ಪುಟ್ಟ ಖರ್ಚಿಗಾದ್ರೂ ಆಗುತ್ತೆ, ಅವನಿಗೆ ಅನಿವಾರ್ಯತೆ ಅಗತ್ಯತೆ ಏನೇನೂ ಇರೋಲ್ಲ. ಅವನು ಆದರೂ ಅದು ಪಡ್ಕೊಳ್ಳುವ ಕೆಲಸಗಳನ್ನ ಮಾಡ್ತಾನೆ. ಹಾಗಾಗಿ ಅದು ಹೋಗಿದೆ, ವ್ಯಾಖ್ಯಾನ ಹೋಗಿದೆ. ಜನ ಕ್ರಮೇಣ ಬದಲಾಗ್ತಾ ವ್ಯವಸ್ಥೆಯೂ ಬದಲಾಗುವುದಕ್ಕೆ ಕಾರಣ ಹೋಗ್ತಾ ಇದೆ. ನೀವು ರಾಜಕೀಯ ಪಕ್ಷಗಳು ಏನೂ ಮಾಡ್ತಿಲ್ಲ ಅಂದಾಗ ನನಗೆ ಯೋಚನೆ ಆಯಿತು, ಪ್ರತಿಯೊಂದನ್ನು ಕೂಡ ಅವ್ರು ನಿರೀಕ್ಷೆ ಮಾಡೋದು ಮಾಧ್ಯಮಗಳು ಪ್ರಶ್ನೆ ಮಾಡಲಿ ಅಂತ. ನಾವು ಸಂಘಟಿತವಾಗಿ ಏನು ಮಾಡ್ತಿದ್ದೀವಿ, ನಮ್ಮ ಸಮೂಹದಲ್ಲಿ, ನಮ್ಮ ಪಕ್ಷದಲ್ಲಿ, ನಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡ್ತೀವಿ ಅನ್ನೋದು ಅವ್ರಿಗೆ ಯೋಚನೆ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಆದರೆ ಪ್ರತಿಯೊಂದನ್ನು ಕೂಡ ನಾವು
ತಮಾಷೆ ಅನ್ಸುತ್ತೆ ನೋಡಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಡಿಸ್ಕಸ್ ಮಾಡಿದಾಗ. ಅದು ಕೂಡ ಜವಾಬ್ದಾರಿ ಇರುವಂಥವರೇ ಡಿಸ್ಕಸ್ ಮಾಡ್ತಾರೆ, ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ ಅಂತ ಎಲ್ಲವನ್ನು ಕೂಡ ಮಾಧ್ಯಮಗಳಿಂದನೇ ನಿರೀಕ್ಷೆ ಮಾಡ್ತಾರೆ. ಹೋಗ್ಲಿ, ಅಲ್ಲ ಅದು ಒಂದು ಇಲ್ಲ, ಒಂದು ಪ್ರಶ್ನೆ ಮಾಡ್ಲಿ, ಅದು ಸಮಸ್ಯೆ ಇಲ್ಲ. ಅದು ಕುಚದ್ಯ ಮಾಡ್ತಾರೆ, ಕೇಸ್ ಮಾಡ್ತಾರೆ, ಕಿಂಡಲ್ ಮಾಡ್ತಾರೆ, ಅದು ಬೇರೆ ಬೇರೆ ಇದೆ ಇರ್ತದೆ. ಅದು ನಿಮಗೆ ಯಾರು ಎಲ್ಲರನ್ನ ಮೆಚ್ಚಿಸಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಮಾಧ್ಯಮಗಳು ಒಳ್ಳೆ ಕೆಲಸ ಮಾಡಿದಾಗ ಎಷ್ಟು ಜನ ಬೆಂಬಲ ಕೊಟ್ಟಿರ್ತಾರೆ, ಎಷ್ಟು ಕೊಡ್ತಾರೆ. ಯಾವುದೋ ಒಂದು ಗಂಭೀರ ವಿಚಾರ ಎತ್ತಿದಾಗ ಅವರು, ಈಗ ರಾಜಕೀಯ ಪಕ್ಷದವರು ಕಾರ್ಯಕರ್ತರು ರಾಜಕೀಯ ನೆಲೆಗಟ್ಟಲೆ ಸಬ್ಜೆಕ್ಟ್ ಅನ್ನು ಯೋಚನೆ ಮಾಡ್ತಾರೆ. ಅವರಿಗೆ ನಿಮಗೆ ಏನು ಹೇಳಿಯೂ ಪ್ರಯೋಜನ ಆಗೋದಿಲ್ಲ, ಏನು ಹೇಳಿಯೂ ಪ್ರಯೋಜನ ಆಗೋಲ್ಲ. ಅವರು ವಿರೋಧಿಸುವ ಪಕ್ಷಕ್ಕೆ ವಿರುದ್ಧವಾಗಿ ನೀವು ಬರಿಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ. ಎಲ್ಲ ರಾಜಕೀಯ ಪಕ್ಷಗಳು ಕಥೆ ಅದೇ. ಅವರಿಗೆ ವಿರುದ್ಧವಾಗಿರುವಂಥ ಒಳ್ಳೆ ಕೆಲಸ ಹೇಳಿದ್ರು ಅವರಿಗೆ ಅದನ್ನು ಸಹಿಸಿಕೊಳ್ಳೋಕೆ ರೆಡಿ ಇಲ್ಲ, ನೆಗೆಟಿವೇ ಹೇಳಬೇಕು. ವಾಸ್ತವ ಯಾರಿಗೂ ಇವತ್ತು ಅದರ ಅವಶ್ಯಕತೆನೇ ಇಲ್ಲ. ಮಾಧ್ಯಮವನ್ನು ಪ್ರಶ್ನೆ ಮಾಡುವ ಬದಲು ನಾವು ಕೆಲಸ ಮಾಡಬೇಕಾಗುತ್ತಲ್ಲ. ಜನ ಈಗ ಮಾಧ್ಯಮನೂ ಅಷ್ಟೇ, ತಪ್ಪುತ್ತಿದ್ದರೆ ಪ್ರಶ್ನೆ ಮಾಡಲೇಬೇಕು. ಅದರಿಂದ ಇಲ್ಲ, ಅದು ನಮ್ಮ ಇಚ್ಛೆಗೆ ಕೆಲಸ ಮಾಡುವುದು, ನಮ್ಮ ಸ್ವಾರ್ಥಕ್ಕಾಗಿ ಮಾಡುವಂಥದ್ದು ಅಲ್ಲ. ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಮಾಧ್ಯಮ ಕೆಲಸ ಮಾಡುವುದಕ್ಕೂ ಎಷ್ಟು ಮಟ್ಟದ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದನ್ನು ಯೋಚನೆ ಮಾಡುವುದು. ಏನಾದರೂ ಕಾನೂನು ಕಟ್ಟಲೆಗೆ ಸಿಕ್ಕಾಕೊಂಡಾಗ, ತೊಂದರೆಗಳಾದಾಗ ಯಾರು ಇರೋದು, ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ? 0% ಮಾತಾಡಕ್ಕೆ ಬರಲ್ಲ, ಕೊಡೋ ಚಾನ್ಸಸ್ ಇಲ್ಲ. ಯಾರು ಕೊಟ್ಟಿದ್ದಾರೆ? ಅವನಿಗೆ ಆಗಿದ್ದು ಒಳ್ಳೇದೇ ಅಂತ ಹೇಳ್ತಾರೆ. ಏನೆಲ್ಲ ಏನ್ರಿ ಮೀಡಿಯಾ, ಮಿನ್ರಿ ಮೀಡಿಯಾ, ಏನೆಲ್ಲ ಪದಗಳು ಬಳಕೆ ಮಾಡ್ತಾರೆ. ಮಾಧ್ಯಮದವರ ಬಗ್ಗೆ ಬಳಸುವ ಪದಗಳು ನೋಡಬೇಕು. ಅದರ ಹೇಳಿ ಸುಖ ಇಲ್ಲ ಬಿಡಿ, ಅದು ಇನ್ನೊಂದು ಸಬ್ಜೆಕ್ಟ್. ಇದು ಅದು ಆ ಕಡೆ ಹೋಗ್ಲಿ. ನಾವೀಗ ಕೊಡಗಿನ ಜನಪ್ರತಿನಿಧಿಗಳ ವಿಚಾರಕ್ಕೆ ಬಂದಾಗ, ಇಲ್ಲಿ ಇಬ್ಬರು ಜನಪ್ರತಿನಿಧಿಗಳಿಗೆ ಹೆಚ್ಚು ಜವಾಬ್ದಾರಿ ಇರುವಂಥದ್ದು, ಹೆಚ್ಚು ಸಮಸ್ಯೆ ಅನುಭವಿಸ್ತಿರುವಂತಹ ವ್ಯಾಪ್ತಿಯನ್ನು ಒಳಗೊಂಡು ಪ್ರತಿನಿಧಿಸಿದವರು ಎಸ್ ಪೊನ್ನಣ್ಣವರು. ಅವ್ರಿಗೂ ಕೂಡ ಈ ಸಮಸ್ಯೆಗಳ ಸುಳಿಯಲ್ಲೇ ಅವರ ಕುಟುಂಬದ ಜಮೀನು ಜಾಗಗಳು ಕೂಡ ಇರುವಂಥದ್ದು. ಬಹುಶಃ ಅವರ ಜವಾಬ್ದಾರಿ ಕೂಡ ಹೆಚ್ಚಿದೆ ಅನಿಸುತ್ತೆ ಇದರಲ್ಲಿ. ಬೇರೆ ಬೇರೆ ಸಮಸ್ಯೆಗಳಿಗೆ ಈ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಕಾನೂನನ್ನು ರೂಪಿಸಲು ಕೂಡ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲೂ ಕೂಡ ಅವರ ಆಸಕ್ತಿ ಹೆಚ್ಚಿನ ಮಟ್ಟದಲ್ಲಿ ಇರಬೇಕು, ಜೊತೆಗೆ ಸ್ಪಂದನೆ ಕೂಡ ಸಿಗಬೇಕು ಅಂತ ಅನ್ಸೋದಿಲ್ಲ? 100%. ಈಗ MC ನಾಣೇನವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಶ್ಯಾಡೋ ಮುಖ್ಯಮಂತ್ರಿ ತರ ಇದ್ರು. JH ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಬಹುತೇಕ MC ನಾಣೆಯವರೇ ನಿರ್ಧಾರ ಮಾಡ್ತಾರೆ ಅಂತ ಹೇಳೋ ಲೆವೆಲಲ್ಲಿ ಇದ್ರು. ಅದೇ ರೀತಿ ಇವತ್ತು ಪ್ರಭಾವಿ ಸ್ಥಾನದಲ್ಲಿ ಸರ್ಕಾರ ಮಟ್ಟದಲ್ಲಿ ಪ್ರಭಾವ ಬೀರುವಂತಹ ಸಾಮರ್ಥ್ಯವನ್ನು ಎಸ್ ಪೊನ್ನಣ್ಣವರು ಹೊಂದಿದ್ದಾರೆ. ಅವರ ಕಾನೂನು ಪಾಂಡಿತ್ಯದ ಕಾರಣಕ್ಕಾಗಿ ಅವರು ಹಿರಿಯ ವಕೀಲರಾಗಿ, ಹೈಕೋರ್ಟ್ನ ಹಿರಿಯ ವಕೀಲರಾಗಿ ಮಾಡಿದಂಥ ಸಾಧನೆಯ ಆಧಾರದಲ್ಲಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಆಪ್ತ ವಲಯದಲ್ಲಿ ಸರ್ಕಾರವನ್ನು ನಡೆಸುವವರ ಒಟ್ಟಿಗೆ ಅಧಿಕಾರಿಗಳಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ, ಎಲ್ಲರೂ ಸಚಿವರು ಇರ್ಬೋದು, ಎಲ್ಲರೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುವವರು ಮತ್ತು ಪ್ರಭಾವಿಯಾಗಿ ಇರುವಂಥವ್ರು. ಆ ಸಂದರ್ಭದಲ್ಲಿ ಅವರಿಗೂ ಸಹ ಹೆಚ್ಚು ಜವಾಬ್ದಾರಿ ಇದೆ. ಜನರ ಹಿತಾಸಕ್ತಿಯನ್ನು ಬಯಸುವಂಥವ್ರು ಅವ್ರು ಜನರ ಹಿತಾಸಕ್ತಿಯನ್ನು ಬಯಸುವಂಥವ್ರು. ಭಾಳ ಶಾರ್ಟ್ ಪೀರಿಯಡಲ್ಲಿ MLA ಸುದೀರ್ಘ ಅವಧಿಯನ್ನು ಪಡ್ಕೊಂಡಿರೋಲ್ಲ, ಇನ್ನೂ 3 ವರ್ಷ ಭರ್ತಿಯಾಗಿಲ್ಲ. ಅವರಿಗೂ ಈ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ರು ಜನ ಮಾತಾಡುವ ಶೈಲಿಗೆ ಅವ್ರಿಗೆ ಇರಿಟೇಟ್ ಆಗ್ತಾ ಇದೆ. ನಾನು ಇನ್ನೇನು ಮಾಡಬೇಕಾಗುತ್ತೆ ಅಂತ ಸಹಜವಾಗುತ್ತೆ. 3 ವರ್ಷದಲ್ಲಿ ಎಲ್ಲವನ್ನ ನಿರೀಕ್ಷೆ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಆದರೂ ಸಹ ನಾನು ಹೇಳುವಂಥದ್ದು, ಅವರ ಪ್ರಭಾವವನ್ನು ಬಳಸಿ, ಈಗ ನೋಡಿ ರೈಲ್ವೆ ನಾಗರಹೊಳೆಯಲ್ಲಿ ರೈಲ್ವೆ ಕಂಬಿಗಳನ್ನ ಅಳವಡಿಸೋಕ್ಕೆ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದು ಅವರ ಪ್ರಭಾವ ಇದ್ದೇ ಇರ್ತದೆ, ಅಲ್ಲಿ ಗಮನ ಸೆಳೆದಿರ್ತಾರೆ, ಈ ಜನ ಒತ್ತಡಕ್ಕಾಗಿ ಅದನ್ನು ತಲುಪಿಸಿರ್ತಾರೆ. ಅದೇ ರೀತಿ ವನ್ಯಪ್ರಾಣಿಗಳ ಸಮಸ್ಯೆಗಳನ್ನು ವಿರಾಜಪೇಟೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಇರೋ ಕಾರಣಕ್ಕಾಗಿ, ಅಲ್ಲಿಂದ ಸಮಸ್ಯೆಗಳು ಹೆಚ್ಚು ಆಗುವ ಕಾರಣಕ್ಕಾಗಿ ಈ ಒಂದು ಎಲ್ಲ ವನ್ಯಪ್ರಾಣಿಗಳು, ಆ ಹುಲಿ ಇರ್ಬೋದು, ಆನೆ ಇರ್ಬೋದು, ಕಾಡಂದಿ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಕಾಟಿ ಇರ್ಬೋದು, ಈ ಎಲ್ಲ ವನ್ಯಪ್ರಾಣಿಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಕ್ಕೆ ಏನು ಇಲಾಖೆಯ ಅಧಿಕಾರಿಗಳು ಏನು ಯೋಜನೆಯನ್ನು ರೂಪಿಸಿಟ್ಟಿದ್ದಾರೆ, ಅಥವಾ ಇದರ ಬಗ್ಗೆ ವಿಷಯ ತಜ್ಞರುಗಳು ಏನು ಅಭಿಪ್ರಾಯ ಇದೆ, ಅದನ್ನು ಮಾಡಿ ಸರ್ಕಾರದಿಂದ ಮಂಜೂರು ಮಾಡಿಕೊಂಡು ಇದನ್ನು ತರಬೇಕಾಗುತ್ತೆ. ಇವನ್ ಬಜೆಟಲ್ಲೂ ಮಾಡುವ ಸಂದರ್ಭದಲ್ಲೂ ಸಹ ಒಂದು ದೊಡ್ಡ ಯೋಜನೆಯನ್ನು ಕೊಡಗಿಗೆ ಸೀಮಿತವಾಗಿ ಘೋಷಣೆ ಮಾಡುವ ಮೂಲಕ ಅದನ್ನು, ಅಥವಾ ಮಲೆನಾಡು ಜಿಲ್ಲೆ ಅಥವಾ ವನ್ಯಪ್ರಾಣಿಗಳ ಸಮಸ್ಯೆ ಇರುವ ಜಿಲ್ಲೆ, ಸರ್ಕಾರ ಅಂತ ಹೇಳುವಾಗ ಎಲ್ಲರಿಗೂ ಬರ್ತದೆ. ಕೊಡಗು ಮಾತ್ರ ನಾವು ಹೇಳಕ್ಕಾಗಲ್ಲ. ಹಾಗೆ ಹಾಸನದಲ್ಲೂ ಸಮಸ್ಯೆಗಳಿದೆ, ಚಿಕ್ಕಮಗಳೂರು ಇದೆ, ಮೈಸೂರು ಭಾಗದಲ್ಲೂ ಮೈಸೂರು ಇದೆ, ಚಾಮರಾಜನಗರ ಇದೆ. ಈ ಸಮಸ್ಯೆಗಳ ಪರಿಹಾರಕ್ಕೆ ದೊಡ್ಡ ಅಮೌಂಟನ್ನು ಘೋಷಣೆ ಮಾಡಲಿ. ಎಷ್ಟೋ ಜನಕ್ಕೆ, ಇಡೀ ಭಾಗದ ಜನರಿಗೆ ಅದು ಟಚ್ ಆಗುತ್ತೆ ಅಂತ. ಈಗ 70,000 ಕೋಟಿಯನ್ನು ನೀವು ಭಾಗ್ಯಕ್ಕೆ ಖರ್ಚು ಮಾಡುವ ರೀತಿಯಲ್ಲಿ ಪಂಚಭಾಗ್ಯಗಳಿಗೆ ಏನು ಮಾಡ್ತಾ ಇದ್ರಿ, ಅದೇ ರೀತಿ ಒಂದಷ್ಟು ದೊಡ್ಡ ಪ್ರಮಾಣದ ಮೊತ್ತವನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡುವಂಥ ಜವಾಬ್ದಾರಿನ ಮಾನ್ಯ ಪೊನ್ನಣ್ಣವರೇ ಅದನ್ನು ಹೊತ್ಕೊಳ್ಬೇಕಾಗುತ್ತೆ. ಅದು ನಿಮ್ಮನ್ನು ಜನ ನೆನೀತಾರೆ, ಶಾಶ್ವತವಾಗಿ ನೆನೀತಾರೆ. ಶಾಶ್ವತವಾದ ದೊಡ್ಡ ಯೋಜನೆ ಮಾಡಬೇಕಾ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಹೇಳುವಂಗೆ ಸಣ್ಣ ಪ್ರಮಾಣದ 10 ಕೋಟಿಯೋ 20 ಕೋಟಿಯೋ 100 ಕೋಟಿಯೋ ಇಂದ ಈ ಯೋಜನೆಗಳಿಂದ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೃಷಿ ಮಾಡುವಂಥವ್ರಿಗೆ ಏನು ತೊಂದರೆ ಆಗ್ತಿದ್ರೆ, ಭತ್ತದ ಕೃಷಿಯಿಂದ ವಿಮುಕ್ತರಾಗಿದ್ದಾರೆ ಆಲ್ರೆಡಿ ಜನ, ನಷ್ಟ ವನ್ಯಪ್ರಾಣಿಗಳ ಸಮಸ್ಯೆಯಿಂದ. ಇವನ್ ದೊಡ್ಡ ಪ್ರಮಾಣದ ಇವತ್ತು ಬಂಪರ್ ಬೆಲೆಯನ್ನು ಹೊಂದಿರುವಂಥ ಕಾಫಿ ಇಡೀ ದೇಶದ ಆರ್ಥಿಕ ಶಕ್ತಿ ಆಗಿರುವಂಥದ್ದು. ವಿದೇಶ ವಿನಿಮಯ ಇವತ್ತು ದೊಡ್ಡ ಪ್ರಮಾಣದ ದೇಶಕ್ಕೆ ಬರುತ್ತಿರುವಂಥದ್ದು ಕಾಫಿ ರಫ್ತಿನ ಮೂಲಕ. ಆ ಸಂದರ್ಭದಲ್ಲಿ ಕಾಫಿ ಉದ್ಯಮದ ಹಿತಾಸಕ್ತಿ ಕಾಪಾಡಬೇಕು ಅಂತ ಹೇಳಿದ್ರು ಈ ವನ್ಯಪ್ರಾಣಿಗಳ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಲೇಬೇಕಾಗ್ತದೆ.
ಈ ಅರಣ್ಯಾಧಿಕಾರಿಗಳನ್ನ ಬೈದು ಏನು ಪ್ರಯೋಜನ ಆಗೋದಿಲ್ಲ. ಪೂರಕವಾದ ಯೋಜನೆ ರೂಪಿಸೋದು ಹೋದರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಅವರು ಮನುಷ್ಯರೇ. ಅವರಿಗೇನು ಹುಲಿ ಬಂದು ಓಡಿಸಿ ಅಂತಾರೆ ಓಡಿಸೋಕ್ಕಾಗುತ್ತೆ? ಅವರಿಗೂ ಅಷ್ಟೇ ಭಯದಲ್ಲಿ ನರಳಬೇಕಾಗುತ್ತದೆ, ಅವರು ಹೆದರಬೇಕಾಗುತ್ತದೆ. ಅವರ ಜೀವ ಅವರ ಸಂಸಾರದ ಜೀವ ಎಲ್ಲವೂ ದಡ ದಡ ಅಂತ ಹೇಳ್ತಾ ಇರ್ತದೆ. ಏನಾಗುತ್ತೆ ಅವ್ರಿಗೂ ಭಯ ಇರುತ್ತೆ. ಒಂದು ಊರಲ್ಲಿ ಹುಲಿ ಬಂದಂತೆ ಮನೆಯಿಂದ ಜನ ಹೊರಗೆ ಬರಲ್ಲ. ಕಾರ್ಯಾಚರಣೆ ಮಾಡೋರು ಇಡೀ ಊರು ಹೊರಗೆ ಇರಲಿ ಅಂತ ಬಯಸ್ತೀವಿ ನಾವು. ಅದು ತಪ್ಪೇ, ಯೋಚನೆ ಮಾಡ್ಬೇಕು. ಕಾನೂನು ಚೌಕಟ್ಟು ಕೂಡ ಇರುತ್ತೆ ಅವ್ರಿಗೆ. ಹೌದು. ಅದರೊಂದಿಗೆ ಇವನ್ ಯದುವೀರ್ ಅವರು ಸಹ ಒಬ್ಬ ರಾಜಮನೆತನದಕ್ಕೆ ಸೇರಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೇಂದ್ರದಲ್ಲಿ ಒಂದು ಪ್ರಭಾವಿ ಸ್ಥಾನವನ್ನು ಹೊಂದ್ಕೊಂಡಿದ್ದಾರೆ. ರಾಜಾಂತಕ ನೆಲೆಗಟ್ಟಲ್ಲಿ ಗಾಂಭೀರ್ಯವಿರುವ ಕಾರಣಕ್ಕಾಗಿ ಒಬ್ಬ MP ಆಗಿ, ಕೇವಲ MP ಅಷ್ಟೇ, ಸೀಮಿತವಾದ MP ಅಲ್ಲ ಅವರು ಇವತ್ತು ಯಾವ ಸಚಿವರನ್ನು ಭೇಟಿ ಮಾಡುವಂಥ, ಪ್ರಧಾನಿಯನ್ನು ಭೇಟಿ ಮಾಡುವ, ಅವರಿಗೆ ಅಹವಾಲು ಕೊಡುವಂಥ ಅವಕಾಶಗಳಿದೆ. ಹಾಗಾಗಿ ಅರಣ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸರ್ಕಾರದ ವ್ಯಾಪ್ತಿಯೊಳಗೆ ಇರುವ ಕಾರಣಕ್ಕಾಗಿ ಹೆಚ್ಚು ಜವಾಬ್ದಾರಿ ಕೇಂದ್ರಕ್ಕೂ ಇದೆ, ರಾಜ್ಯಕ್ಕೂ ಇದೆ. ಎರಡೂ ಜವಾಬ್ದಾರಿ ಇರೋ ಕಾರಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೇಂದ್ರದಿಂದ ಬರುವ ಅನುದಾನವನ್ನು ಪಡ್ಕೊಂಡು, ರಾಜ್ಯದೂ ಅನುದಾನ ಪಡ್ಕೊಂಡು ಈ ಯೋಜನೆಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಅದಕ್ಕಾಗಿ ಬಹುಶಃ ನನಗನ್ಸೋದು ಒಂದು ಏನು ಮಾಡ್ಬೋದು, ಸರ್ಕಾರ ಏನು ಮಾಡಬೇಕು ಅಂತ ಹೇಳೋದನ್ನು ತಜ್ಞರುಗಳು, ವಿಷಯ ಪರಿಣಿತರು, ಉನ್ನತ ಅಧಿಕಾರಿಗಳು, ಅನುಭವಿಗಳು, ಜನಪ್ರತಿನಿಧಿಗಳು ಎಲ್ಲ ಸೇರಿ ಒಂದು ಸಭೆ ಮಾಡಿ ಎರಡೂ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡಿ ಒಂದು ಸಾಂಘಿಕ ಪ್ರಯತ್ನದ ಮೂಲಕ ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗುತ್ತೆ. ಅದರ ಇನಿಷಿಯೇಟಿವ್ ಪೊನ್ನಣ್ಣವರೇ ಹೊತ್ಕೊಂಡ್ರು ಒಳ್ಳೆಯದೇ, ಯದುವೀರ್ ಅವರು ಹೊತ್ಕೊಂಡ್ರು ಒಳ್ಳೆಯದೇ. ಬಹುಶಃ ಯದುವೀರ್ ಅವರಿಗೆ ಸಕ್ರಿಯ ರಾಜಕೀಯದಲ್ಲಿ ಅವರು ಪರಿಣಿತವರಲ್ಲ, ನುರಿತರಲ್ಲ. ಆ ಸಕ್ರಿಯ ರಾಜಕೀಯ ವ್ಯವಸ್ಥೆ ಅವರಿಲ್ಲ. ಆದರೆ ಪೊನ್ನಣ್ಣವರು ಸಕ್ರಿಯ ರಾಜಕೀಯವನ್ನು ಕರಗತ ಮಾಡ್ಕೊಂಡಿದ್ದಾರೆ, ಜನರೊಟ್ಟಿಗೆ ಬೆರೀತಿದ್ದಾರೆ, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾರೆ, ಪ್ರತಿಕ್ರಿಯೆ ನೀಡ್ತಾರೆ. ಎಲ್ಲೋ ಪ್ರಕ್ರಿಯೆಗಳಲ್ಲಿ ಇರೋ ಕಾರಣ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆನೂ ಬಗ್ಗೆ ಇದೆ, ಸಾರ್ವಜನಿಕ ವ್ಯವಸ್ಥೆ ಒಳಗೂ ಇದ್ದಾರೆ, ಸಮಸ್ಯೆ ಅರಿವು ಇದೆ, ಸೇವಾ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇರೋ ಕಾರಣಕ್ಕೆ ಅವರೇ ಮುಂದಾಳತ್ವವನ್ನು ಹೊತ್ತುಕೊಂಡು ಇದನ್ನೊಂದು ಪರಿಹಾರ ಮಾಡಬೇಕಾಗುತ್ತೆ. ಈ ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಬಂದಾಗೂ ಸಹ ಅವರು ಇದೊಂದು ಸಬ್ಜೆಕ್ಟ್ ಇತ್ತು ಅವರಲ್ಲಿ. ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಮಾಡ್ತೀವಿ ಅಂತ ಹೇಳುವಂಥ ಒಂದು ಭರವಸೆನ ಅವರ ಪ್ರಣಾಳಿಕೆಯಲ್ಲೂ ಸಹ, ಪಕ್ಷದ ಪ್ರಣಾಳಿಕೆ ಅಲ್ಲದೆ ಅವರ ಪ್ರಣಾಳಿಕೆಯಲ್ಲೂ ಅವರು ಜನತೆಯನ್ನು ಮುಂದೆ ಇಟ್ಟು ಅದನ್ನು ಸಹ ಸಾಕಷ್ಟು ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಅದು ತಕ್ಷಣ ಆಗ್ಲಿಕ್ಕಿಲ್ಲ. ಈಗ ಅವರು ಸಹ ಏನೋ ಪ್ರಶ್ನೆ ಮಾಡುವಾಗ ನಾನು 20 ವರ್ಷದಿಂದ ಶಾಸಕ ಅಲ್ಲ, ಕೆಲವು ಸಲ ಹೇಳ್ತಾರೆ ನಾನು 20 ವರ್ಷದಿಂದ ಆಗಲ್ಲ, ಮತ್ತೆ ನಾನು ಮ್ಯಾಜಿಕ್ ಮಾಡೋಕ್ಕಾಗುತ್ತೆ. ಸಹಜ, ನಾವು ಮ್ಯಾಜಿಕ್ ಮಾಡೋ ರೀತಿಯಲ್ಲಿ ಅವ್ರದ್ದು ನಿರೀಕ್ಷೆ ಮಾಡೋದು ತಪ್ಪಾಗುತ್ತದೆ. ಅಲ್ಪಾವಧಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕಾಗುತ್ತೆ ಅಂತ ಹೇಳೋದು ಸಹ ತಪ್ಪಾಗುತ್ತೆ. ಇವನ್ ನನಗನ್ನಿಸುವಂಥದ್ದು ಬಹುಶಃ ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರದೇ ಹೋಗಿದ್ರೆ ಶಾಸಕರುಗಳಿಗೆ ಅಭಿವೃದ್ಧಿ ಕಾಮಗಾರಿಗೆ ಅವರು ಹೇಳುವ ಅಮವರಿ ದೊಡ್ಡ ಪ್ರಮಾಣದ ಅನುದಾನಗಳು ಸಿಗ್ತಾ ಇತ್ತು. ಇವತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊರೆ ಇರುವಂಥದ್ದೇ 70,000 ಕೋಟಿಯನ್ನು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡುವಂತ ಇರುವಂಥದ್ದು. ಆ ಸಂದರ್ಭ ₹1 ನೀವು ಏರಿಸಿದ್ರೆ ಜನದ ರುಚಿಗೆ ಹೇಳ್ತಾರೆ, ₹1 ಟಿಕೆಟ್ ಏರಿಸಿದ್ರೆ ಪ್ರಶ್ನೆ ಮಾಡ್ತಾರೆ. ಜನರಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರೆ ಹೇಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ತೆರಿಗೆಯ ಮೂಲಕನೇ, ಬೇರೆ ಬೇರೆ ರೀತಿಯ ತೆರಿಗೆ ಏರಿಕೆ ಮಾಡೋದ್ರ ಮೂಲಕನೇ ಅದರಲ್ಲಿ ಒಬ್ಬರು ಏನೂ ಮಾತಾಡೋದು ಸಿಗುವಂಥದ್ದು ಮಧ್ಯ ಅಷ್ಟೇ. ಅವ್ರಿಗೆ ಏನು ಕೇಳೋಕ್ಕಾಗಲ್ಲ, ಅವ್ರ ಪರವಾಗಿ ಯಾರು ಮಾತಾಡೋಕ್ಕೂ ಆಗಲ್ಲ, ಅಲ್ಲಿ ಏನು ಆದರ್ಶನೂ ಇಲ್ಲ, ಯಾರು ಕೇಳೋಕ್ಕಾಗಲ್ಲ. ಅವ್ರಿಗೆ ಏರಿಸ್ತಾ ಇರ್ತಾರೆ. ಏನೇ ಸವಲತ್ತು ಕೊಡಿ, ಒಂದು ಏರಿಕೆ ಫಸ್ಟ್ ಅಲ್ಲಿ ಮಧ್ಯದ ದರ ಏರಿಕೆನೇ. ಅದ್ರ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗೋದು ಅದೊಂದೇ ಕಾಣ್ತದೆ. ಚಿನ್ನದ ಥರ ಅದು ರೇಟ್ ಏರಿಕೆ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಯಾರು ಕೇಳೋಕ್ಕಾಗಲ್ಲ. ನಾವು ಕುಡುಕರಿಗೂ ಯಾರಿಗೂ ಅದನ್ನ ಕೇಳೋಕ್ಕೂ ಆಗಲ್ಲ, ನಮಗೆ ಸವಲತ್ತು ಕೊಡಿ ಅಂತೂ ಕೇಳೋಕ್ಕಾಗಲ್ಲ. ಅದು ತಮಾಷೆಯಾಗಿ ಕೆಲವರು ಮಾಡ್ತಾರೆ, ಸಂಘ ಮಾಡಿಕೊಂಡು. ಅದನ್ನ ಸ್ವಲ್ಪ ನಮ್ಮ ಹೋಮ್ ಮಿನಿಸ್ಟರ್ ಇಂಪ್ಲಿಮೆಂಟ್ ಮಾಡಿದ್ರು. ನ್ಯೂ ಇಯರ್ಗೆ ಮನೆಗೆ ಹೋಗಿ ತಲುಪಿಸುವ ವ್ಯವಸ್ಥೆ, ವೆಹಿಕಲ್ ವ್ಯವಸ್ಥೆ, ವಿಶ್ರಾಂತಿ ಕೊಠಡಿ, ಅದೆಲ್ಲ ಮಾಡಿದ್ರು. ಬಹುಶಃ ಈ ತಮಾಷೆ ಹೇಳೋದನ್ನೇ ಹೋಮ್ ಮಿನಿಸ್ಟರ್ ಸೀರಿಯಸ್ ಆಗಿ ಮಾಡಿದ್ರು. ಬಹುಶಃ ಅದು ಉದ್ದೇಶ ಒಳ್ಳೆದಿರ್ಬೋದು, ಅಪಘಾತ ಆಗುವಂಥದ್ದು, ಜೀವಹಾನಿ, ಅದನ್ನ ಒಳ್ಳೆಯ ದೃಷ್ಟಿಯಲ್ಲಿ ಮಾಡಿದ್ರು ಅಂತ ಯೋಚನೆ ಮಾಡ್ಕೊಳ್ಳುವ. ಆ ಫೆಸಿಲಿಟೀಸ್ ಕೊಟ್ಟು ಆ ಫೆಸಿಲಿಟಿ ವ್ಯಾಪಿಸಬೇಕು ಅಂತಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳೋದನ್ನ ಇವತ್ತು ಸರ್ಕಾರಕ್ಕೆ ಮಾಡಬೇಕು, ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಬಹುಶಃ ಪ್ರಭಾವಿ ಸ್ಥಾನದಲ್ಲಿ ಇರುವ ಕಾರಣಕ್ಕಾಗಿ ಪೊನ್ನಣ್ಣವರು ಮನಸ್ಸು ಮಾಡಿ ಇದನ್ನ ಇನಿಷಿಯೇಟಿವ್ ತೆಗೆದುಕೊಂಡು ಈ ಸಮಸ್ಯೆಗೆ ಪರಿಹಾರಕ್ಕೆ ಹೆಜ್ಜೆಗಳನ್ನು ಇಡಬೇಕು. ಅದನ್ನು ಮಾಡಿದಷ್ಟೇ ಈ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ಯಾಕೆಂದರೆ ಇದು ನಾಳೆ 10 ಹುಲಿ ಹಿಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳುವಂತಲ್ಲ, ಅದು 150 ಆನೆ ಶಿಫ್ಟ್ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತೆಲ್ಲ. ಆನೆ ಬರದ ಹಾಗೆ ಮಾಡಬೇಕು, ಇರುವ ಆನೆಗಳನ್ನು ಶಿಫ್ಟ್ ಮಾಡಬೇಕು, ವನ್ಯಪ್ರಾಣಿಗಳು ಬರದ ರೀತಿಯಲ್ಲಿ ಅದನ್ನ ಸಂರಕ್ಷಣೆ ಮಾಡಬೇಕು. ಇದು ಹಲವಾರು ಸಬ್ಜೆಕ್ಟ್ಗಳು ಸಹ ಇದರಲ್ಲಿದೆ. ಒಂದೇ ಸಬ್ಜೆಕ್ಟಲ್ಲಿ ಇದನ್ನು ಆಗೋದಿಲ್ಲ. ಈಗ ತೇಗದ ಮರ ಶಿಫ್ಟ್ ಮಾಡುವಂತಿರ್ಬೋದು, ಪ್ರವಾಸೋದ್ಯಮನ ನಿಷೇಧ ಮಾಡುವಂತಿರ್ಬೋದು, ಜನರನ್ನ ಸ್ಥಳಾಂತರ ಮಾಡುವುದು, ಅದು ಸುಲಭದ ಪ್ರಕ್ರಿಯೆಗಳಲ್ಲ. ನೀವು ಜನ ಸ್ಥಳಾಂತರ ಮಾಡಬೇಕಂತ ಹೊರಟಾಗ ರಾಜಕಾರಣಿಗಳೆಲ್ಲ ಮಧ್ಯಪ್ರವೇಶ ಮಾಡ್ತಾರೆ, ಪರಿಸರವಾದಿಗಳನ್ನ ಬಯಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಏನು ಉದ್ದೇಶವಂತ ನೋಡ್ಬೇಕಾಗುತ್ತೆ. ಅಲ್ಲಿ ಬಾಳ್ವೆ ನಡೆಸಕ್ಕೆ ಆಗುತ್ತಾ? ಈಗ ಹೇಳುವವ್ರನ್ನ ಹೋಗಿ ಕಾಡಿಗೆ ಬಿಟ್ಟರೆ ಅಲ್ಲಿ ಅವ್ರಿಗೆ ಇಡಕ್ಕಾಗುತ್ತಾ? ಅಥವಾ ಈಗ ಅರಣ್ಯ ಪ್ರದೇಶದ ಒಳಗೆ ಮೂಲಭೂತ ಸವಲತ್ತುಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗುತ್ತಾ? ಕೊಡಬೇಡಿ ಅಂತ ಹೇಳೋಕ್ಕೂ ಕಷ್ಟ. ಯಾಕೆಂದ್ರೆ ಕನಿಷ್ಠ ಮೂಲಭೂತ ಸೌಲಭ್ಯ ಮಾನವನ ಹಕ್ಕನ್ನು ನಾವು ಮನುಷ್ಯನ ಹಕ್ಕನ್ನು ರಿಜೆಕ್ಟ್ ಮಾಡಿದಾಗೆ. ಅಲ್ಲಿ ಎಷ್ಟೋ ವರ್ಷದಿಂದ ವಾಸಿಸ್ತಿರೋ ಅವರಿಗೆ ನೀರು, ರಸ್ತೆ, ವಿದ್ಯುತ್ ಬೇಕು ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳಕ್ಕಾಗಲ್ಲ, ಕೊಡಿ ಅಂತ ಹೇಳೋಕ್ಕೂ ಆಗೋಲ್ಲ. ಕೊಟ್ಟರು ಆ ವ್ಯವಸ್ಥೆ ಉಳಿಯೋದಿಲ್ಲ. ಸಹಜವಾಗಿ ಏನಾಗುತ್ತೆ, ಆವಾಗ ಸ್ಥಳಾಂತರ ಮಾಡಲೇಬೇಕಾಗುತ್ತೆ. ಅಲ್ಲಿ ಇರ್ಲಿ ಅಂತ ಹೇಳೋದಕ್ಕೆ ಯಾವ ಪಾಯಿಂಟ್ಗಳು, ಲಾಜಿಕ್ಗಳು ಇಲ್ಲ. ವನ್ಯ ಪ್ರಾಣಿಗಳೊಂದಿಗೆ ಸಮಸ್ಯೆಯೊಂದಿಗೆ ಬಾಳಿ ಅಂತ ಹೇಳೋದಕ್ಕೆ ಯಾವ ಲಾಜಿಕ್ಕೂ ಇಲ್ಲ. ಹೇಳಕ್ಕೆ ಸಮರ್ಥನೆ ಮಾಡೋಕ್ಕೂ ಯಾವುದೂ ಇಲ್ಲ.
ಎಷ್ಟೋ ವರ್ಷದಿಂದ ಇದ್ವಿ ಅಂತ ಒಂದೇ ಕಾರಣಕ್ಕಾಗಿ ಅಷ್ಟೇ ನಾವು ಅಲ್ಲಿ ಕೇಳಬೇಕಾಗುತ್ತೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲ ಯೋಜನೆಗಳನ್ನ ಎಟ್ ಎ ಟೈಮ್ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಎಲ್ಲ ಪ್ರೋಸೆಸ್ಸನ್ನು ಮಾಡಬೇಕಾಗುತ್ತೆ, ಎಲ್ಲರಿಗೂ ಅರ್ಥ ಮಾಡ್ಕೊಡ್ಬೇಕಾಗುತ್ತೆ. ವಿರೋಧಕ್ಕಾಗಿ ವಿರೋಧ ಮಾಡುವವರನ್ನ ಅದನ್ನು ಮಾನ್ಯತೆ ಮಾಡುವ ಅವಶ್ಯಕತೆಗಳಿದೆ. ಏನು ಮಾಡಿದ್ರು ವಿರೋಧ ಮಾಡುವವರು ಒಂದಿಷ್ಟು ಇದ್ದೇ ಇರ್ತಾರೆ. ಅದು ಇದ್ದ ವ್ಯಕ್ತಿಗಳಿಗಿಂತ ಅದು ಮನಸ್ಥಿತಿ. ಆ ಮನಸ್ಥಿತಿ ನಿಮಗೆ ಪರಿಹಾರಗಳಿಗೆ ಇರೋದಿಲ್ಲ. ಏನು ಜವಾಬ್ದಾರಿ ಇಲ್ಲದವರು ಎಲ್ಲರನ್ನೂ ಪ್ರಶ್ನೆ ಮಾಡ್ತಾರೆ, ಅದರಿಂದ ಏನೂ ಆಡೋಕ್ಕಿಲ್ಲ, ಅವನಿಗೇನು ಜವಾಬ್ದಾರಿ ಇರಲ್ಲ, ಎಲ್ಲರನ್ನೂ ಪ್ರಶ್ನೆ ಮಾಡ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾ ಹೆಚ್ಚು ಪ್ರಭಾವಿ ಇರೋ ಕಾರಣಕ್ಕಾಗಿ, ಹೆಚ್ಚು ರೀಚಬಲ್ ಇರೋ ಕಾರಣಕ್ಕಾಗಿ ಪ್ರಶ್ನೆ ಮಾಡುವವರ ಸಂಖ್ಯೆ ಹೆಚ್ಚಿದೆ. ಅದು ವಾಸ್ತವ ನೆಲೆಗಟ್ಟಲ್ಲಿ ಸಮಸ್ಯೆ ಪರಿಹಾರ ಆಗಲಿ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಅಪಪ್ರಚಾರ ಮಾಡುವುದಕ್ಕೆ, ಕಳಂಕ ಹಚ್ಚುವುದಕ್ಕೆ, ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸೋಕ್ಕಾಗಿ ಟೀಕೆ ಮಾಡುವವರ ಸಂಖ್ಯೆ ಇದೆ. ಅದಕ್ಕೆ ಹೆಚ್ಚು ಮಹತ್ವಗಳು ಇರೋದಿಲ್ಲ, ಅದರಿಂದ ಏನು ಬದಲಾವಣೆಗಳು ಆಗೋದಿಲ್ಲ. ಅದು ಮಹತ್ವ ಇಲ್ಲ. ಆದರೆ ಯಾರು ಮಾತಾಡಬೇಕಾಗುತ್ತೆ ಅವರು ಮಾತಾಡಬೇಕಾಗುತ್ತದೆ, ಜವಾಬ್ದಾರಿ ಇರುವವರು ಮಾತಾಡಬೇಕಾಗುತ್ತೆ. ಸಾಂಘಿಕ ಪ್ರಯತ್ನದಿಂದ ಅಷ್ಟೇ ಈ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಈಗ ಅಶೋಕ್ ಅವರು ಏನೋ ಮಾತಾಡ್ತಾ ರಾಜೀವ್ ಗಾಂಧಿಗೂ ನಾಗರೊಳಗೆ ಏನು ಸಂಬಂಧ ಅಂತ ಹೇಳೋದು, ಅದರ ಬದಲು ಹುಲಿಯ ಸಮಸ್ಯೆಯಿಂದ, ಆನೆಗಳ ಸಮಸ್ಯೆಯಿಂದ ಕೊಡಗಿನ ಜನ ಸತ್ತರಿಸ್ತಾ ಇದ್ದಾರೆ, ಬದುಕು ಸಮಸ್ಯೆ ಆಗ್ತಿದೆ, ಅದನ್ನೊಂದು ಗಂಭೀರವಾಗಿ ಪ್ರಶ್ನೆ ಮಾಡಿ ಅದಕ್ಕೊಂದು ಸೀರಿಯಸ್ನೆಸ್ ಕೊಡ್ಬೋದಲ್ಲ. ಅದನ್ನ ಎತ್ಕೊಂಡು ರಾಜೀವ್ ಗಾಂಧಿ ಕಾಂಗ್ರೆಸ್ ಅವರು ಅಂತ ಹೇಳೋ ಕಾರಣಕ್ಕಾಗಿ ಇಟ್ಕೊಂಡು ಅದನ್ನು ಟೀಕೆ ಮಾಡೋದು, ರಾಜೀವ್ ಗಾಂಧಿ ಹೆಸರು ಬೇಡ ಅಂತ ಹೇಳಿದ್ರೆ ಮೋದಿ ಹೆಸರಲ್ಲಿ ಕ್ರೀಡಾಂಗಣ ಇಲ್ವಾ? ಏನಾದ್ರು ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಇಟ್ಟು ಇಲ್ವಾ ಕ್ರೀಡಾಂಗಣ? ಅದು ಪ್ರಶ್ನೆ ಅದಲ್ಲ. ರಾಜಕೀಯ ಕಾರಣಕ್ಕಾಗಿ ವಿರೋಧ ಮಾಡೋದು ಬೇರೆ, ರಾಜಕೀಯ ಕಾರಣಕ್ಕಾಗಿ ಬೆಂಬಲಿಸೋದು ಬೇರೆ. ಒಂದು ಪ್ರಶ್ನೆ ಮಾಡಿದ್ರೆ ಅದೇ ರೀತಿ ಎಷ್ಟೋ ಜನರ ಹೆಸರುಗಳನ್ನ ಇಟ್ಟಿದ್ದಾರೆ. ಇವತ್ತು ವಾಜಪೇಯಿ ಅವರ ಹೆಸರನ್ನ ಇಟ್ಟಿದ್ದಾರೆ, ನೆಹರು ಅವರ ಹೆಸರನ್ನ ಇಟ್ಟಿದ್ದಾರೆ, ಇಂದಿರಾ ಗಾಂಧಿ ಅವರ ಹೆಸರು ಇಟ್ಟಿದ್ದಾರೆ. ಅದು ಸಹ ರಾಜಕೀಯ ನೆಲೆಗಟ್ಟಲೆ ಮಾಡಿರ್ಬೋದು. ಸಾಧಕರು ಎಷ್ಟೋ ಜನ ಹೆಸರೇ ಇಲ್ಲದವರು ಇದ್ದಾರೆ, ದೊಡ್ಡ ಕೊಡುಗೆ ಕೊಟ್ಟವರು ಹೆಸರೇ ಇವತ್ತು ಇಲ್ಲದವರು ಇದ್ದಾರೆ. ಅದನ್ನು ರಾಜಕೀಯ ನೆಲೆಗಟ್ಟಲೆ ಚರ್ಚೆಯನ್ನು ಎತ್ಕೊಂಡು ಹೋಗೋದು ಅದು ಪ್ರಶ್ನೆ ಅಲ್ಲ. ಅದರಿಂದ ಇಟ್ಟುಕೊಂಡು ಏನು ಪ್ರಯೋಜನ ಅಲ್ಲ. ಅರಣ್ಯ ಸಂರಕ್ಷಣೆಯೂ ಆಗೋಲ್ಲ, ವನ್ಯ ಪ್ರಾಣಿಗಳ ಸಂರಕ್ಷಣೆಯೂ ಆಗಲ್ಲ. ಹೆಸರುಗಳಿಂದ ಏನು, ಅದಕ್ಕೊಂದು ಗೌರವ ಅಂತ ಅಷ್ಟೇ, ರಾಜಕೀಯ ಚರ್ಚೆಗೊಂದು ವಸ್ತು ಅಷ್ಟೇ. ಅದರಿಂದ ಏನು ದೊಡ್ಡ ಇದರದಿಲ್ಲ, ಅದು ಲಾಜಿಕ್ ಏನಿಲ್ಲ. ಅದರಿಂದ ಟಿಪ್ಪಣಿಗಳಿಗಾಗಿ ಒಂದು ಅಷ್ಟೇ, ಅದನ್ನು ಮುನ್ನೆಲೆಗೆ ತಂದು ಏನೋ ಒಂದು ಮಾಡ್ತಾ ಇದ್ವಿ ಅಂತ ಹೇಳುವ ಕಾರಣಕ್ಕಾಗಿ ಅಷ್ಟೇ ಅದನ್ನು ಚರ್ಚೆಗೆ ಆಗುವಂಥದ್ದು. ಚರ್ಚೆ ಮಾಡುವಾಗ ಎಲ್ಲ ವಿಚಾರ ಬಗ್ಗೆನೂ ಯೋಚನೆ ಮಾಡಿ, ಹೇಳುವವರು ಉಳಿದ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದು ಸಹಜವಾಗಿ ಇರುತ್ತದೆ. ನೀವು ಹೇಳಿದಾಗೇ ಪೊನ್ನಣ್ಣ ಅವ್ರದ್ದು ಜವಾಬ್ದಾರಿ ಹೆಚ್ಚಿದೆ. ಅದನ್ನು ಅವರು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಅದರೊಂದಿಗೆ ನಮ್ಮ ಕೊಡಗಿನ ಇತರ ಜನಪ್ರತಿನಿಧಿಗಳು ಸಹ ಸಾಥ್ ನೀಡಬೇಕಾಗುತ್ತೆ, ರಾಜಕೀಯ ಪಕ್ಷಗಳು ಸಾಥ್ ನೀಡಬೇಕಾಗುತ್ತೆ, ಹೋರಾಟದವರು ಎಲ್ಲರೂ ಒಂದಾಗಬೇಕು. ಈ ವಿಚಾರನ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗುತ್ತೆ. ಇದನ್ನು ಹೆಚ್ಚು ಆದ್ಯತೆಯ ಮೇಲೆ ಗಂಭೀರವಾಗಿ ಇದನ್ನು ಪರಿಗಣಿಸಿ ತೆಗೆದುಕೊಳ್ಳೋದ್ರ ಮೂಲಕ ಅಟ್ಲೀಸ್ಟ್ ಸಹಜವಾಗಿ ಏನಾಗುತ್ತೆ ಅಂದರೆ ಕಾರ್ಮಿಕ ಸತ್ತಾಗೋನು ಅಷ್ಟು ತೀವ್ರತೆ ಇರಲ್ಲ. ಯಾರೊಬ್ಬರು ಬೆಳೆಗಾರ ಸತ್ತಾಗ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಾರೆ, ಆವಾಗ ಜೀವಕ್ಕೆ ಬೆಲೆ ದೊಡ್ಡದಾಗಿ ಕಾಣುತ್ತದೆ. ಸರ್ಕಾರಿಗೆ 20 ಲಕ್ಷ ಪರಿಹಾರ ಕೊಡೋಕ್ಕೆ ಪ್ರಾರಂಭಿಸ್ತಾರೆ. 20 ಲಕ್ಷ ಪರಿಹಾರದಿಂದ ಏನು ಪ್ರಯೋಜನ ಆಗೋದಿಲ್ಲ. ಆ ಕುಟುಂಬದ ಬದುಕಾಗುತ್ತೋ ಏನೋ ಗೊತ್ತಿಲ್ಲ. ಅದರ ಸ್ತಂಭವಾಗಿ ಕಳ್ಕೊಂಡಾಗ ಆ ಬದುಕಿನ ತಕ್ಷಣ ಲೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೋಟಿ ಕೊಟ್ಟರು ದುಡಿಯೋರಿಲ್ಲದೆ ಇದ್ದರೆ ಅದು ಕರಗಿ ಹೋಗುತ್ತೆ, ಅದರಿಂದ ಏನು ಪ್ರಯೋಜನಗಳು ಆಗೋದಿಲ್ಲ. ಆದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಬಹುಶಃ ಪೊನ್ನಣ್ಣವರು ಅದನ್ನು ಇನಿಷಿಯೇಟಿವ್ ತೆಗೆದುಕೊಳ್ಬೇಕು. ಅದಕ್ಕೆ ಮೊದಲು ಬಹುಶಃ ಅರಣ್ಯ ಇಲಾಖೆಯಲ್ಲಿ ಏನೆಲ್ಲ ಪ್ರಾಜೆಕ್ಟ್ ಮಾಡಿರೋದನ್ನೆಲ್ಲ ತೆಗೆದುಕೊಂಡು ಬಹುಶಃ ಗ್ಯಾರಂಟಿಯ ನೆಪವನ್ನು ಹೇಳದೆ ಸರ್ಕಾರದಿಂದ ಬೇಕೇ ಬೇಕು ಅಂತ ಹೇಳೋ ರೀತಿಯಲ್ಲಿ ಮಾಡಿಸ್ಬೇಕು. ಬಹುಶಃ MC ನಾರಾಯಣನ ರೀತಿಯಲ್ಲಿ ಸರ್ಕಾರಕ್ಕೆ ಪ್ರಭಾವ ಬೀರುವ ಮತ್ತೊಬ್ಬ ರಾಜಕಾರಣಿಯಾಗಿ ಇವತ್ತು ಸರ್ಕಾರ ಆಡಳಿತ ವ್ಯವಸ್ಥೆ ಒಳಗೆ ಗುರುತಿಸಿಕೊಂಡ ಕಾರಣಕ್ಕಾಗಿ ಆ ಕೆಲಸವನ್ನು ಅವರು ಮಾಡಬೇಕಾಗುತ್ತದೆ. ಆ ತಮ್ಮ ಪ್ರಭಾವ ಎಷ್ಟೇ ಇದ್ದರೂ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಗುರುತಿಸುವ ಜನಪ್ರತಿನಿಧಿ ಆಗಿದ್ದರೂ ಸಹ ತನ್ನ ಕ್ಷೇತ್ರ, ತನ್ನ ಮತ್ತು ಹುಟ್ಟೂರು, ತನ್ನ ಪ್ರತಿನಿಧಿಸುವ ಜಿಲ್ಲೆಗೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ನೀಡಬೇಕು. ಆ ಕೊಡುಗೆಯೊಂದಿಗೆ ಈ ಸಮಸ್ಯೆಗಳಿರುವಂಥ ಎಲ್ಲ ಜಿಲ್ಲೆಗಳಿಗೂ ಅದು ಪರಿಹಾರ ಆಗಲಿ. ಈ ತುಳು ಭಾಷೆಯನ್ನು ಅಕಾಡೆಮಿ ಮಾಡೋ ಕಾರಣಕ್ಕಾಗಿ ವೀರಪ್ಪ ಮೊಯ್ಲಿ ಅವರು ತುಳುವಿನೊಂದಿಗೆ ಕೊಡವವನ್ನು ಸೇರಿಸಿ ಮಾಡಿದ್ರು. ಅದು ಕೊಡವ ಅಕಾಡೆಮಿ ಮಾಡಬೇಕು ಅಂತ ಉದ್ದೇಶಕ್ಕೆ ಮಾಡಿಲ್ಲ, ತುಳುವಿನ ಕಾಳಜಿಗಾಗಿ ಕೊಡವ ಅಕಾಡೆಮಿನ ಸೇರಿಸ್ಕೊಂಡು ಮಾಡಿದ್ರು. ಹಾಗೆಯೇ ಕೊಡಗಿನ ಸಮಸ್ಯೆ ಕಾರಣಕ್ಕಾಗಿ ಈ ಸಮಸ್ಯೆ ಇರುವ ಮಲೆನಾಡು ಭಾಗದ ಜಿಲ್ಲೆಗಳು ಅಥವಾ ಇರುವುದು ಹಳೆ ಮೈಸೂರು ಭಾಗದಲ್ಲಿ ಏನಿದೆ ಅಲ್ಲಿಯೂ ಸಹ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿ ಜನಕ್ಕೆ ಮಾಡಬೇಕು. ಇವನ್ನ ನಮ್ಮಲ್ಲಿ ಅಷ್ಟು ಪ್ರಮಾಣದಲ್ಲಿಲ್ಲ. ಮೈಸೂರು ಭಾಗ, ಚಾಮರಾಜನಗರ, ಮೈಸೂರು ಭಾಗಗಳೆಲ್ಲ ಜಾನುವಾರುಗಳನ್ನೆಲ್ಲ ಕಾಡಿಗೆ ಬಿಡ್ತಾರೆ. ಕೃಷಿ ಮುಗಿದ ತಕ್ಷಣ ಕಾಡಿಗೆ ಬಿಡ್ತಾರೆ. ಅದನ್ನ ಕಾಡಿಗೆ ಬಿಟ್ಟ ನಂತರ ಅಲ್ಲಿ ಹೋಗಿ ಸಗಣಿ ತಗೊಂಡು ಹೋಗೋದಕ್ಕೆ ಮತ್ತೆ ಕಾಡಿಗೆ ಹೋಗ್ತಾರೆ ಜನ, ಸಗಣಿ ತಗೊಂಡು ಬರೋಕ್ಕೆ. ಅದು ಅರಣ್ಯದ ಮೇಲೆ ದೊಡ್ಡ ಹಸ್ತಕ್ಷೇಪ ಅಲ್ವಾ? ಈಗ ಅಲ್ಲಿ ಜಾನುವಾರು ಬಿಟ್ಟರೆ ಅದು ಜನರದ್ದು ಜಾನುವಾರು ಅಂತ ಹುಲಿ ಬೇಟೆ ಆಡೋದಿರುತ್ತೆ, ಅದಕ್ಕೊಂದು ಫುಡ್ ಅಂತಾನೆ ಅದನ್ನು ಬೇಟೆ ಆಡ್ತಾರೆ. ಸಹಜವಾಗಿರುತ್ತೆ. ನಾವು ಏನು ಮಾಡೋದಕ್ಕಾಗುತ್ತೆ? ಜನರು ಹಂಗೆ ಮಾಡ್ತಾರೆ. ಅದೇ ಆ ವಿಷಪ್ರಾಶನ ಆದ ನಂತರ ಜಾನುವಾರನ್ನು ಬಿಡಬಾರ್ದು ಅಂತೇಳಿ ಆದೇಶ ಕೊಟ್ಟರು. ಅದೇ ಒಂದು ಜೀವನ ಕ್ರಮ ಅಂತೇಳಿ ಲೋಕಲ್ ತಿಳ್ಕೊಂಡಿರ್ತಾರೆ. ಕೃಷಿ ಆದ ನಂತರ ಅದನ್ನ ಕಾಡಿಗಟ್ಟೋದು ಅಂತೇಳಿ ಹಿಂದೆ ಕೊಡಗಿನಲ್ಲೂ ಅದನ್ನೇ ಮಾಡ್ತಿದ್ರು. ಕಾಡಿಗೆ ಬಿಡ್ತಾ ಇದ್ರು. ಮೇಕೆ ಒಂದು 2-3 ತಿಂಗಳು ಮಾಡಿ ಮತ್ತೆ ಅದನ್ನ ಮತ್ತೆ ಹುಡ್ಕೊಂಡು ಹೋಗಿ ಆವಾಗ ಸತ್ತದು ಹೋಯ್ತು, ಸಿಕ್ಕಿದಷ್ಟೇ ಇದು ಅಂತೇಳಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಬದುಕನ್ನ. ಆ ಹೊಂದಾಣಿಕೆ ಆವಾಗಿದ್ದಾಗ ಹಾಗೆ ಇತ್ತು. ಅಂದ್ರೆ ಹೆಚ್ಚು ಜಾನುವಾರುಗಳಿತ್ತು, ಅದೇ ಬದುಕಿತ್ತು, ಕೃಷಿಯೇ ಬದುಕಿತ್ತು, ಕೃಷಿಯ ಜೀವನ ಅಂತ ಹೇಳೋ ಇದ್ದು ಸ್ವಲ್ಪ ಅದಕ್ಕೆ ಅದೇ ಮಹತ್ವಗಳು ಇರ್ತಿತ್ತು. ಹೋದನ್ನು ಮಾಮೂಲಿ ಪ್ರಕ್ರಿಯೆ ತರ ಅದನ್ನ ತೆಗೆದುಕೊಳ್ತಾ ಇದ್ರು. ಈಗ ಹಾಗೆ ಅಲ್ಲಲ್ಲ.
ಅದಕ್ಕಾಗಿ ಒಂದು ಸಮಗ್ರವಾಗಿ ಎಲ್ಲ ಆ್ಯಂಗಲಲ್ಲಿ ಇದನ್ನು ಯೋಚನೆ ಮಾಡಿ ಇದನ್ನು ಪರಿಹಾರ ಮಾಡಬೇಕು. 100% ಪರಿಹಾರ ಮಾಡೋಕ್ಕೆ ಆಗದಂಥ ಸಮಸ್ಯೆಗಳಂತ ಅಲ್ವಾ. ಪರಿಹಾರ ಮಾಡಬೇಕು ಅಂದರೆ ನೀವು ಹೇಳಿದಾಗನೇ ಇಚ್ಛಾಶಕ್ತಿ ಜನಪ್ರತಿನಿಧಿಗಳಿಗಿರಬೇಕು, ಅಧಿಕಾರಿಗಳಿಗಿರಬೇಕು. ಇದು ಬರಬೇಕು ಅಂತ ಹೇಳಿದ್ರೆ ಜನಧ್ವನಿ ಪ್ರಬಲವಾಗಿರಬೇಕು. ಪ್ರಬಲವಾದ ಜನಧ್ವನಿ ಎತ್ತಿದರೆ, ಪಕ್ಷಾತೀತವಾಗಿ ಜನ ಧ್ವನಿಯನ್ನು ಎತ್ತಿದರೆ, ಸಾರ್ವಜನಿಕರು ಸಮಸ್ಯೆಯನ್ನು ಒಳಗೊಳ್ಳುವಂಥವರು, ಸಮಸ್ಯೆಗೆ ಭಾಗ ಆಗಿರುವವರು ಇದರ ಬಗ್ಗೆ ಧ್ವನಿ ಎತ್ತಿದಾಗ ಸಹಜವಾಗಿ ಈ ಹೆಚ್ಚು ಮಹತ್ವವನ್ನು ಜನಪ್ರತಿನಿಧಿಗಳು ಕೊಡಬೇಕಾಗುತ್ತೆ, ಅಧಿಕಾರಿಗಳು ಕೊಡಬೇಕಾಗುತ್ತೆ. ಅಧಿಕಾರಿಗಳು ಜನಪ್ರತಿನಿಧಿ ಕೊಟ್ಟಾಗ ಸರ್ಕಾರವು ಅದಕ್ಕೆ ಪೂರಕವಾಗಿ ಸ್ಪಂದಿಸಲೇಬೇಕಾಗುತ್ತೆ. ಸ್ಪಂದಿಸುತ್ತೆ. ಹೆಚ್ಚು ಮಾತಾಡಿದಾಗ, ಹೆಚ್ಚು ಚರ್ಚೆ ಆದಾಗ ಅದಕ್ಕೆ ಸ್ಪಂದನೆ ಸಿಗ್ತದೆ. ಸ್ನೇಹಿತರೆ, ವನ್ಯಜೀವಿ ಮಾನವ ಸಂಘರ್ಷ ಅನ್ನೋದು ಪರಿಹಾರ ಇಲ್ಲದ ಸಮಸ್ಯೆ ಅಲ್ಲ, ಪರಿಹಾರ ಇದ್ದೇ ಇದೆ. ಆದರೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಇಚ್ಛಾಶಕ್ತಿ ಬೇಕು, ಆಸಕ್ತಿ ವಹಿಸಿ ಅದಕ್ಕೆ ಒಂದು ಸ್ಪಂದಿಸುವಂತಹ ಮನಸ್ಥಿತಿ ಬೇಕು. ನೋಡೋಣ, ಇವತ್ತಲ್ಲ, ನಾಳೆ ಅಲ್ಲ, ಮುಂದಿನ ವರ್ಷ ಅಲ್ಲ, ಇನ್ನೂ ಯಾವ ಥರ ಶೀಘ್ರ ಬರ್ಬೋದು ಅಂತ ಅದಕ್ಕೆ ಒಂದು ಪರಿಹಾರ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಇಡೋಣ. ಥ್ಯಾಂಕ್ ಯು ಕೊಟ್ಟಬ್ಬರು ಈ ವಿಚಾರದಲ್ಲಿ ಮಾತಾಡಿದ. ವೀಕ್ಷಕರ, ಜನರ ಕೊಡಗಿನ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾದಂತಹ ವನ್ಯಜೀವಿ ಮಾನವ ಸಂಘರ್ಷದ ಕುರಿತಾಗಿ ಮಾತಾಡಿದ್ವಿ. ನಿಮ್ಮ ಅನಿಸಿಕೆ ಏನಾದ್ರು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಾರ ಮತ್ತೆ ಬೇರೆ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ನಿಮ್ಮೆದುರಿಗೆ ಸಿಗ್ತೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮನ್ನು ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಾರ ಮತ್ತೆ ಸಿಗೋಣ. ಅಲ್ಲಿವರೆಗೆಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.